ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ ಹಾಗೂ ಇತಿಹಾಸಕ್ತರೆ, ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್, ನಿಮ್ಮ ಇತಿಹಾಸ ವಿಭಾಗದ ಉಪನ್ಯಾಸಕ. ಇಂದು ನಾನು ನಿಮ್ಮೊಂದಿಗೆ ಬಾದಾಮಿ ಚಾಲುಕ್ಯರನ್ನು ಕುರಿತು ಮಾತನಾಡುತ್ತಿದ್ದೇನೆ. ಈ ವಿಷಯವು ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾರ್ಥಿಗಳಿಗೆ ಬಹಳ ಮುಖ್ಯವಾದಂತಾಗಿದೆ. ಬನ್ನಿ, ಕೇಳಿಸಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಗೆಲುವನ್ನು ಪಡೆದುಕೊಂಡು ಜೀವನವನ್ನು ಹಸನಾಗಿಸಿಕೊಳ್ಳಿ ಎಂದು ನಿಮ್ಮನ್ನು ಪ್ರೀತಿಯಿಂದ ಈ ಚಾನಲ್ ವೀಕ್ಷಣೆಗೆ ಸ್ವಾಗತಿಸುತ್ತಿದ್ದೇನೆ. ಈಗ ಬಾದಾಮಿ ಚಾಲುಕ್ಯರನ್ನು ಕುರಿತು ನೋಡೋಣ. ಕರ್ನಾಟಕಂನಾಳಿದ ಪ್ರಮುಖ ರಾಜವಂಶಗಳಲ್ಲಿ ಚಾಲುಕ್ಯ ವಂಶವು ಒಂದಾಗಿದೆ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಆರಂಭವಾದ ಬಾದಾಮಿ ಚಾಲುಕ್ಯರ ಆಡಳಿತ ದಕ್ಷಿಣ ಭಾರತ ಹಾಗೂ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವೊಂದನ್ನು ಆರಂಭ ಮಾಡಿತು. ಚಾಲುಕ್ಯರದ್ದು ಕರ್ನಾಟಕದ ಮೊದಲ ಸಾಮ್ರಾಜ್ಯವಾಗಿದ್ದು ಸುಮಾರು 200 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದಾರೆ. ದಕ್ಷ ಆಡಳಿತಗಾರರಾಗಿ ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಮಹಾನ್ ಪೋಷಕರಾಗಿ ಕರ್ನಾಟಕದ ಕೀರ್ತಿಯನ್ನು ಭಾರತದ ಎಲ್ಲ ಕಡೆ ಹರಡಿದವರು ಈ ಚಾಲುಕ್ಯರು. ಚಾಲುಕ್ಯರು ಉತ್ಕೃಷ್ಟವಾದ ವಾಸ್ತುಶಿಲ್ಪವನ್ನು ರಚನೆ ಮಾಡಿದರು. ಅವರು ರಚಿಸಿದಂತಹ ಉತ್ಕೃಷ್ಟವಾದ ವಾಸ್ತುಶಿಲ್ಪ ಚಾಲುಕ್ಯ ಶೈಲಿ ಅಥವಾ ವೇಶ್ರ ಶೈಲಿ ಎಂದು ಹೆಸರಾಗಿದೆ. ಚಾಲುಕ್ಯ ಸಾಮ್ರಾಜ್ಯವು ಉನ್ನತ ಮಟ್ಟದಲ್ಲಿದ್ದಾಗ ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಕಾವೇರಿ ನದಿವರೆಗೂ ಸಹ ವಿಸ್ತರಿಸಿತ್ತು. ಈ ಸಾಮ್ರಾಜ್ಯವು ಇವತ್ತಿನ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಒರಿಸ್ಸಾ, ತಮಿಳುನಾಡು, ಕೇರಳ, ಗೋವಾ ಮತ್ತು ಗುಜರಾತ್ನ ಕೆಲವು ಭಾಗಗಳನ್ನು ಒಳಗೊಂಡಿತ್ತು. ಚಾಲುಕ್ಯರು ಹಲವಾರು ಶಾಖೆಗಳಾಗಿ ಭಾರತವನ್ನು ಆಡಳಿತ ನಡೆಸಿದ್ದಾರೆ. ಚಾಲುಕ್ಯರ ಆ ಮುಖ್ಯವಾದ ಶಾಖೆಗಳೆಂದರೆ ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ವೆಂಗಿಯ ಚಾಲುಕ್ಯರು, ಸೋಲಾಂಕಿಗಳು ಇತ್ಯಾದಿ. ಚಾಲುಕ್ಯ ಅರಸರು ವೀರರು, ಪರಾಕ್ರಮಿಗಳು ಮತ್ತು ದಕ್ಷ ಆಡಳಿತಗಾರರು ಆಗಿದ್ದರು. ಚಾಲುಕ್ಯರು ವೈಷ್ಣವರು. ವರಾಹ ಅವರ ರಾಜ್ಯ ಲಾಂಛನವಾಗಿತ್ತು. ಬಾದಾಮಿ ಅಥವಾ ವಾತಾಪಿ ಅವರ ರಾಜಧಾನಿ ಆಗಿದ್ದರಿಂದ ಅವರನ್ನು ಬಾದಾಮಿಯ ಚಾಲುಕ್ಯರು ಎಂದು ಕರೆಯಲಾಗಿದೆ. ಇದಿಷ್ಟು ಪೀಠಿಕೆ. ಇನ್ನು ಚಾಲುಕ್ಯರ ರಾಜಕೀಯ ಇತಿಹಾಸವನ್ನು ಕುರಿತು ನೋಡೋಣ. ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಹಾಗೂ ಪುಲಿಕೇಶಿಯ ಐಹೊಳೆ ಶಾಸನಗಳ ಪ್ರಕಾರ ಜಯಸಿಂಹನು ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕನಾಗಿದ್ದಾನೆ. ಜಯಸಿಂಹನು ಗಂಗದೊರೆ ದುರ್ವಿನೀತನ ಮೊಮ್ಮಗನಾಗಿದ್ದನು. ಜಯಸಿಂಹನು ಕದಂಬರ ಸಾಮಂತನಾಗಿ ಕ್ರಿಸ್ತಶಕ 500ರಲ್ಲಿ ಆಡಳಿತವನ್ನು ಆರಂಭ ಮಾಡಿದನು. ಜಯಸಿಂಹನಿಗೆ ವಲ್ಲಭ, ವಲ್ಲಭೇಂದ್ರ, ವಲ್ಲಭರಾಜ ಮುಂತಾದ ಬಿರುದುಗಳು ಇದ್ದವು. ಇವನ ನಂತರ ಅವನ ಮಗನಾಗಿದ್ದ ರಣರಾಗ ಕ್ರಿಸ್ತಶಕ 520ರಿಂದ 540ರವರೆಗೆ ಆಡಳಿತ ನಡೆಸಿದ್ದನು. ರಣರಾಗನ ನಂತರ ಅವನ ಮಗನಾಗಿದ್ದ 1ನೇ ಪುಲಿಕೇಶಿಯು ಅಧಿಕಾರಕ್ಕೆ ಬಂದನು. 1ನೇ ಪುಲಿಕೇಶಿಯನ್ನು ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕ ಎಂದು ಪರಿಗಣಿಸಲಾಗಿದೆ. 1ನೇ ಪುಲಿಕೇಶಿಯು ಚಾಲುಕ್ಯ ವಂಶದ ಮೊದಲ ಸ್ವತಂತ್ರ ದೊರೆ ಆಗಿದ್ದಾನೆ. 1ನೇ ಪುಲಿಕೇಶಿಯು ಕದಂಬರನ್ನು ಸೋಲಿಸಿ ಸ್ವತಂತ್ರನಾಗಿ ಚಾಲುಕ್ಯ ರಾಜ್ಯವನ್ನು ವಿಸ್ತರಣೆ ಮಾಡಿದನು. ಈ ವಿಜಯದ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದನು ಎಂದು ಬಾದಾಮಿಯ ಶಾಸನವು ಹೇಳುತ್ತದೆ. 1ನೇ ಪುಲಿಕೇಶಿಯು ಬಾದಾಮಿ ಕೋಟೆಯನ್ನು ನಿರ್ಮಿಸಿ ಆ ಬಾದಾಮಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲಿ ಗುಹಾಂತರ ದೇವಾಲಯಗಳ ನಿರ್ಮಾಣದ ಕಾರ್ಯವನ್ನೂ ಕೂಡ ಆರಂಭ ಮಾಡಿದನು. ಮಂಗಳೇಶನ ಶಾಸನಗಳು 1ನೇ ಪುಲಿಕೇಶಿಯನ್ನು ಸ್ಮೃತಿ, ಪುರಾಣಗಳು, ರಾಮಾಯಣ, ಮಹಾಭಾರತಗಳಲ್ಲಿ ಪಾಂಡಿತ್ಯವುಳ್ಳವನು ಎಂದು, ಹಿರಣ್ಯಗರ್ಭ, ಬಹುಸುವರ್ಣ, ವಾಜಪೇಯ ಮೊದಲಾದ ಯಜ್ಞಗಳನ್ನು ಆಚರಿಸಿದ್ದಾನೆ ಎಂದು ಮಂಗಳೇಶನ ಶಾಸನ ತಿಳಿಸುತ್ತದೆ. 1ನೇ ಪುಲಿಕೇಶಿಗೆ ಸತ್ಯಾಶ್ರಯ, ಶ್ರೀವಲ್ಲಭ, ಪೃಥ್ವಿವಲ್ಲಭ, ರಣವಿಕ್ರಮ ಎಂಬ ಬಿರುದುಗಳು ಇದ್ದವು. 1ನೇ ಪುಲಿಕೇಶಿಯ ನಂತರ 1ನೇ ಕೀರ್ತಿವರ್ಮನು ಅಧಿಕಾರಕ್ಕೆ ಬಂದನು. 1ನೇ ಪುಲಿಕೇಶಿಯ ಮಗನಾದ 1ನೇ ಕೀರ್ತಿವರ್ಮನು
ಕ್ರಿಸ್ತಶಕ 566ರಲ್ಲಿ ಪಟ್ಟವೇರಿದನು. ಇವನಿಗೆ ಕೀರ್ತಿರಾಜ, ಕತ್ತಿಯರಸ ಎನ್ನುವ ಬಿರುದುಗಳು ಇದ್ದುವು. ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದ ಪ್ರಕಾರ 1ನೆಯ ಕೀರ್ತಿವರ್ಮನು ವೆಂಗಿ, ಕಳಿಂಗ, ಮದ್ರಕ, ದ್ರಮಿಳ, ಅಲೂಪ ಮುಂತಾದವರನ್ನು ಸೋಲಿಸಿದನು ಎಂದು ತಿಳಿಯುತ್ತದೆ. 1ನೆಯ ಕೀರ್ತಿವರ್ಮನು ಬದಾಮಿಯಲ್ಲಿ ವಿಷ್ಣುವಿನ ಗುಹಾಲಯವನ್ನು ನಿರ್ಮಾಣ ಮಾಡಿದನು. ಕೀರ್ತಿವರ್ಮನು ಬಹುಸುವರ್ಣ, ಅಗ್ನಿಸ್ತೋಮ ಎಂಬ ಯಾಗಗಳನ್ನು ಮಾಡಿ ಅಕಾಲ ಮರಣವನ್ನು ಹೊಂದಿದನು. ಕೀರ್ತಿವರ್ಮನು ಮರಣ ಹೊಂದಿದಾಗ ಅವನ ಮಗನಾಗಿದ್ದ 2ನೇ ಪುಲಿಕೇಶಿಯು ಇನ್ನೂ ಅಪ್ರಾಪ್ತ ವಯಸ್ಕನಾಗಿದ್ದರಿಂದ ಕೀರ್ತಿವರ್ಮನ ತಮ್ಮನಾದ ಮಂಗಳೇಶನು ಪುಲಿಕೇಶಿಯ ಹೆಸರಿನಲ್ಲಿ ಚಾಲುಕ್ಯರ ಸಿಂಹಾಸನವನ್ನೇರಿದನು. ಮಂಗಳೇಶನು ರಾಜ್ಯ ವಿಸ್ತರಣೆಯನ್ನು ಮುಂದುವರಿಸಿ ಕಳಚೂರಿ ಬುದ್ಧರಾಜನ ಮೇಲೆ ಯುದ್ಧವನ್ನು ಸಾರಿದನು. ಇದೊಂದು ಭಯಂಕರವಾದ ಯುದ್ಧವಾಗಿದ್ದು, ಸೇನಾಬಲಗಳ ತುಳಿತದಿಂದ ಎದ್ದ ಧೂಳು ಪೂರ್ವ ಪಶ್ಚಿಮ ಸಮುದ್ರ ತೀರಗಳನ್ನು ಆವರಿಸಿಕೊಂಡಿತ್ತು ಎಂದು ಐಹೊಳೆ ಶಾಸನವು ಸ್ಪಷ್ಟಪಡಿಸುತ್ತದೆ. ಮಂಗಳೇಶನು ಬದಾಮಿಯ ವಿಷ್ಣು ಗುಹಾಲಯವನ್ನು ನಿರ್ಮಾಣ ಮಾಡಿದನು. ಮಹಾಕೂಟದಲ್ಲಿ ಮಹಾಕೂಟೇಶ್ವರ ದೇವಾಲಯವನ್ನು, ಮಹಾಕೂಟ ಸ್ತಂಭ ಶಾಸನಗಳನ್ನು ರಚಿಸಿದನು ಮಂಗಳೇಶ. ಮಂಗಳೇಶನನ್ನು ಚಾಲುಕ್ಯ ಕಲೆಯ ಪಿತಾಮಹ ಎಂದು ಕರೆಯಲಾಗಿದೆ. ವಿಷ್ಣುವಿನ ಪರಮ ಭಕ್ತನಾದ ಮಂಗಳೇಶನಿಗೆ ರಣವಿಕ್ರಮ, ಪರಮಭಾಗವತ, ಪೃಥ್ವಿವಲ್ಲಭ ಮುಂತಾದಂತಹ ಬಿರುದುಗಳು ಇದ್ದವು. ಮಂಗಳೇಶನ ನಂತರ ಅಧಿಕಾರಕ್ಕೆ ಬಂದವನು ಚಾಲುಕ್ಯರಲ್ಲಿಯ ಪ್ರಸಿದ್ಧ ಅರಸನಾಗಿದ್ದ 2ನೆಯ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ. ಚಾಲುಕ್ಯರಲ್ಲಿ ಪ್ರಸಿದ್ಧ ದೊರೆಯಾಗಿದ್ದ ಇಮ್ಮಡಿ ಪುಲಿಕೇಶಿಯು ಕ್ರಿಸ್ತಶಕ 610ರಲ್ಲಿ ಚಿಕ್ಕಪ್ಪನಾಗಿದ್ದ ಮಂಗಳೇಶನನ್ನು ಅಂತರ್ಕಲಹದಲ್ಲಿ ಕೊಂದು ಅಧಿಕಾರಕ್ಕೆ ಬಂದು ಮುಂದೆ 32 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ದಖ್ಖನ್ನಿನ ಸಾರ್ವಭೌಮ, ಮಹಾಪ್ರಚಂಡ, ಚಾಲುಕ್ಯಾಧಿಪತಿ ಎಂದು ಕರೆಯಿಸಿಕೊಂಡನು. 2ನೇ ಪುಲಿಕೇಶಿಯ ಕಾಲದಲ್ಲಿ ಚಾಲುಕ್ಯರ ಕೀರ್ತಿಯು ತನ್ನ ಉನ್ನತ ಶಿಖರವನ್ನು ತಲುಪಿತ್ತು. 2ನೇ ಪುಲಿಕೇಶಿಯ ಜೀವನ ಮತ್ತು ಸಾಧನೆಗಳನ್ನು ತಿಳಿಯಲು ಐಹೊಳೆ ಶಾಸನ, ಹ್ಯುಯೆನ್ ಸಾಂಗ್ ಮತ್ತು ಸುಲೇಮಾನರ ಬರವಣಿಗೆಗಳು ನಮಗೆ ಸಹಾಯವನ್ನು ಮಾಡುತ್ತವೆ. 2ನೇ ಪುಲಿಕೇಶಿಯ ಆಸ್ಥಾನ ಕವಿಯು ಹಾಗೂ ದಂಡನಾಯಕನೂ ಆಗಿದ್ದ ರವಿಕೀರ್ತಿಯು ಐಹೊಳೆಯ ಮೇಗುತಿ ಜೈನ ದೇವಾಲಯದ ಗೋಡೆಯ ಮೇಲೆ ಸಂಸ್ಕೃತ ಭಾಷೆಯಲ್ಲಿ ಐಹೊಳೆ ಶಾಸನವನ್ನು ಬರೆಯಿಸಿದ್ದಾನೆ. ಆ ಶಾಸನದ ಮೊದಲ ಭಾಗ ಪುಲಿಕೇಶಿಯ ಪೂರ್ವಜರನ್ನು, ಆನಂತರದ ಭಾಗ 2ನೇ ಪುಲಿಕೇಶಿಯ ದಿಗ್ವಿಜಯಿಗಳನ್ನು ತಿಳಿಸುತ್ತದೆ. ಐಹೊಳೆ ಶಾಸನದ ಪ್ರಕಾರ ಪುಲಿಕೇಶಿಯ ಜೀವನ ಮತ್ತು ಸಾಧನೆಗಳನ್ನು ನಾವು ಹೀಗೆ ವಿವರವಾಗಿ ನೋಡುತ್ತಾ ಹೋಗಬಹುದು. ಮೊದಲನಾಗಿ ನೋಡೋಣ 2ನೇ ಪುಲಿಕೇಶಿಯ ದಿಗ್ವಿಜಯಿಗಳನ್ನು ಕುರಿತು. 2ನೇ ಪುಲಿಕೇಶಿಯ ಯುದ್ಧಗಳನ್ನು ನೋಡುವುದಾದರೆ ಮೊದಲನೇದಾಗಿ ಮಂಗಳೇಶನೊಂದಿಗೆ ಯುದ್ಧ. 2ನೇ ಪುಲಿಕೇಶಿಯು ಪ್ರಾಪ್ತ ವಯಸ್ಸಿಗೆ ಬಂದ ಆನಂತರವೂ ಅವನ ಚಿಕ್ಕಪ್ಪನಾಗಿದ್ದ ಮಂಗಳೇಶನು ಸಿಂಹಾಸನವನ್ನು ಬಿಟ್ಟುಕೊಡದೆಯೇ ಅದನ್ನು ತನ್ನ ಮಗ ಸುಂದರವರ್ಮನಿಗೆ ಬಿಟ್ಟುಕೊಡಲು ಬಯಸಿದ್ದನು. ಹಾಗಾಗಿ ಕೋಪಗೊಂಡ 2ನೇ ಪುಲಿಕೇಶಿಯು ಸೈನ್ಯವನ್ನು ಕಟ್ಟಿ ಚಿಕ್ಕಪ್ಪನೊಂದಿಗೆ ಯುದ್ಧವನ್ನು ಆರಂಭ ಮಾಡಿದನು. ಮಂಗಳೇಶ ಮತ್ತು ಪುಲಿಕೇಶಿ ಅರ್ಥಾತ್ ಚಿಕ್ಕಪ್ಪ ಮತ್ತು ಮಗನ ಮಧ್ಯದಲ್ಲಿ ಜರುಗಿದ ಈ ಅಂತರ್ಯುದ್ಧದಲ್ಲಿ ಸಮರ್ಥನಾಗಿದ್ದ ಪುಲಿಕೇಶಿಯು ಮಂಗಳೇಶನನ್ನು ಸೋಲಿಸಿ ಕೊಂದು ಕ್ರಿಸ್ತಶಕ 610ನೇ ಇಸ್ವಿಯಲ್ಲಿ ಚಾಲುಕ್ಯರ ಸಿಂಹಾಸನವನ್ನೇರಿದನು. ನಂತರ ಮಂಗಳೇಶನ ಬೆಂಬಲಿಗರನ್ನು ಸದೆಬಡಿದು ಅರಾಜಕತೆಯನ್ನು ತೊಲಗಿಸಿ ಸಾಮ್ರಾಜ್ಯ ವಿಸ್ತರಣಾ ಕಾರ್ಯವನ್ನು ಆರಂಭ ಮಾಡಿದನು 2ನೇ ಪುಲಿಕೇಶಿ. ಪುಲಿಕೇಶಿ ಮಾಡಿದ 2ನೇ ಯುದ್ಧವೆಂದರೆ ರಾಷ್ಟ್ರಕೂಟರೊಂದಿಗಿನ ಯುದ್ಧ. ಪುಲಕೇಶಿಯು ಮಂಗಳೇಶನೊಡನೆ ಯಾದವಿ ಕಲಹದಲ್ಲಿದ್ದಾಗ ಅದರ ಲಾಭವನ್ನು ಪಡೆದ ಚಾಲುಕ್ಯ ಸಾಮಂತರು ಮತ್ತು ಮಂಗಳೇಶನ ಹಿತೈಷಿಗಳೂ ಆಗಿದ್ದ ರಾಷ್ಟ್ರಕೂಟರ ಅಪ್ಪಾಯಿಕ ಮತ್ತು ಗೋವಿಂದ ಎನ್ನುವವರು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಪುಲಿಕೇಶಿಯ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡರು.
ಇದರಿಂದ ಕೋಪಗೊಂಡ ಪುಲಿಕೇಶಿಯು ತಾನೇ ಸೈನ್ಯ ಸಮೇತ ಹೊರಟು ಅಪ್ಪಾಯಿಕ ಮತ್ತು ಗೋವಿಂದ ಎನ್ನುವವರನ್ನು ಭೀಮಾ ನದಿ ತೀರದಲ್ಲಿ ಸೋಲಿಸಿದನು. ಸೋತ ಅಪ್ಪಾಯಿಕ ರಣರಂಗದಿಂದ ಓಡಿ ಹೋದರೆ ಗೋವಿಂದನು ಶರಣಾಗಿ ಚಾಲುಕ್ಯರ ಸಾಮಂತಿಕೆಯನ್ನು ಸ್ವೀಕರಿಸಿದನು. ಇದು ಎರಡನೇ ಪುಲಿಕೇಶಿಯು ಪಡೆದಿದ್ದಂತಹ ಮತ್ತೊಂದು ಮುಖ್ಯವಾದ ವಿಜಯವಾಗಿತ್ತು. ಆನಂತರದಲ್ಲಿ ಪುಲಿಕೇಶಿಯು ದಖ್ಖನ್ ರಾಜ್ಯಗಳೊಡನೆ ಯುದ್ಧವನ್ನು ಆರಂಭ ಮಾಡಿದನು. ಸಿಂಹಾಸನವನ್ನು ಭದ್ರಪಡಿಸಿಕೊಂಡ ಪುಲಿಕೇಶಿ ತನ್ನ ರಾಜ್ಯವನ್ನು ವಿಸ್ತರಿಸಲು ದಖ್ಖನ್ ರಾಜ್ಯಗಳತ್ತ ಈಗ ಗಮನ ಹರಿಸಿದನು. ಆ ನಿಟ್ಟಿನಲ್ಲಿ ಎರಡನೆಯ ಪುಲಿಕೇಶಿಯು ಬನವಾಸಿಯಲ್ಲಿದ್ದ ಕದಂಬರನ್ನು, ಕೊಂಕಣದಲ್ಲಿದ್ದ ಮೌರ್ಯರನ್ನು, ತಲೆಕಾಡಿನ ಗಂಗರನ್ನು, ದಕ್ಷಿಣ ಕನ್ನಡದ ಅಲೂಪರನ್ನು ಸೋಲಿಸಿ ಪಶ್ಚಿಮ ಕರಾವಳಿ ಹಾಗೂ ದಖ್ಖನ್ ಭೂಭಾಗವನ್ನು ತನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾದನು ಎರಡನೆಯ ಪುಲಿಕೇಶಿ. ಆನಂತರ ಗಂಗರು ಮತ್ತು ಅಲೂಪ ಅರಸರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಏರ್ಪಡಿಸಿಕೊಂಡು ತನ್ನ ಅಧಿಕಾರವನ್ನು, ತನ್ನ ಸಾಮ್ರಾಜ್ಯವನ್ನು ಮತ್ತಷ್ಟು ಬಲಪಡಿಸಿಕೊಂಡನು ಎರಡನೆಯ ಪುಲಿಕೇಶಿ. ಇಷ್ಟೆಲ್ಲ ವಿಜಯಗಳ ನಂತರ ಉತ್ತರ ಭಾರತದ ವಿಜಯದತ್ತ ಎರಡನೇ ಪುಲಿಕೇಶಿ ಗಮನವನ್ನು ಹರಿಸಿದನು. ಉತ್ತರ ಪಥೇಶ್ವರನಾಗಿದ್ದ ಹರ್ಷವರ್ಧನನ ಸಾಮಂತರಾಗಿದ್ದ ಲಾಟರು, ಮಾಳವರು, ಗೂರ್ಜರರು ಮತ್ತು ಪ್ರತಿಹಾರರನ್ನು ಸೋಲಿಸುವಲ್ಲಿ ಪ್ರಯತ್ನಿಸಿ ಆ ಎಲ್ಲರನ್ನೂ ಕೂಡ ಸೋಲಿಸುವಲ್ಲಿ ಯಶಸ್ವಿಯಾದನು. ಲಾಟ, ಮಾಳವ, ಗೂರ್ಜರ ಪ್ರತಿಹಾರರು ಪುಲಿಕೇಶಿಗೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿದರು. ಹೀಗೆ ಪುಲಿಕೇಶಿ ಲಾಟ, ಮಾಳವ, ಗೂರ್ಜರ ಪ್ರತಿಹಾರರ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದನು. ಇದರ ಫಲವಾಗಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಭೂಭಾಗಗಳು ಪುಲಿಕೇಶಿಯ ಹಿಡಿತಕ್ಕೆ ಬಂದವು. ಆನಂತರ ಪುಲಿಕೇಶಿಯು ತನ್ನ ತಮ್ಮನಾಗಿದ್ದ ಜಯಸಿಂಹನನ್ನು ಗುಜರಾತ್ನ ಮಾಂಡಲೀಕನನ್ನಾಗಿ ನೇಮಕ ಮಾಡಿದನು. ಹೀಗೆ ಚಾಲುಕ್ಯ ಸಾಮ್ರಾಜ್ಯದ ಗಡಿಗಳು ಈಗ ಮಹಾನದಿಯವರೆಗೂ ಕೂಡ ವಿಸ್ತರಿಸುತ್ತಾ ಹೋದವು. ಈ ಲಾಟ, ಮಾಳವ, ಗೂರ್ಜರ ಪ್ರತಿಹಾರರೊಂದಿಗೆ ಪುಲಿಕೇಶಿಯು ಮಾಡಿದಂತಹ ಯುದ್ಧ ಉತ್ತರ ಪಥೇಶ್ವರ ಎಂದು ಹೆಸರುವಾಸಿಯಾಗಿದ್ದ ಹರ್ಷನ ಕೋಪಕ್ಕೆ ಕಾರಣವಾಗಿ ಇದು ಹರ್ಷನೊಂದಿಗೆ ಯುದ್ಧ ಅಥವಾ ನರ್ಮದಾ ಕಾಳಗಕ್ಕೆ ಕಾರಣವಾಯಿತು. ಈಗ ಆ ಹರ್ಷನೊಂದಿಗೆ ಯುದ್ಧ ಅಥವಾ ನರ್ಮದಾ ಕಾಳಗವನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಪುಲಕೇಶಿಯ ಸರ್ವಶ್ರೇಷ್ಠ ಯುದ್ಧವೇ ಹರ್ಷವರ್ಧನನೊಂದಿಗೆ ಮಾಡಿದಂಥ ನರ್ಮದಾ ಯುದ್ಧ. ಉತ್ತರ ಭಾರತದ ಅಧಿಪತಿಯಾಗಿ ಉತ್ತರಾಪಥೇಶ್ವರ ಎಂಬ ಬಿರುದನ್ನು ಗಳಿಸಿದ್ದ ಹರ್ಷನು ಈಗ ದಕ್ಷಿಣ ಭಾರತದಲ್ಲಿಯೂ ತನ್ನ ರಾಜ್ಯವನ್ನು ವಿಸ್ತರಿಸಲು ಬಯಸಿದ್ದನು. ಇದು ಪುಲಕೇಶಿ ಮತ್ತು ಹರ್ಷನ ನಡುವಿನ ನರ್ಮದಾ ಯುದ್ಧಕ್ಕೆ ಕಾರಣ ಆಯಿತು. ವಲ್ಲಭಿಯ ಧ್ರುವಸೇನನಿಗೆ ರಾಜ್ಯವನ್ನು ಮರಳಿಕೊಟ್ಟು ಆತನೊಂದಿಗೆ ಸ್ನೇಹಹಸ್ತ ನೀಡಬೇಕೆಂದು ನಿರ್ದೇಶಿಸಿ ಪುಲಕೇಶಿಯ ಆಸ್ಥಾನಕ್ಕೆ ಹರ್ಷನು ತನ್ನ ರಾಯಭಾರಿಯನ್ನು ಕಳುಹಿಸಿದ್ದನು. ಇದರಿಂದ ಕೋಪಗೊಂಡಂಥ ಪುಲಕೇಶಿ ಇದನ್ನೆಲ್ಲ ಯುದ್ಧವೇ ತೀರ್ಮಾನಿಸಲಿ ಎಂದು ಮರು ಉತ್ತರವನ್ನು ಕಳಿಸಿಕೊಟ್ಟನು. ಇದರಿಂದ ಹರ್ಷ ಕೋಪಗೊಂಡದ್ದ. ಅಲ್ಲದೆಯೇ ತನ್ನ ಸಾಮಂತರಾಗಿದ್ದ ಲಾಟ, ಮಾಳವ ಮತ್ತು ಗೂರ್ಜರ ಪ್ರತಿಹಾರರನ್ನು ಪುಲಕೇಶಿಯು ಸೋಲಿಸಿದ್ದರಿಂದ ಈ ಸಾಮಂತರಿಂದ ಹರ್ಷನಿಗೆ ಬರುತ್ತಿದ್ದ ಕಪ್ಪ ಕಾಣಿಕೆಗಳು ನಿಂತು ಹೋಗಿ ಹರ್ಷನ ರಾಜ್ಯದ ಆದಾಯವು ಸ್ವಲ್ಪ ಕಡಿಮೆಯಾಗಿತ್ತು. ಇದೂ ಕೂಡ ಹರ್ಷನ ಕೋಪಕ್ಕೆ ಇನ್ನೊಂದು ಕಾರಣವಾಗಿತ್ತು. ಈ ಕಾರಣಗಳಿಂದ ಹರ್ಷ ಮತ್ತು ಪುಲಕೇಶಿಯ ಮಧ್ಯೆ ಕ್ರಿಸ್ತಶಕ 630ನೇ ಇಸ್ವಿಯಲ್ಲಿ ನರ್ಮದಾ ನದಿ ತೀರದಲ್ಲಿ ಯುದ್ಧವು ಆರಂಭವಾಯಿತು. ನರ್ಮದೆಯ ಉತ್ತರ ತೀರದಲ್ಲಿ ಹರ್ಷನ ಸೈನ್ಯವು ಬೀಡುಬಿಟ್ಟು ಯುದ್ಧದ ಆರಂಭಕ್ಕಾಗಿ ಕಾಯುತ್ತಿತ್ತು. ನರ್ಮದೆಯ ದಕ್ಷಿಣ ತೀರದಲ್ಲಿ ಪುಲಕೇಶಿಯ ಸೈನ್ಯವು ಬೀಡುಬಿಟ್ಟು ಯುದ್ಧದ ಆರಂಭಕ್ಕಾಗಿ ಕಾಯುತ್ತಿತ್ತು. ಯುದ್ಧವನ್ನು ಮೊದಲು ಯಾವ ಪಕ್ಷದವರೂ ಆರಂಭ ಮಾಡಲಿಲ್ಲ. ತುಂಬಿ ಹರಿಯುತ್ತಿದ್ದ ನದಿಯನ್ನು ದಾಟಿ ಬರಲು ಪ್ರಯತ್ನವನ್ನು ಮಾಡದೆಯೇ ಎರಡೂ ಸೈನ್ಯಗಳು ಕೂಡ ಕಾಯುವ ನೀತಿಯನ್ನು ಅನುಸರಿಸಿದರು. ಇಂತಹ ಸಂದರ್ಭದಲ್ಲಿ ಹರ್ಷನು ತನ್ನ ಸ್ವಲ್ಪ ಸೈನ್ಯವನ್ನು ಅಲ್ಲಿಯೇ ಇರಿಸಿ ಉಳಿದ ಸೈನ್ಯವನ್ನು ತೆಗೆದುಕೊಂಡು ಮುಂದೆ ಸಾಗಿ ರಾತ್ರಿ ವೇಳೆಯಲ್ಲಿ ನದಿಯನ್ನು ದಾಟಿ ಪುಲಕೇಶಿಯ ಮೇಲೆ ಆಕ್ರಮಣ ಮಾಡುವಂತಹ ಯೋಜನೆಯನ್ನು ರೂಪಿಸಿದನು.
ಬೇಹುಗಾರರ ಮೂಲಕ. ಈ ಮಾಹಿತಿಯನ್ನು ಪಡೆದಂತಹ ಪುಲಿಕೇಶಿಯು ಇದಕ್ಕೆ ತಕ್ಕ ಸಿದ್ಧತೆಯನ್ನು ಮಾಡಿಕೊಂಡು ಹರ್ಷನ ಸೈನ್ಯ ಮತ್ತು ಹರ್ಷನ ಯುದ್ಧದ ಆನೆಗಳು ಎದೆಯ ಮಟ್ಟದ ನೀರಿಗೆ ಬರುವವರೆಗೂ ಕಾದಿದ್ದು, ಆನಂತರ ಒಮ್ಮಿಂದೊಮ್ಮೆಲೆ ಬೆಂಕಿಯನ್ನು ಉಗುಳುವ ಬಾಣಗಳನ್ನು ಪ್ರಯೋಗಿಸುವ ಹಾಗೆ ತನ್ನ ಸೈನಿಕರಿಗೆ ಆದೇಶವನ್ನು ನೀಡಿದ್ದನು ಪುಲಿಕೇಶಿ. ಒಮ್ಮಿಂದೊಮ್ಮೆಲೆ ನುಗ್ಗಿ ಬಂದ ಈ ಬೆಂಕಿಯನ್ನು ಉಗುಳುವ ಬಾಣಗಳನ್ನು ಕಂಡ ಹರ್ಷನ ಆನೆಗಳು ತಬ್ಬಿಬ್ಬಾಗಿ ತಮ್ಮ ಸೈನಿಕರನ್ನು ನೀರಿನಲ್ಲಿ ಬೀಳಿಸಿ ಅವರನ್ನೇ ತುಳಿಯುತ್ತಾ ಹರ್ಷನ ಆನೆಗಳು ಹಿಂದಕ್ಕೆ ಓಡಲಾರಂಭಿಸಿದವು. ಹರ್ಷನ ಸೈನಿಕರು ನೀರಿನಲ್ಲಿ ಓಡಲಾರದೆ ಬಾಣಗಳಿಗೆ ಎದೆಯೊಡ್ಡಿ ಮರಣ ಹೊಂದತೊಡಗಿದ್ದರು. ಹೀಗೆ ತರಗೆಲೆಗಳಂತೆ ಉರುಳಿ ಬೀಳುತ್ತಿರುವ ತನ್ನ ಸೈನ್ಯ ಮದಗಜಿಗಳನ್ನು ಕಂಡ ಹರ್ಷನ ಹರ್ಷವೇ ಮಾಯವಾಯಿತು ಎಂದು ಶಾಸನವು ತಿಳಿಸುತ್ತದೆ. ಹೀಗೆ ನರ್ಮದಾ ಯುದ್ಧದಲ್ಲಿ ಸೋಲು ಹರ್ಷನದ್ದಾಯಿತು. ಅಪ್ರತಿಮ ಪರಾಕ್ರಮಿ ಎಂದು ಹೆಸರು ಗಳಿಸಿದ್ದ ಹರ್ಷನನ್ನು ನರ್ಮದಾ ಕಾಳಗದಲ್ಲಿ ಸೋಲಿಸಿದ ಎರಡನೇ ಪುಲಿಕೇಶಿಯು ಪರಮೇಶ್ವರ ಎನ್ನುವ ಬಿರುದನ್ನು ಧರಿಸಿದನು. ಈ ಸಂಗತಿಯನ್ನು ಹ್ಯೂಯನ್ ಸಾಂಗ್ನ ಸಿಯುಕಿ ಮತ್ತು ಐಹೊಳೆ ಶಾಸನಗಳು ಸಂಪೂರ್ಣವಾಗಿ ಸ್ಪಷ್ಟಪಡಿಸುತ್ತವೆ. ಅನಂತರ ಪುಲಿಕೇಶಿಯು ಸುಮಾರು 99,000 ಗ್ರಾಮಗಳನ್ನು ಒಳಗೊಂಡ ಕರ್ನಾಟಕ, ಮಹಾರಾಷ್ಟ್ರ, ಕೊಂಕಣಗಳ ತ್ರೈರಾಷ್ಟ್ರಾಧಿಪತಿ ಆದನು ಎಂದು ಮತ್ತು ಈ ಯುದ್ಧದಲ್ಲಿ ಸೋತ ಹರ್ಷವರ್ಧನ ತನ್ನ ಹರ್ಷವನ್ನು ಕಳೆದುಕೊಂಡನು ಎಂದು ಐಹೊಳೆ ಶಾಸನವು ಸ್ಪಷ್ಟಪಡಿಸುತ್ತದೆ. ಹ್ಯೂಯನ್ ಸಾಂಗ್ ಹೇಳಿರುವ ಹಾಗೆ ಎರಡನೇ ಪುಲಿಕೇಶಿಯು ಪೂರ್ವ ಪಶ್ಚಿಮ ದೇಶಗಳ ಆಕ್ರಮಣದಲ್ಲಿ ನಿರತನಾಗಿದ್ದನು. ದೂರದ ಪ್ರಾಂತ್ಯಗಳೆಲ್ಲ ಅವನಿಗೆ ಶರಣಾಗಿದ್ದವು. ಸೋತ ಹರ್ಷನೊಂದಿಗೆ ಪುಲಿಕೇಶಿಯು ಸ್ನೇಹ ಹಸ್ತವನ್ನು ನೀಡಿದನು. ನರ್ಮದಾ ನದಿಯೇ ಅವರಿಬ್ಬರ ಸಾಮ್ರಾಜ್ಯಗಳ ಗಡಿಯಾಯಿತು. ಹೀಗೆ ನರ್ಮದಾ ಯುದ್ಧವು ಮುಕ್ತಾಯವಾಯಿತು. ಇದಾದ ನಂತರದಲ್ಲಿ ಪುಲಿಕೇಶಿಗೆ ದಕ್ಷಿಣಾಪತೇಶ್ವರ ಎನ್ನುವಂಥ ಬಿರುದು ಲಭ್ಯವಾಯಿತು. ಹೀಗಾಗಿ ಆ ಸಮಯದಲ್ಲಿ ಉತ್ತರ ಭಾರತವನ್ನು ಉತ್ತರಪತೇಶ್ವರನಾಗಿದ್ದ ಹರ್ಷ, ದಕ್ಷಿಣ ಭಾರತವನ್ನು ದಕ್ಷಿಣಪತೇಶ್ವರನಾಗಿದ್ದ ಎರಡನೇ ಪುಲಿಕೇಶಿಯು ಆಡಳಿತ ನಡೆಸಲಾರಂಭಿಸಿದ್ದರು. ಮುಂದೆ ನೋಡೋಣ ವೆಂಗಿ ಮಂಡಲದ ವಿಜಯವನ್ನು ಕುರಿತು. ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಸೈನ್ಯ ಸಮೇತ ಹೊರಟ ಎರಡನೇ ಪುಲಿಕೇಶಿಯು ಭಾರತದ ಪೂರ್ವದಲ್ಲಿದ್ದ ಕೋಸಲ ಮತ್ತು ಕಳಿಂಗ ರಾಜ್ಯಗಳನ್ನು ಗೆದ್ದುಕೊಂಡನು. ಆಂಧ್ರದಲ್ಲಿದ್ದ 12 ಜನ ಅರಸರನ್ನು ಸೋಲಿಸಿ ವೆಂಗಿಮಂಡಲ ಮತ್ತು ಪಿಷ್ಟಪುರವನ್ನು ಆಕ್ರಮಿಸಿಕೊಂಡನು. ಈ ಪೂರ್ವ ಪ್ರಾಂತ್ಯಗಳ ಉಸ್ತುವಾರಿಗಾಗಿ ತನ್ನ ಮತ್ತೊಬ್ಬ ಸಹೋದರನಾಗಿದ್ದ ಕುಬ್ಜ ವಿಷ್ಣುವರ್ಧನನನ್ನು ನೇಮಿಸಿದನು. ಮುಂದೆ ಕುಬ್ಜ ವಿಷ್ಣುವರ್ಧನನು ಸ್ವತಂತ್ರ ವೆಂಗಿ ಚಾಲುಕ್ಯ ರಾಜ್ಯ ಸಂತತಿಯನ್ನು ಸ್ಥಾಪನೆ ಮಾಡಿ ಆಳಲಾರಂಭಿಸಿದನು. ಮುಂದೆ ಆಂಧ್ರ ಭೂಭಾಗವನ್ನು ಗೆದ್ದುಕೊಂಡದ್ದು. ಪುಲಿಕೇಶಿಯ ಆಕ್ರಮಣ ಕಾಲದಲ್ಲಿ ಆಂಧ್ರ ಭೂಭಾಗದಲ್ಲಿ ವಿಷ್ಣುಕಂಡಿಗಳು ಎಂಬ ಪ್ರಾದೇಶಿಕ ಅರಸರು ಪ್ರಬಲರಾಗಿ ಆಡಳಿತ ನಡೆಸುತ್ತಿದ್ದರು. ಪುಲಿಕೇಶಿಯು ಅವರೊಂದಿಗೆ ಯುದ್ಧಕ್ಕೆ ಧಾವಿಸಿದಾಗ ವಿಷ್ಣುಕಂಡಿಗಳು ಪ್ರತಿಭಟಿಸಿ ಪರಾಜಿತರಾದರು. ವಿಷ್ಣುಕಂಡಿಗಳ ದೊರೆ ಪೃಥ್ವಿರಾಜನು ಪುಲಿಕೇಶಿಯಿಂದ ಸೋತು ಪುಲಿಕೇಶಿಯ ಸಾಮಂತಿಕೆಯನ್ನು ಸ್ವೀಕರಿಸಿದನು. ಹೀಗೆ ಈ ಆಂಧ್ರ ಭೂಭಾಗವೂ ಕೂಡ ಈಗ ಪುಲಿಕೇಶಿಯ ವಶಕ್ಕೆ ಬಂದಿತು. ಮುಂದೆ ಅರಬ್ಬರೊಂದಿಗಿನ ಯುದ್ಧ. ಪಶ್ಚಿಮ ಕರಾವಳಿಯ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸುವ ಸಲುವಾಗಿ ಬಾಂಬೆ ಬಳಿಯ ಠಾಣಾ ಬಂದರದ ಮೇಲೆ ದಾಳಿ ಮಾಡಿದ ಎರಡನೇ ಪುಲಿಕೇಶಿಯು ಅಲ್ಲಿದ್ದಂತಹ ಅರಬ್ಬರನ್ನು ಸೋಲಿಸಿ ಅವರನ್ನು ಹೊರಗಟ್ಟಿದನು. ಆದರೂ ಕೂಡ ಪರ್ಷಿಯಾದ ಅರಸನಾಗಿದ್ದ ಎರಡನೆಯ ಖುಸ್ರುವಿನೊಂದಿಗೆ ಪುಲಿಕೇಶಿಯು ತನ್ನ ರಾಯಭಾರ ಸಂಬಂಧವನ್ನು ಯಶಸ್ವಿಯಾಗಿ ಹೊಂದಿದನು. ಮುಂದೆ ನೋಡೋಣ ಪಲ್ಲವರೊಂದಿಗೆ ಜರುಗಿದಂಥ ಯುದ್ಧ. ಪಲ್ಲವ ಮತ್ತು ಚಾಲುಕ್ಯ ಸಂಘರ್ಷ ಪುಲಿಕೇಶಿಯ ಕಾಲದಿಂದ ಆರಂಭವಾಗಿ ಮುಂದೆ ತಲೆಮಾರಿನವರೆಗೂ ಸಹ ಮುಂದುವರಿಯುತ್ತಾ ಹೋಯಿತು. ದಕ್ಕನಿನ ಸಾರ್ವಭೌಮತ್ವಕ್ಕಾಗಿ ಕಾದಾಡುತ್ತಿದ್ದಂಥ ಚಾಲುಕ್ಯರು ಮತ್ತು ಪಲ್ಲವರು ಬದ್ಧವೈರಿಗಳಾಗಿದ್ದರು. ಚಾಲುಕ್ಯರು ವೈಷ್ಣವರಾಗಿದ್ದರೆ ಪಲ್ಲವರು ಶೈವರಾಗಿದ್ದರು. ಆದ್ದರಿಂದ ಸಹಜವಾಗಿಯೇ ಅವರಿಬ್ಬರ ನಡುವೆ ಸಂಘರ್ಷ ಎನ್ನುವುದು
ಯಶಸ್ವಿಯಾಗಿ ತಲೆ ಎತ್ತಿತ್ತು. ಎರಡನೇ ಪುಲಿಕೇಶಿಯು ಮತ್ತವಿಲಾಸ ಎಂದು ಪ್ರಸಿದ್ಧನಾಗಿದ್ದ ಕಂಚಿಯ ಪಲ್ಲವ ದೊರೆ ಮಹೇಂದ್ರವರ್ಮನನ್ನು ಪೊಳ್ಳಲೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನು ಆಕ್ರಮಿಸಿಕೊಂಡನು. ಮಹೇಂದ್ರನು ಈ ಯುದ್ಧದಲ್ಲಿ ಸೋತು ಮರಣವನ್ನು ಹೊಂದಿಬಿಟ್ಟನು. ಆ ಸಮಯದಲ್ಲಿ ಪುಲಿಕೇಶಿಯ ಸೈನ್ಯವು ಎಬ್ಬಿಸಿದ ಧೂಳು ಪಲ್ಲವಾಧಿಪತಿಯ ಪ್ರತಾಪವನ್ನು ಅಡಗಿಸಿ ಕಂಚಿಯನ್ನು ಚಾಲುಕ್ಯರ ಅಧೀನಕ್ಕೆ ತಂದಿತು ಎಂದು ರವಿಕೀರ್ತಿಯು ತನ್ನ ಐಹೊಳೆ ಶಾಸನದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಇಲ್ಲಿಂದ ಹೀಗೆ ಆರಂಭವಾದಂತಹ ಪಲ್ಲವ ಮತ್ತು ಚಾಲುಕ್ಯರ ಈ ಸಂಘರ್ಷ ಅಥವಾ ಈ ವೈರತ್ವ ಮುಂದೆ 15ನೇ ಶತಮಾನದವರೆಗೂ ಸಹ ಮುಂದುವರಿಯುತ್ತಾ ಹೋಯಿತು. ಪಲ್ಲವರೊಂದಿಗೆ ಜರುಗಿದ ಯುದ್ಧ ಮತ್ತು ಪಡೆದ ವಿಜಯದ ನಂತರ ಪುಲಿಕೇಶಿಯು ಕಾವೇರಿ ನದಿಯ ದಕ್ಷಿಣ ಭೂಭಾಗದತ್ತ ಗಮನವನ್ನು ಹರಿಸಿದನು. ಈ ಭೂಭಾಗದಲ್ಲಿ ಆಡಳಿತ ನಡೆಸುತ್ತಿದ್ದ ಸಂಗಮ ರಾಜ್ಯಗಳು ಎಂದು ಹೆಸರುವಾಸಿಯಾಗಿದ್ದ ಚೋಳ, ಚೇರ ಮತ್ತು ಪಾಂಡ್ಯರು ಪುಲಿಕೇಶಿಯ ಪರಾಕ್ರಮವನ್ನು ಕೇಳಿ ಯುದ್ಧವನ್ನು ಮಾಡದೆಯೇ ತಾವಾಗಿಯೇ ಮುಂದೆ ಬಂದು ಪುಲಿಕೇಶಿಗೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಿ ಎರಡನೇ ಪುಲಿಕೇಶಿಯ ಸಾರ್ವಭೌಮತ್ವವನ್ನು ಸ್ವೀಕರಿಸಿದರು. ಹೀಗೆ ಈ ಸಂಗಮ ರಾಜ್ಯಗಳು ಕೂಡ ಈಗ ಪುಲಿಕೇಶಿಯ ನಿಯಂತ್ರಣಕ್ಕೆ ಬಂದವು. ಪಲ್ಲವ ಚಾಲುಕ್ಯ ಸಂಘರ್ಷದ ಮುಂದುವರೆದ ಭಾಗವನ್ನು ನೋಡೋಣ ಈಗ. ಪುಲಿಕೇಶಿಯ ಅಂತಿಮ ದಿನಗಳು ದುಃಖದಾಯಕವಾಗಿದ್ದವು. ಕಾರಣ, ಒಂದು ಕಡೆ ಎರಡನೇ ಪುಲಿಕೇಶಿಯು ಇಳಿಯ ವಯಸ್ಸಿನಲ್ಲಿ ಅವನ 4 ಮಂದಿ ಮಕ್ಕಳು ಸಾಮ್ರಾಜ್ಯದ ವಿಭಜನೆಗಾಗಿ ಒತ್ತಾಯಿಸತೊಡಗಿದ್ದರು. ಮತ್ತೊಂದು ಕಡೆ ಈ ಹಿಂದೆ ತನ್ನಿಂದ ಸೋತು ರಾಜ್ಯವನ್ನು ಕಳೆದುಕೊಂಡಿದ್ದ ಪಲ್ಲವರು ಈಗ ತಮ್ಮ ರಾಜ್ಯವನ್ನು ಮರಳಿ ಪಡೆಯುವ ಸಲುವಾಗಿ ಪುಲಿಕೇಶಿಯ ವಿರುದ್ಧ ಗರ್ಜಿಸುತ್ತಾ ಬಂದರು. ಈ ಹಿನ್ನೆಲೆಯಲ್ಲಿ ಪಲ್ಲವರ ಮಹೇಂದ್ರವರ್ಮನ ಮಗನಾಗಿದ್ದ 1ನೆಯ ನರಸಿಂಹವರ್ಮನು ತನ್ನ ತಂದೆಯ ಸಾವಿನ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ ಕಾಲು ಕೆರೆದು ಯುದ್ಧಕ್ಕೆ ಬರುತ್ತಿದ್ದಾನೆ ಈ ನರಸಿಂಹವರ್ಮ. ಇದೇ ಸಮಯದಲ್ಲಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ಪುಲಿಕೇಶಿಯು ತಾನೇ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡು ಮತ್ತೊಮ್ಮೆ ಪಲ್ಲವರ ಮೇಲೆ ದಂಡೆತ್ತಿ ಹೋದನು. ಹೀಗಾಗಿ ಮತ್ತೊಮ್ಮೆ ಪಲ್ಲವರು ಮತ್ತು ಚಾಲುಕ್ಯರ ಮಧ್ಯದಲ್ಲಿ ಭೀಕರವಾದಂಥ ಯುದ್ಧ ಆರಂಭವಾಯಿತು. ಪೆರಿಯಾಲ, ಮಣಿಮಂಗಲ ಮತ್ತು ಸುರಮಾನಗಳಲ್ಲಿ ನಡೆದ ಯುದ್ಧಗಳಲ್ಲಿ ಎರಡನೇ ಪುಲಿಕೇಶಿಯು ಸೋತು ಹೋದನು. ಸೋತ ಪುಲಿಕೇಶಿಯನ್ನು ಪಲ್ಲವರ ದೊರೆ 1ನೆಯ ನರಸಿಂಹವರ್ಮನು ಬೆನ್ನಟ್ಟಿಕೊಂಡು ಬದಾಮಿಯವರೆಗೂ ಸಹ ಹಿಂಬಾಲಿಸಿ ಬಂದನು. ಪುಲಕೇಶಿಯು ಬದಾಮಿ ಕೋಟೆಯನ್ನು ಭದ್ರಪಡಿಸಿ ಕೋಟೆಯ ಒಳಗಡೆ ರಕ್ಷಣೆಯನ್ನು ಪಡೆದುಕೊಂಡನು. ಆದರೆ ಕೋಟೆಯನ್ನು ಭೇದಿಸಿ ಒಳಗೆ ಬಂದಂತಹ ಪಲ್ಲವರ ನರಸಿಂಹವರ್ಮನು ಅನಾರೋಗ್ಯ ಪೀಡಿತನು, ವೃದ್ಧನೂ ಆಗಿದ್ದ ಪುಲಿಕೇಶಿಯೊಂದಿಗೆ ಹೋರಾಟವನ್ನು ಮುಂದುವರಿಸಿದನು. ಪುಲಿಕೇಶಿಯು ತನ್ನ ಅರಮನೆಯಲ್ಲಿಯೇ ಹೋರಾಡುತ್ತಲೇ ವೀರಮರಣವನ್ನು ಹೊಂದಿದನು. ಆನಂತರ ಪಲ್ಲವರ 1ನೆಯ ನರಸಿಂಹವರ್ಮನು ಬದಾಮಿಯನ್ನು ಆಕ್ರಮಿಸಿಕೊಂಡು ವಾತಾಪಿಕೊಂಡನ್ ಎನ್ನುವ ಬಿರುದನ್ನು ಧರಿಸಿಕೊಂಡನು. ಇದರ ಜ್ಞಾಪಕಾರ್ಥವಾಗಿ ನಾನು ವಾತಾಪಿಯನ್ನು ಗೆದ್ದೆ ಎಂಬ ಶಾಸನ ಮತ್ತು ಒಂದು ವಿಜಯ ಸ್ತಂಭವನ್ನು ಇಲ್ಲಿ ಹಾಕಿಸಿ ಬದಾಮಿಯಲ್ಲಿದ್ದ ಸುಂದರ ಗಣಪತಿಯ ವಿಗ್ರಹವನ್ನು ಕೊಂಡೊಯ್ದು ಅದನ್ನು ಕಂಚಿಯಲ್ಲಿ ಪ್ರತಿಷ್ಠಾಪಿಸಿದನು. ಹೀಗೆ ವೈಭವದಿಂದ ಆಡಳಿತ ನಡೆಸಿದಂತಹ ಪುಲಿಕೇಶಿಯ ಆಳ್ವಿಕೆಯು ಹೀಗೆ ದುಃಖಾಂತದಲ್ಲಿ ಮುಕ್ತಾಯವಾಯಿತು. ಮುಂದೆ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಗ್ರಹಣ ಬಡಿದು ಸುಮಾರು 13 ವರ್ಷಗಳವರೆಗೆ ಪಲ್ಲವರ ಅಧೀನದಲ್ಲಿಯೇ ಈ ಬದಾಮಿ ಚಾಲುಕ್ಯರ ರಾಜ್ಯವು ಉಳಿದಿತ್ತು. ಈ ಯುದ್ಧಗಳಲ್ಲಿ ನರಸಿಂಹವರ್ಮನಿಗೆ ಚೋಳ, ಪಾಂಡ್ಯ ಹಾಗೂ ಸಿಂಹಳದ ರಾಜನಾಗಿದ್ದಂತಹ ಮಾರವರ್ಮನ ಬೆಂಬಲ ಇತ್ತು. ಕನ್ನಡಿಗರು ಮತ್ತು ಪಲ್ಲವರು ಸದಾ ಎಣ್ಣೆ ಸೀಗೆಯಂತಿದ್ದರು ಎಂದು ಪ್ರಸಿದ್ಧ ಇತಿಹಾಸಕಾರರಾದಂಥ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿಯವರು ಹೇಳಿದ್ದಾರೆ. ಈಗ ಪುಲಿಕೇಶಿಯ ವ್ಯಕ್ತಿತ್ವವನ್ನು ನೋಡೋಣ. ಪುಲಿಕೇಶಿ ಒಬ್ಬ ಪರಾಕ್ರಮಶಾಲಿ, ಮಹಾಪ್ರಚಂಡ, ಕರ್ನಾಟಕದ ಪ್ರಥಮ ಸಾಮ್ರಾಟ, ದಕ್ಷ ಆಡಳಿತಗಾರ, ಉದಾರಿ ಹಾಗೂ ಮಹಾ ಸಾಮ್ರಾಜ್ಯದ ನಿರ್ಮಾಪಕ.
ಜೊತೆಗೆ ಪ್ರಾಚೀನ ಭಾರತದ ಶ್ರೇಷ್ಠ ಸಾಮ್ರಾಟರಲ್ಲಿ ಒಬ್ಬನೂ ಆಗಿದ್ದಾನೆ. ತನ್ನೆಲ್ಲ ದಿಗ್ವಿಜಯಗಳ ಜ್ಞಾಪಕಾರ್ಥವಾಗಿ ಪುಲಕೇಶಿಯು ಅಶ್ವಮೇಧ ಯಾಗವನ್ನು ವಿಜೃಂಭಣೆಯಿಂದ ಆಚರಿಸಿದ್ದನು. ಪುಲಕೇಶಿಯ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಕಂಚಿಯವರೆಗೂ ಹಾಗೂ ಪಶ್ಚಿಮದಲ್ಲಿ ಕೊಂಕಣದಿಂದ ಹಿಡಿದು ಪೂರ್ವದಲ್ಲಿ ಕಳಿಂಗ ಭೂಭಾಗದವರೆಗೂ ಸಹ ವಿಶಾಲವಾಗಿ ವಿಸ್ತರಿಸಿತ್ತು. ಇಡೀ ದಕ್ಷಿಣ ಭಾರತವನ್ನು ಒಳಗೊಂಡಿದ್ದಂತಹ ಪುಲಕೇಶಿಯ ಸಾಮ್ರಾಜ್ಯವು ಪ್ರಾಚೀನ ಕರ್ನಾಟಕದ ಅತಿ ದೊಡ್ಡ ಸಾಮ್ರಾಜ್ಯವಾಗಿತ್ತು. ಸತ್ಯಾಶ್ರಯ, ಸಾಹಸರಸಿಕ, ಪರಮೇಶ್ವರ, ಶ್ರೀ ಪೃಥ್ವಿವಲ್ಲಭ, ಪರಮಭಾಗವತ, ಮಹಾರಾಜಾಧಿರಾಜ, ದಕ್ಷಿಣ ಪಥೇಶ್ವರ ಮುಂತಾದವು ಪುಲಕೇಶಿಯ ಈ ಬಿರುದುಗಳು ಅವನ ಹಿರಿಮೆಗೆ ಹಿಡಿದಂತಹ ಕನ್ನಡಿಯಾಗಿ ಮಾರ್ಪಟ್ಟಿವೆ. ಪುಲಕೇಶಿಯ ಕೀರ್ತಿಯು ಭಾರತದಲ್ಲೇ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ಹಬ್ಬಿತ್ತು. ಪುಲಕೇಶಿ ತನ್ನ ರಾಯಭಾರಿಯನ್ನು ಪರ್ಷಿಯಾದ ದೊರೆ 2ನೇ ಖುಸ್ರುವಿನ ಆಸ್ಥಾನಕ್ಕೆ ಕಳುಹಿಸಿದ್ದನು. ಖುಸ್ರು ತನ್ನ ರಾಯಭಾರಿ ಸುಲೈಮಾನನನ್ನು ಪುಲಕೇಶಿಯ ಆಸ್ಥಾನಕ್ಕೆ ಕಳುಹಿಸಿದ್ದನು. ಈ ವಿಚಾರವನ್ನು ಅಜಂತಾದ ಚಿತ್ರಗಳಿಂದ ನೋಡಬಹುದಾಗಿದೆ, ತಿಳಿಯಬಹುದಾಗಿದೆ. ಈಗ ನೋಡೋಣ, ಪುಲಕೇಶಿಯ ಆಳ್ವಿಕೆಯ ಸಮಯದಲ್ಲಿ ಅವನ ಸಾಮ್ರಾಜ್ಯವನ್ನು ಸಂದರ್ಶಿಸಿದ್ದ ಪ್ರಸಿದ್ಧ ಚೀನಿ ಪ್ರವಾಸಿ ಹ್ಯೂಯೆನ್ ಸಾಂಗ್ ಪುಲಕೇಶಿಯನ್ನ ಕುರಿತು ನೀಡಿರುವಂತಹ ವಿವರಣೆಯನ್ನು. ಚೀನಾದ ಬೌದ್ಧ ಯಾತ್ರಿಕ ಹ್ಯೂಯೆನ್ ಸಾಂಗನು 2ನೇ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಅವನು ತನ್ನ ಸಿಯುಕಿ ಕೃತಿಯಲ್ಲಿ ಪುಲಕೇಶಿಯ ಪರಾಕ್ರಮ, ರಾಜನಿಷ್ಠೆ, ಜನತೆಯ ಪ್ರಾಮಾಣಿಕತೆ, ಉದಾರತೆ, ಇಲ್ಲಿನ ಸಂಪತ್ತು, ಇಲ್ಲಿ ಇದ್ದಂಥ ಬೌದ್ಧ ಧರ್ಮದ ಸ್ಥಿತಿಗತಿಗಳು ಹಾಗೂ ಭಾರತದ ಹವಾಗುಣ ಮುಂತಾದ ವಿವರಗಳನ್ನು ಸ್ಪಷ್ಟವಾಗಿ ನೀಡಿದ್ದಾನೆ ಹ್ಯೂಯೆನ್ ಸಾಂಗ್. ಹ್ಯೂಯೆನ್ ಸಾಂಗನ ಪ್ರಕಾರ ಕರ್ನಾಟಕದ ಜನ ಸತ್ಯಸಂಧರು, ಕರ್ನಾಟಕ ಜನ ಆತ್ಮಾಭಿಮಾನಿಗಳು, ಕರ್ನಾಟಕದ ಜನ ಸರಳ ಜೀವಿಗಳು, ವಿಧೇಯರು, ದೃಢಕಾಯರು, ನ್ಯಾಯಪರರು, ವೀರರು, ಅನ್ಯಾಯದ ದ್ವೇಷಿಗಳು, ಕಷ್ಟದಲ್ಲಿ ಇರುವವರಿಗೆ ಪ್ರಾಣವನ್ನು ಕೊಡುವವರು, ಉಪಕಾರಿಗಳಿಗೆ ಪ್ರತ್ಯುಪಕಾರಿಗಳು, ಛಲ ಸಾಧಕರು, ಸುಶಿಕ್ಷಿತರು ಮತ್ತು ಧರ್ಮನಿಷ್ಠರೂ ಆಗಿದ್ದಾರೆ ಕರ್ನಾಟಕದ ಜನ ಎಂದು ಹ್ಯೂಯೆನ್ ಸಾಂಗ್ ತನ್ನ ಸಿಯುಕಿ ಕೃತಿಯಲ್ಲಿ ವಿವರಿಸಿದ್ದಾನೆ. ಹಾಗೆಯೇ ಪುಲಕೇಶಿಯ ಸೈನಿಕರು ಶೂರರಾಗಿದ್ದಾರೆ. ಪುಲಕೇಶಿಯು ಯುದ್ಧಗಳನ್ನು ಜಯಿಸುತ್ತಾ ಹೋದಂತೆ ಶತ್ರುಗಳು ಅವನ ಸಾಮಂತರಾಗಿ ಅವನ ನಿಷ್ಠೆಯನ್ನು ಅಂಗೀಕರಿಸುತ್ತಾ ಹೋಗುತ್ತಿದ್ದರು ಎಂದು ಹ್ಯೂಯೆನ್ ಸಾಂಗ್ ವಿವರಿಸಿದ್ದಾನೆ. ಚಾಲುಕ್ಯರ ರಾಜ್ಯದಲ್ಲಿ ಸೈನಿಕರು ಅಥವಾ ಸೇನಾನಿಗಳು ಸೋತು ಹೋದರೆ ಅವರಿಗೆ ಶಿಕ್ಷೆ ಕೊಡುವ ಬದಲಾಗಿ ಸ್ತ್ರೀಯರ ವಸ್ತ್ರಗಳನ್ನು ಕಾಣಿಕೆಯಾಗಿ ಕೊಡುತ್ತಾ ಇದ್ದದ್ದರಿಂದ ಆ ಅಪಮಾನವನ್ನು ಸಹಿಸದೆಯೇ ಅವರು ವೀರರಂತೆ ಹೋರಾಡುತ್ತಿದ್ದರು, ಇಲ್ಲವೇ ರಣಾಂಗಣದಲ್ಲಿ ಮಡಿಯುತ್ತಿದ್ದರು ಎಂದು ಹ್ಯೂಯೆನ್ ಸಾಂಗ್ ತಿಳಿಸುತ್ತಾನೆ. ಹ್ಯೂಯೆನ್ ಸಾಂಗನ ಪ್ರಕಾರ ಪುಲಕೇಶಿಯು ಧರ್ಮಶೀಲನು, ಮಹಾಶೂರನು ಆಗಿದ್ದಾನೆ. ಪುಲಕೇಶಿಯ ಸಾಮ್ರಾಜ್ಯದ ಭೂಮಿಯು ಫಲವತ್ತಾಗಿದೆ. ಇಲ್ಲಿ ಒಳ್ಳೆ ಬೆಳೆಯೂ ಕೂಡ ಆಗುತ್ತದೆ. ಹವಾಗುಣ ಬೆಚ್ಚಗಿದೆ. ದಕ್ಷಿಣ ಭಾರತದಲ್ಲಿ ಬೌದ್ಧ ಧರ್ಮವು ಕ್ಷೀಣಿಸುವ ಹಂತಕ್ಕೆ ಬಂದಿದೆ. ಪುಲಕೇಶಿಯ ಸೈನ್ಯ ಬಲಿಷ್ಠವಾಗಿದೆ. ಅವನು ಉದಾರಿಯಾಗಿದ್ದಾನೆ, ಪ್ರಜಾನುರಾಗಿಯಾಗಿದ್ದಾನೆ. ಹರ್ಷನು ತನ್ನೆಲ್ಲ ಸೈನ್ಯವನ್ನು ಕೂಡಿಸಿಕೊಂಡು ಬಂದರೂ ಕೂಡ ಪುಲಕೇಶಿಯು ಬಗ್ಗಲಿಲ್ಲ. ಬದಾಮಿ ಪಟ್ಟಣವು 5 ಮೈಲಿ ಸುತ್ತಳತೆಯನ್ನು ಹೊಂದಿದೆ. ಇನ್ನೂ ಮುಂತಾಗಿ ಹ್ಯೂಯೆನ್ ಸಾಂಗ್ ತನ್ನ ಸಿಯುಕಿ ಗ್ರಂಥದಲ್ಲಿ ಪುಲಕೇಶಿ ಹಾಗೂ ಕರ್ನಾಟಕವನ್ನು ಕುರಿತು ವಿವರಣೆಯನ್ನು ಕೊಟ್ಟಿದ್ದಾನೆ. ಪುಲಕೇಶಿಯ ನಂತರ ಅಧಿಕಾರಕ್ಕೆ ಬಂದವನು 1ನೆಯ ವಿಕ್ರಮಾದಿತ್ಯ. ಪುಲಕೇಶಿಯ ಮರಣದ ನಂತರ 13 ವರ್ಷಗಳ ಕಾಲ ಹೋರಾಟದ ಫಲವಾಗಿ ಬದಾಮಿಯು ಪಲ್ಲವರ ಹಿಡಿತದಿಂದ ಪುನಃ ಪುಲಕೇಶಿಯ 3ನೇ ಮಗನಾಗಿದ್ದ ವಿಕ್ರಮಾದಿತ್ಯನ ಕೈಗೆ ಬಂತು. ವಿಕ್ರಮಾದಿತ್ಯನು ಕಳೆದು ಹೋದ ಚಾಲುಕ್ಯರ ವೈಭವವನ್ನು ಪುನಃ ಸ್ಥಾಪಿಸಿ 3 ಸಮುದ್ರಗಳವರೆಗೂ ಕೂಡ ರಾಜ್ಯವನ್ನು ವಿಸ್ತರಿಸಿದ ಎಂದು ಹೈದರಾಬಾದಿನ ಶಾಸನವು ತಿಳಿಸುತ್ತದೆ. 1ನೆಯ ವಿಕ್ರಮಾದಿತ್ಯನು ಪಲ್ಲವರ ದೊರೆಗಳಾಗಿದ್ದ 2ನೆಯ ನರಸಿಂಹವರ್ಮ, 2ನೆಯ ಮಹೇಂದ್ರ
ಮತ್ತು ಒಂದನೆಯ ಪರಮೇಶ್ವರರನ್ನು ಸೋಲಿಸಿ ಕಂಚಿಯನ್ನು ಮತ್ತೊಮ್ಮೆ ಆಕ್ರಮಿಸಿಕೊಂಡನು. ಹೀಗೆ ಪಲ್ಲವರಿಂದ ಚಾಲುಕ್ಯ ರಾಜ್ಯವನ್ನು ರಕ್ಷಣೆ ಮಾಡಿ ಚಾಲುಕ್ಯರ ರಾಜ್ಯದ ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಿದನು ಒಂದನೆಯ ವಿಕ್ರಮಾದಿತ್ಯ. ಪಲ್ಲವರೊಂದಿಗಿನ ಯುದ್ಧದಲ್ಲಿ ತನಗೆ ಸಹಾಯವನ್ನು ಮಾಡದೆಯೇ ತಟಸ್ಥರಾಗಿದ್ದ ಸೇಂದ್ರಕರು ಮತ್ತು ಗೂರ್ಜರರ ಮೇಲೆ ಒಂದನೇ ವಿಕ್ರಮಾದಿತ್ಯ ಮತ್ತೊಮ್ಮೆ ಯುದ್ಧವನ್ನು ಘೋಷಿಸಿ ಅವರನ್ನು ಸೋಲಿಸುವಲ್ಲಿ ಯಶಸ್ವಿಯಾದನು. ಹಾಗೆಯೇ ಕಲಭ್ರರು, ಚೇರರು, ಚೋಳರು, ಪಾಂಡ್ಯರು ಮತ್ತು ಕೇರಳಿಗರ ಮೇಲೆ ಯುದ್ಧವನ್ನು ಮಾಡಿ ಪುನಃ ತನ್ನ ಅಧಿಕಾರವನ್ನು ಸ್ಥಾಪಿಸಲು ಒಂದನೇ ವಿಕ್ರಮಾದಿತ್ಯ. ಇಷ್ಟೆಲ್ಲ ಸಾಧನೆಗಳನ್ನು ಸಾಧಿಸಿದ ಒಂದನೆಯ ವಿಕ್ರಮಾದಿತ್ಯನಿಗೆ ರಣರಸಿಕ, ಪರಮೇಶ್ವರ, ಪೃಥ್ವಿವಲ್ಲಭ, ಮಹಾರಾಜಾದಿರಾಜ, ಶ್ರೀವಲ್ಲಭ ಮುಂತಾದಂತಹ ಬಿರುದುಗಳು ಇದ್ವು. ಒಂದನೇ ವಿಕ್ರಮಾದಿತ್ಯನ ನಂತರ ವಿನಯಾದಿತ್ಯನು ಅಧಿಕಾರಕ್ಕೆ ಬಂದನು. ವಿನಯಾದಿತ್ಯನು ವಿಕ್ರಮಾದಿತ್ಯನ ಮಗನಾಗಿದ್ದು ಇವನ ಆಳ್ವಿಕೆಯ ಕಾಲ ಪ್ರಶಾಂತವಾಗಿತ್ತು. ವಿನಯಾದಿತ್ಯನು ಸಹ ಕಂಚಿಯ ಪಲ್ಲವರನ್ನು ಮತ್ತೊಮ್ಮೆ ಸೋಲಿಸಿದನು. ಗಂಗರು, ಸೇಂದ್ರಕರು, ಅಲೂಪರು ಈ ವಿನಯಾದಿತ್ಯನಿಗೆ ವಿಧೇಯರಾಗಿ ಉಳಿದಿದ್ದರು. ವಿನಯಾದಿತ್ಯನು ಉತ್ತರದಲ್ಲಿ ದಿಗ್ವಿಜಯವನ್ನು ಕೈಗೊಂಡು ಕನೌಜ್ನ ಯಶೋವರ್ಮನನ್ನು ಸೋಲಿಸಿದನು. ಹಾಗೆ ಸಿಂಹಳದ ದ್ವೀಪಗಳು ಕೂಡ ಈ ವಿನಯಾದಿತ್ಯನಿಗೆ ಪೊಗದಿಯನ್ನು ಸಲ್ಲಿಸುತ್ತಿದ್ದುವು. ವಿನಯಾದಿತ್ಯನ ನಂತರ ಅವನ ಮಗನಾಗಿದ್ದ ವಿಜಯಾದಿತ್ಯನು ಅಧಿಕಾರಕ್ಕೆ ಬಂದನು. ವಿಜಯಾದಿತ್ಯನ ಆಳ್ವಿಕೆಯಲ್ಲಿ ಕಂಡುಬಂದ ಶಾಂತಿ ಮತ್ತು ಸಮೃದ್ಧಿಗಳು ಬೇರಾವ ಕಾಲದಲ್ಲೂ ಸಹ ಕಂಡುಬರಲಿಲ್ಲ. ಈ ವಿಜಯಾದಿತ್ಯ ಶಾಂತಿ ಪ್ರಿಯನಾದರೂ ಕೂಡ ಪಲ್ಲವರು ಕಪ್ಪ ಕೊಡುವುದನ್ನು ನಿಲ್ಲಿಸಿದ್ದರಿಂದ ಕೋಪಗೊಂಡು ತನ್ನ ಮಗನಾಗಿದ್ದ ವಿಕ್ರಮಾದಿತ್ಯನನ್ನು ಪಲ್ಲವರ ಮೇಲೆ ಕಳುಹಿಸಿ ಪಲ್ಲವರ ಅರಸನಾಗಿದ್ದ ಎರಡನೇ ಪರಮೇಶ್ವರನನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ಪುನಃ ವಸೂಲಿ ಮಾಡಿಕೊಂಡ ಎಂದು ಶಾಸನ ತಿಳಿಸುತ್ತದೆ. ಪಲ್ಲವರ ಮೇಲಿನ ಈ ವಿಜಯದ ನೆನಪಿಗಾಗಿ ಪಟ್ಟದಕಲ್ಲಿನಲ್ಲಿ ವಿಜಯೇಶ್ವರ ಅಥವಾ ಸಂಗಮೇಶ್ವರ ಎನ್ನುವ ದೇವಾಲಯವನ್ನು ಈ ವಿಜಯಾದಿತ್ಯ ನಿರ್ಮಾಣ ಮಾಡಿದನು. ವಿಜಯಾದಿತ್ಯನು ಜೈನ ಧರ್ಮದ ಮಹಾನ್ ಪೋಷಕನಾಗಿದ್ದು ಅನೇಕ ಜೈನ ಆಚಾರ್ಯರಿಗೆ ದಾನದತ್ತಿಗಳನ್ನು ನೀಡಿದ್ದಾನೆ. ಸತ್ಯಾಶ್ರಯ, ಶ್ರೀ ಪೃಥ್ವಿವಲ್ಲಭ, ಸಮಸ್ತ ಭುವನಾಶ್ರಯ, ಪರಮ ಭಟ್ಟಾರಕ ಇನ್ನೂ ಮುಂತಾದವು ಈ ವಿಜಯಾದಿತ್ಯನ ಬಿರುದುಗಳಾಗಿದ್ದಾವೆ. ವಿಜಯಾದಿತ್ಯನ ನಂತರ ಅವನ ಮಗನಾಗಿದ್ದ ಎರಡನೆಯ ವಿಕ್ರಮಾದಿತ್ಯನು ಅಧಿಕಾರಕ್ಕೆ ಬಂದನು. ಎರಡನೇ ವಿಕ್ರಮಾದಿತ್ಯನು ಚಾಲುಕ್ಯರಲ್ಲಿ ಸಮರ್ಥ ದೊರೆಯಾಗಿದ್ದು ತಂದೆಯ ಕಾಲದಲ್ಲಿಯೇ ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಅಪಾರವಾದಂತಹ ಆಡಳಿತಾನುಭವವನ್ನು ಮತ್ತು ಯುದ್ಧದ ಅನುಭವವನ್ನು ಹೊಂದಿದ್ದ ಎರಡನೇ ವಿಕ್ರಮಾದಿತ್ಯ. ಅರಬ್ಬರು ಸಿಂಧ್ ಪ್ರದೇಶವನ್ನು ಗೆದ್ದು ದಕ್ಷಿಣಕ್ಕೆ ಬಂದು ಚಾಲುಕ್ಯರಿಗೆ ಉಪಟಳವನ್ನು ನೀಡಲು ಆರಂಭಿಸಿದ್ದರು. ಈ ಅರಬ್ಬರ ದಾಳಿಗಳನ್ನು ಲಾಟಾ ಮಾಳವ ಪ್ರದೇಶದ ಮಾಂಡಲಿಕನಾಗಿದ್ದ ಜಯಸಿಂಹನ ಮಗ ಪುಲಕೇಶಿಯು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದನು. ಆದ್ದರಿಂದ ಎರಡನೆಯ ವಿಕ್ರಮಾದಿತ್ಯನು ಆ ಎರಡನೇ ಪುಲಕೇಶಿಗೆ ದಕ್ಷಿಣ ಪಥ ಸ್ವಧಾರಣ ಎನ್ನುವ ಬಿರುದನ್ನು ನೀಡಿ ಗೌರವಿಸಿದನು. ಮುಂದೆ ಎರಡನೇ ವಿಕ್ರಮಾದಿತ್ಯನು ಪಲ್ಲವರನ್ನು ಮತ್ತೆ 3 ಬಾರಿ ಸೋಲಿಸಿ ಕಂಚಿಯನ್ನು ಪೂರ್ಣವಾಗಿ ಆಕ್ರಮಿಸಿಕೊಂಡನು. ಪಲ್ಲವರ ಎರಡನೆಯ ಪರಮೇಶ್ವರ ವರ್ಮ, ಎರಡನೆಯ ನಂದಿವರ್ಮರನ್ನು ಸೋಲಿಸಿ ಅಪಾರವಾದ ಸಂಪತ್ತನ್ನು ಸಂಗ್ರಹಿಸಿ ಆ ಸಂಪತ್ತನ್ನು ಕಂಚಿಯ ಕೈಲಾಸನಾಥ ದೇವಾಲಯ ಅಥವಾ ರಾಜಸಿಂಹೇಶ್ವರ ದೇವಾಲಯಕ್ಕೆ ದಾನವನ್ನು ಮಾಡಿದನು. ಈ ಹಿಂದೆ ಪಲ್ಲವರ ಒಂದನೆಯ ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡು ಅಲ್ಲಿ ಶಾಸನ ಬರೆಯಿಸಿ ಹಾಕಿದ ಹಾಗೆ ಈಗ ಎರಡನೇ ವಿಕ್ರಮಾದಿತ್ಯನು ಕೂಡ ಕಂಚಿಯನ್ನು ವಶಪಡಿಸಿಕೊಂಡು ಕಂಚಿಯ ಕೈಲಾಸನಾಥ ದೇವಾಲಯದಲ್ಲಿ ತನ್ನ ಸಾಧನೆಗಳನ್ನು ಹೇಳುವಂತಹ ಶಾಸನಗಳನ್ನು ಕನ್ನಡ ಭಾಷೆಯಲ್ಲಿ ಬರೆಯಿಸಿ ತನ್ನ ಸೇಡನ್ನು ತೀರಿಸಿಕೊಂಡನು. ಹೀಗೆ ಪಲ್ಲವ ಮತ್ತು ಚಾಲುಕ್ಯರ ಸಂಘರ್ಷ ಹೀಗೆ ಮುಂದುವರಿಯುತ್ತಾ ಹೋಯಿತು. ಪಲ್ಲವರು ಬಾದಾಮಿಯನ್ನು ನಾಶಪಡಿಸಿದ ಹಾಗೆ ಎರಡನೇ ವಿಕ್ರಮಾದಿತ್ಯನು ಕಂಚಿಯನ್ನು ನಾಶ ಮಾಡದೆಯೇ ಪಲ್ಲವರ ದೇವಾಲಯಗಳನ್ನು ಸಂರಕ್ಷಣೆ ಮಾಡಿದನು.
ಎರಡನೇ ವಿಕ್ರಮಾದಿತ್ಯನ ರಾಣಿಯರಾದ ಲೋಕಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿಯರು ಪಟ್ಟದಕಲ್ಲಿನಲ್ಲಿ ತಮ್ಮ ಪತಿಯ ಕಂಚಿಯ ದಿಗ್ವಿಜಯ ಯಾತ್ರೆಯ ಜ್ಞಾಪಕಾರ್ಥವಾಗಿ ಲೋಕೇಶ್ವರ ಅಥವಾ ವಿರೂಪಾಕ್ಷ ದೇವಾಲಯ ಮತ್ತು ತ್ರೈಲೋಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಎರಡನೇ ವಿಕ್ರಮಾದಿತ್ಯನ ಅಂತ್ಯದ ಕಾಲದಲ್ಲಿ ಅವನ ತಮ್ಮನಾಗಿದ್ದ ಎರಡನೆಯ ಕೀರ್ತಿವರ್ಮನು ಮತ್ತೊಮ್ಮೆ ಕಂಚಿಯನ್ನು ಸೂರೆಗೊಂಡನು. ಇದಿಷ್ಟು ಈ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಇತಿಹಾಸ. ಈಗ ನೋಡೋಣ ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಇತಿಹಾಸ ಅಥವಾ ಬಾದಾಮಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ಕುರಿತು ನೋಡಿಕೊಂಡು ಹೋಗೋಣ. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲಿ ನೂತನ ಯುಗವೊಂದನ್ನು ಆರಂಭ ಮಾಡಿತ್ತು. ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಕರ್ನಾಟಕವನ್ನಾಳಿದಂತಹ ಮೊದಲ ಸಾಮ್ರಾಜ್ಯವಾಗಿತ್ತು. ಈ ಸಾಮ್ರಾಜ್ಯವು ಇವತ್ತಿನ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಆಂಧ್ರ, ಒರಿಸ್ಸಾ, ತಮಿಳುನಾಡು ಮತ್ತು ಗುಜರಾತ್ನ ಕೆಲವು ಭಾಗಗಳನ್ನು ಒಳಗೊಂಡಿದ್ದ ಒಂದು ವಿಶಾಲವಾದಂತಹ ಸಾಮ್ರಾಜ್ಯವಾಗಿತ್ತು. ಬಾದಾಮಿ ಚಾಲುಕ್ಯರು ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಮಹಾನ್ ಪೋಷಕರಾಗಿ ಕರ್ನಾಟಕದ ಕೀರ್ತಿಯನ್ನು ಭಾರತದಲ್ಲೆಲ್ಲ ಹರಡಿದರು. ಚಾಲುಕ್ಯರು ಉತ್ಕೃಷ್ಟ ವಾಸ್ತುಶಿಲ್ಪವನ್ನು ರಚನೆ ಮಾಡಿದರು. ಚಾಲುಕ್ಯರು ಪರಿಚಯಿಸಿದಂತಹ ಆ ಉತ್ಕೃಷ್ಟ ವಾಸ್ತುಶೈಲಿಯು ಚಾಲುಕ್ಯ ಶೈಲಿ ಅಥವಾ ವೇಸರ ಶೈಲಿ ಎಂದು ಪ್ರಸಿದ್ಧವಾಗಿದೆ. ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ಚಾಲುಕ್ಯರ ಆಡಳಿತ, ಆ ಕಾಲದ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕಲಾಕ್ಷೇತ್ರಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಸ್ಪಷ್ಟವಾಗಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಈಗ ಆ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ. ಚಾಲುಕ್ಯರು ಮಹಾನ್ ದಿಗ್ವಿಜಯಿಗಳಾಗಿದ್ದ ಹಾಗೆ ಅತ್ಯುತ್ತಮ ಆಡಳಿತಗಾರರೂ ಆಗಿದ್ದರು. ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಚಾಲುಕ್ಯರ ಆಡಳಿತವು ಜರುಗುತ್ತಾ ಇತ್ತು. ಚಾಲುಕ್ಯರು ತಮ್ಮ ವಿಶಾಲವಾಗಿದ್ದ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರ ಎಂದು 3 ಭಾಗವಾಗಿ ವಿಂಗಡಿಸಿದ್ದರು. ಕೇಂದ್ರ ಸರ್ಕಾರಕ್ಕೆ ಸಾಮ್ರಾಟನು, ಪ್ರಾಂತೀಯ ಸರ್ಕಾರಕ್ಕೆ ಪ್ರಾಂತ್ಯಾಧಿಕಾರಿಗಳು ಹಾಗೂ ಸ್ಥಳೀಯ ಸರ್ಕಾರಕ್ಕೆ ಗ್ರಾಮಗಳ ಮುಖಂಡರುಗಳು ಅಧಿಪತಿಗಳಾಗಿದ್ದರು. ಈ 3 ಹಂತದ ಸರ್ಕಾರದಲ್ಲಿ ನಾವು ಮೊದಲನೇದಾಗಿ ಕೇಂದ್ರ ಸರ್ಕಾರವನ್ನು ಕುರಿತು ನೋಡೋಣ. ಕೇಂದ್ರ ಸರ್ಕಾರದ ಪ್ರಥಮ ವ್ಯಕ್ತಿ, ಪ್ರಥಮ ಪ್ರಜೆ ರಾಜನಾಗಿದ್ದ. ರಾಜ. ಬಾದಾಮಿ ಚಾಲುಕ್ಯರು ರಾಜಪ್ರಭುತ್ವವನ್ನು ಅಳವಡಿಸಿಕೊಂಡಿದ್ದರು. ಅದರ ಪ್ರಕಾರ ರಾಜನೇ ರಾಜ್ಯದ ಸರ್ವೋಚ್ಚ ಒಡೆಯನಾಗಿದ್ದನು. ಕೇಂದ್ರ ಸರ್ಕಾರದ ಸಮಸ್ತ ಅಧಿಕಾರವೂ ಕೂಡ ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು. ರಾಜನು ಸರ್ವಶ್ರೇಷ್ಠ ಆಡಳಿತಾಧಿಕಾರಿಯಾಗಿ, ಸರ್ವಶ್ರೇಷ್ಠ ದಂಡನಾಯಕನಾಗಿ ಮತ್ತು ಸರ್ವಶ್ರೇಷ್ಠ ನ್ಯಾಯಾಧೀಶನೂ ಆಗಿ ಎಲ್ಲೇ ಇಲ್ಲದಷ್ಟು ಅಧಿಕಾರವನ್ನು ಚಲಾಯಿಸುತ್ತಿದ್ದನು ಚಾಲುಕ್ಯ ಸಾಮ್ರಾಜ್ಯದಲ್ಲಿ. ರಾಜನನ್ನು ದೈವಾಂಶ ಸಂಭೂತ ಎಂದು ಪ್ರಜೆಗಳು ಭಾವಿಸಿದ್ದರು. ಇದರ ಪ್ರತೀಕವಾಗಿ ರಾಜರು ಪರಮೇಶ್ವರ, ಪರಮ ಭಾಗವತ, ಶ್ರೀ ಪೃಥ್ವಿವಲ್ಲಭ, ರಾಜಾದಿರಾಜ, ಸತ್ಯಾಶ್ರಯ ಮುಂತಾದ ಬಿರುದುಗಳನ್ನು ಅರಸರುಗಳು ಧರಿಸಿಕೊಳ್ಳುತ್ತಿದ್ದರು. ಈ ಬಿರುದುಗಳು ಅವರ ಸಾರ್ವಭೌಮತ್ವದ ಸೂಚಕವೂ ಕೂಡ ಆಗಿ ಪರಿಣಮಿಸಿದ್ದವು. ಇಷ್ಟಾದರೂ ಕೂಡ ರಾಜರು ಎಂದೂ ನಿರಂಕುಶಮತಿಗಳಾಗಿರಲಿಲ್ಲ. ರಾಜನು ಸಂವಿಧಾನಿಕ ಪ್ರಭುವಾಗಿ, ಧರ್ಮಶೀಲನಾಗಿ ಆಡಳಿತವನ್ನು ನಡೆಸುತ್ತಿದ್ದನು. ಧರ್ಮಸೂತ್ರಗಳಿಂದ ಅರಸನ ಅಧಿಕಾರವು ನಿಯಂತ್ರಿಸಲ್ಪಡುತ್ತಿತ್ತು. ಧರ್ಮ ಮತ್ತು ನೀತಿಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಪ್ರಜಾ ಕಲ್ಯಾಣ, ಪ್ರಜಾಕ್ಷೇಮ ಮತ್ತು ಪ್ರಜಾಪಾಲನೆ ತಮ್ಮ ಆದ್ಯ ಕರ್ತವ್ಯ ಎಂದು ಚಾಲುಕ್ಯ ರಾಜರು ಭಾವಿಸಿದ್ದರು. ಉದಾಹರಣೆಗೆ 3ನೇ ಸೋಮೇಶ್ವರನಿಂದ ರಚಿಸಲ್ಪಟ್ಟಿರುವ ಮಾನಸೋಲ್ಲಾಸ ಗ್ರಂಥದಲ್ಲಿ ರಾಜನಾದವನು ಉದಾರಿಯೂ, ವೀರನೂ,
ದಾನಶೀಲನೂ ಸತ್ಯಸಂಧನೂ ಆಗಿರಬೇಕು ಎಂದು ಹೇಳಲಾಗಿದೆ. ಹಾಗೆಯೇ ಪ್ರಜೆಗಳ ಕುಂದು ಕೊರತೆಗಳನ್ನು ತಿಳಿಯಲು ರಾಜನು ಆಗಾಗ ಪ್ರವಾಸ ಕೈಗೊಳ್ಳುತ್ತಿದ್ದನು ಎಂದು ಹ್ಯೂಯೆನ್ ಸಾಂಗ್ ತನ್ನ ಸಿಯುಕಿ ಗ್ರಂಥದಲ್ಲಿ ಹೇಳಿದ್ದಾನೆ. ಹೀಗೆ ಚಾಲುಕ್ಯರ ಕೇಂದ್ರ ಸರ್ಕಾರದ ಅತ್ಯುಚ್ಚ ಅಧಿಕಾರಿಯಾಗಿದ್ದಂತಹ ರಾಜ ಈ ರೀತಿಯಲ್ಲಿ ಯಶಸ್ವಿಯಾದ ಆಡಳಿತವನ್ನು ನಡೆಸಿ ಪ್ರಜೆಗಳ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗಿದ್ದರು ಎಂದು ಹೇಳಬಹುದು. ಮುಂದೆ ರಾಜತ್ವವನ್ನು ಕುರಿತು ಮಾತನಾಡೋಣ. ಚಾಲುಕ್ಯರ ಕಾಲದಲ್ಲಿ ರಾಜತ್ವ ವಂಶಪಾರಂಪರ್ಯವಾಗಿತ್ತು. ಸಿಂಹಾಸನವು ಅರಸನ ಹಿರಿಯ ಮಗನಿಗೆ ದೊರೆಯುತ್ತಿತ್ತು. ವಿಶೇಷ ಸಂದರ್ಭಗಳಲ್ಲಿ ರಾಜನನ್ನು ಆಯ್ಕೆ ಮಾಡುವಂಥ ವ್ಯವಸ್ಥೆ ಕೂಡ ಇತ್ತು. ಇಂತಹ ಸಂದರ್ಭದಲ್ಲಿ ಅಂದರೆ ಅರಸನನ್ನು ಆಯ್ಕೆ ಮಾಡಬೇಕಾದ ಸಂದರ್ಭದಲ್ಲಿ ಅರ್ಹತೆಯನ್ನು ಪರಿಗಣಿಸಲಾಗುತ್ತಿತ್ತು. ಉದಾಹರಣೆಗೆ ಕೀರ್ತಿವರ್ಮನು ಅಕಾಲ ಮರಣವನ್ನು ಹೊಂದಿದಾಗ ಅವನ ಮಗನಾಗಿದ್ದ ಎರಡನೇ ಪುಲಿಕೇಶಿಯು ಇನ್ನೂ ಅಪ್ರಾಪ್ತ ವಯಸ್ಕನಾಗಿದ್ದರಿಂದಾಗಿ ಕೀರ್ತಿವರ್ಮನ ಸಹೋದರನಾಗಿದ್ದ ಪುಲಿಕೇಶಿಯ ಚಿಕ್ಕಪ್ಪನಾಗಿದ್ದಂತಹ ಮಂಗಳೇಶನನ್ನು ರಾಜನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಹಾಗೆ ಚಾಲುಕ್ಯ ರಾಜರು ಪಟ್ಟದ ಕಲ್ಲಿನಲ್ಲಿ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಿದ್ದರು. ಅಂತಹ ಮಹೋತ್ಸವವನ್ನು ಪಟ್ಟಬಂಧ ಎನ್ನುವ ಹೆಸರಿನಿಂದ ಕರೆಯುತ್ತಿದ್ದರು. ಚಾಲುಕ್ಯ ಅರಸರು ಧರ್ಮಶೀಲರಾಗಿದ್ದರು. ದುಷ್ಟ ಶಿಕ್ಷಣ ಮತ್ತು ಶಿಷ್ಟ ರಕ್ಷಣ ಚಾಲುಕ್ಯ ಸಾಮ್ರಾಟರ ಆಡಳಿತದ ನೀತಿಯಾಗಿತ್ತು. ಆಡಳಿತದಲ್ಲಿ ತರಬೇತಿಯನ್ನು ನೀಡುವ ಸಲುವಾಗಿ ಕೆಲವೊಮ್ಮೆ ಯುವರಾಜರನ್ನು ಮತ್ತು ರಾಜ ಪರಿವಾರದವರನ್ನೂ ಕೂಡ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗುತ್ತಿತ್ತು. ಉದಾಹರಣೆಗೆ ಪುಲಕೇಶಿಯು ತನ್ನ ಸಹೋದರನಾಗಿದ್ದ ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯಕ್ಕೂ ಮತ್ತು ವಿಷ್ಣುವರ್ಧನನನ್ನು ವೆಂಗಿ ಮಂಡಲಕ್ಕೂ ಕೂಡ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದನ್ನು ನೆನಪು ಮಾಡಿಕೊಳ್ಳಬಹುದು. ಇನ್ನು ಕೇಂದ್ರ ಸರ್ಕಾರದಲ್ಲಿದ್ದ ಮಂತ್ರಿ ಮಂಡಲವನ್ನು ಕುರಿತು ನೋಡುವುದಾದರೆ, ಕೇಂದ್ರ ಸರ್ಕಾರದಲ್ಲಿ ಅರಸನಿಗೆ ಆಡಳಿತದಲ್ಲಿ ಸಲಹೆ, ಸಹಾಯ ಮತ್ತು ಮಾರ್ಗದರ್ಶನವನ್ನು ನೀಡುವ ಸಲುವಾಗಿ ಮಂತ್ರಿ ಮಂಡಲವನ್ನು ರೂಪಿಸಲಾಗಿತ್ತು. ಮಂತ್ರಿ ಮಂಡಲದಲ್ಲಿ ಮಹಾಸಂಧಿ ವಿಗ್ರಹಿ, ಸಾಮಂತಾಧಿಕಾರಿ, ದಂಡಾಧಿಕಾರಿ, ಲೇಖಕ, ವಿಷಯಪತಿ ಮುಂತಾದವರು ಇರುತ್ತಿದ್ದರು. ಜನರ ಕಷ್ಟಗಳನ್ನು ತಿಳಿಯಲು ರಾಜರು ಆಗಾಗ ಮಾರುವೇಷದಲ್ಲಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದರು ಎನ್ನುವುದು ಕೂಡ ಸತ್ಯವಾಗಿತ್ತು. ಇನ್ನು ಕೇಂದ್ರ ಸರ್ಕಾರದ ಮತ್ತೊಂದು ಮುಖ್ಯವಾದ ವ್ಯಕ್ತಿಯಾಗಿದ್ದ ಯುವರಾಜನನ್ನು ಕುರಿತು ಹೇಳುವುದಾದರೆ, ಯುವರಾಜನನ್ನು ರಾಜಕುಮಾರ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಸಿಂಹಾಸನಕ್ಕಾಗಿ ಯಾದವಿ ಕಲಹಗಳನ್ನು ತಪ್ಪಿಸುವ ಸಲುವಾಗಿ ರಾಜ ಇನ್ನು ಬದುಕಿದ್ದಾಗಲೆಯೇ ಮುಂದಿನ ರಾಜನನ್ನು ಅಥವಾ ಯುವರಾಜನನ್ನು ನೇಮಕ ಮಾಡುವಂಥ ವ್ಯವಸ್ಥೆ ಚಾಲುಕ್ಯರಲ್ಲಿತ್ತು. ಆಡಳಿತದಲ್ಲಿ ಅನುಭವವನ್ನು ಗಳಿಸಲಿ ಎನ್ನುವ ಉದ್ದೇಶದಿಂದ ಇಂತಹ ಯುವರಾಜರನ್ನು ಪ್ರಾಂತ್ಯಗಳಲ್ಲಿ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗುತ್ತಿತ್ತು. ಈ ಯುವರಾಜನಿಗೆ ಶಿಕ್ಷಣ ಕಡ್ಡಾಯವಾಗಿತ್ತು. ವೇದ, ಉಪನಿಷತ್ತು, ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ವ್ಯಾಕರಣ, ಯುದ್ಧ ಮತ್ತು ಆಡಳಿತದ ವಿಚಾರಗಳಲ್ಲಿ ವಿಶೇಷವಾದಂತಹ ತರಬೇತಿಯನ್ನು ಈ ಯುವರಾಜನಿಗೆ ನೀಡಿ ಅವನನ್ನು ಸಮರ್ಥವಾದಂಥ ಮುಂದಿನ ರಾಜನನ್ನಾಗಿ ತಯಾರು ಮಾಡಲಾಗುತ್ತಿತ್ತು. ರಾಣಿಯರು ಕೂಡ ಚಾಲುಕ್ಯರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಹಿಸುತ್ತಿದ್ದರು. ಮುಖ್ಯವಾದ ರಾಣಿಯನ್ನು ಪಟ್ಟಮಹಿಷಿ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನು ಕುರಿತು ನೋಡೋಣ. ಆಡಳಿತದಲ್ಲಿ ಸಲಹೆ ಸಹಕಾರವನ್ನು ಪಡೆಯಲು ರಾಜನಿಗೆ ಮಂತ್ರಿ ಪರಿಷತ್ ಹಾಗೂ ಅಧಿಕಾರಿ ವರ್ಗ ಇತ್ತು. ಚಾಲುಕ್ಯರ ಕಾಲದಲ್ಲಿ ಸರ್ಕಾರದಲ್ಲಿದ್ದ ಮಂತ್ರಿಗಳ ಒಟ್ಟು ಸಂಖ್ಯೆಯು ನಿರ್ದಿಷ್ಟವಾಗಿ ತಿಳಿದು ಬಂದಿಲ್ಲ. ಆದರೆ ಶಾಸನಗಳಲ್ಲಿ ಉಕ್ತವಾಗಿರುವಂಥ ಹೇಳಲ್ಪಟ್ಟಿರುವಂಥ ಮಂತ್ರಿಗಳು ಯಾರ್ಯಾರು ಅಂದರೆ, ಮಹಾಪ್ರಧಾನ, ದಂಡನಾಯಕ, ಮಹಾಸಂಧಿ ವಿಗ್ರಹಿ, ಸರ್ವಾಧಿಕಾರಿ, ವಿಷಯಾಧಿಕಾರಿ, ಶ್ರೀಕರಣಾಧಿಕಾರಿ ಇತ್ಯಾದಿ ಇತ್ಯಾದಿ.
ಈ ಮಂತ್ರಿಗಳ ದಕ್ಷತೆಯನ್ನು ಆಧಾರವಾಗಿಟ್ಟುಕೊಂಡು ಅವರನ್ನು ನೇಮಕ ಮಾಡ್ತಾ ಇದ್ರು. ಮಂತ್ರಿ ಪದವಿಯು ಆನುವಂಶಿಕವಾಗಿತ್ತು. ಕೇಂದ್ರಾಡಳಿತದಲ್ಲಿ 16 ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದವು ಎಂದು 3ನೇ ಸೋಮೇಶ್ವರನ ಮಾನಸೋಲ್ಲಾಸ ಗ್ರಂಥದಿಂದ ತಿಳಿದುಬರುತ್ತದೆ. ಇಲಾಖೆಗಳ ಮುಖ್ಯಸ್ಥರನ್ನು ಕಾರ್ಯದರ್ಶಿಗಳು ಎಂದು ಕರೆಯಲಾಗುತ್ತಿತ್ತು. ಇನ್ನು ಅಧಿಕಾರಿ ವರ್ಗದಲ್ಲಿ ಪ್ರಮುಖರಾದಂತಹ ಅಧಿಕಾರಿಗಳು ಯಾರು ಅಂತಂದರೆ ದಂಡಾಧಿಕಾರಿ, ಅಂತಃಪುರಾಧ್ಯಕ್ಷ, ಮಾನವೆರ್ಗಡೆ, ಪಸಾಯಿತ, ಅಕ್ಷಪಟಲಾಧ್ಯಕ್ಷ, ನಾಡಗಾವುಂಡ, ಭಂಡಾರಿ, ಶಾಸನಾಧಿಕಾರಿ, ರಾಜ್ಯುಕ, ಲೇಖಕ, ರಹಸ್ಯಾಧಿಕ, ಧರ್ಮಾಧಿಕಾರಿ ಇತ್ಯಾದಿ ಇತ್ಯಾದಿ ಅಧಿಕಾರಿಗಳು ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದರು. ಇನ್ನು ಚಾಲುಕ್ಯರ ಸಾಮಂತರನ್ನ ಕುರಿತು ಮಾತನಾಡುವುದಾದರೆ, ಚಾಲುಕ್ಯರ ಆಡಳಿತದಲ್ಲಿ ಸಾಮಂತರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಸಾಮಂತರು ರಾಜರ ಅಧೀನದಲ್ಲಿದ್ದುಕೊಂಡು ಸಣ್ಣ ಪುಟ್ಟ ರಾಜ್ಯಗಳನ್ನು ಆಳುತ್ತಿದ್ದರು. ಚಾಲುಕ್ಯರು ರಾಜರಿಂದ ಅನುಮತಿಯನ್ನು ಪಡೆದುಕೊಂಡು ತಮ್ಮದೇ ಆದಂಥ ಮಂತ್ರಿ ಪರಿಷತ್ ಹಾಗೂ ಅಧಿಕಾರಿ ವರ್ಗವನ್ನು ಈ ಸಾಮಂತರುಗಳು ನೇಮಿಸಿಕೊಳ್ಳಬಹುದಾಗಿತ್ತು. ಸಾಮಂತರು ಸ್ವತಂತ್ರರಾಗಲು ಆಗಾಗ ದಂಗೆಗಳನ್ನು ಏಳುತ್ತಿದ್ದುದೂ ಕೂಡ ಕಂಡುಬರುತ್ತಾ ಇತ್ತು. ಚಾಲುಕ್ಯರಿಗೆ ಅಲೂಪರು, ಗಂಗರು, ಕದಂಬರು, ನಳರು, ಸೇಂದ್ರಕರು, ವಳರು, ಲಾಟರು, ರಟ್ಟರು, ಚೋಳ, ಚೇರ, ಪಾಂಡ್ಯ ಮುಂತಾದಂತಹ ರಾಜರುಗಳು ಚಾಲುಕ್ಯರ ಸಾಮಂತರಾಗಿ ಅವರ ಸೇವೆಯಲ್ಲಿ ಇದ್ದದ್ದನ್ನು ಕಾಣಬಹುದು. ಇನ್ನು ಚಾಲುಕ್ಯರ ಸೇನಾಡಳಿತ ವ್ಯವಸ್ಥೆಯನ್ನು ನೋಡುವುದಾದರೆ, ಚಾಲುಕ್ಯರ ಕಾಲದಲ್ಲಿ ಕೇಂದ್ರ ಸರ್ಕಾರದಲ್ಲಿದ್ದ ಸ್ಥಿರವಾದ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೆಯಲಾಗುತ್ತಿತ್ತು. ಕರ್ನಾಟಕ ಬಲವು ತನ್ನ ಬೃಹತ್ತಿಗೆ ಮತ್ತು ಮಹತ್ತಿಗೆ ಹೆಸರುವಾಸಿಯಾಗಿದ್ದು, ಕರ್ನಾಟಕ ಬಲಂ ಅಜೇಯಂ ಅನನ್ಯಂ ಅಚಿಂತ್ಯಂ ಎಂದು ಪ್ರಸಿದ್ಧವಾಗಿತ್ತು. ಈ ಕರ್ನಾಟಕ ಬಲವು ಕಾಲ್ದಳ, ಅಶ್ವಪಡೆ, ಗಜಪಡೆ, ರಥಪಡೆ, ಒಂಟೆಪಡೆ ಎಂಬ ಚದುರಂಗ ಬಲಗಳಿಂದ ಕೂಡಿದುದಾಗಿತ್ತು. ಜೊತೆಗೆ ನೌಕಾಪಡೆಯೂ ಕೂಡ ಚಾಲುಕ್ಯರ ಬಳಿಯಲ್ಲಿ ಇದ್ದಿತು ಎಂದು ತಿಳಿದು ಬರುತ್ತದೆ. ಸೈನ್ಯದ ಮೇಲ್ವಿಚಾರಣೆಯು ದಂಡನಾಯಕ, ಪ್ರಚಂಡ, ಮಹಾಸಾಮಂತಾಧಿಕಾರಿ ಎನ್ನುವಂತಹ ಅಧಿಕಾರಿ ವರ್ಗಕ್ಕೆ ಸೇರಿದುದಾಗಿತ್ತು. ಯುದ್ಧದಲ್ಲಿ ವೀರಾವೇಶದಿಂದ ಕಾದಾಡಿ ಜಯಿಸಿದಂತಹ ಸೈನಿಕರಿಗೆ ಭೂಮಿಯನ್ನು ದಾನವಾಗಿ ನೀಡುವಂತಹ ಪದ್ಧತಿ ಚಾಲುಕ್ಯರ ಕಾಲದಲ್ಲಿತ್ತು. ಕೋಟೆಗಳಲ್ಲಿ ಸೈನ್ಯವನ್ನು ಇಡಲಾಗುತ್ತಿತ್ತು. ಯುದ್ಧದಲ್ಲಿ ರಾಜನೇ ಸೈನ್ಯವನ್ನು ಮುಂದೆ ನಡೆಸಿಕೊಂಡು ಹೋಗುತ್ತಿದ್ದನು. ಯುದ್ಧದಲ್ಲಿ ಖಡ್ಗ, ಬಿಲ್ಲು, ಬಾಣ, ಈಟಿ, ಗುರಾಣಿ, ಶಿರಸ್ತ್ರಾಣ, ಚರ್ಮ ಕವಚ, ಉಕ್ಕಿನ ಕವಚ ಮುಂತಾದವುಗಳನ್ನು ಬಳಸುತ್ತಿದ್ದರು. ಯುದ್ಧದ ಕಾಲದಲ್ಲಿ ಸಾಮಂತರು ಸೈನ್ಯವನ್ನು ಕೂಡ ಪೂರೈಸುತ್ತಿದ್ದರು. ಚಾಲುಕ್ಯರ ಸೈನ್ಯವು ಶಿಸ್ತು ಮತ್ತು ದಕ್ಷತೆಗೆ ಹೆಸರಾಗಿದ್ದು ಸದಾ ವಿಜಯಗಳನ್ನು ಪಡೆಯುತ್ತಾ ಮುಂದುವರಿಯುತ್ತಿತ್ತು ಎಂದು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಚಾಲುಕ್ಯರ ಕಾಲದ ನ್ಯಾಯಾಡಳಿತ ವ್ಯವಸ್ಥೆಯನ್ನು ಕುರಿತು ಮಾತನಾಡುವುದಾದರೆ, ಚಾಲುಕ್ಯ ಸಾಮ್ರಾಜ್ಯದಲ್ಲಿ ರಾಜನೇ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದನು. ರಾಜನ ತೀರ್ಪೇ ಅಂತಿಮವಾದುದಾಗಿತ್ತು. ರಾಜನು ನಿಷ್ಪಕ್ಷಪಾತವಾದ ನ್ಯಾಯದಾನಕ್ಕೆ ಹೆಸರುವಾಸಿಯಾಗಿದ್ದನು. ನ್ಯಾಯದ ವಿಚಾರದಲ್ಲಿ ಬಂಧುಗಳಿಗೂ ವಿನಾಯಿತಿಯನ್ನು ತೋರುತ್ತಾ ಇರಲಿಲ್ಲ. ನ್ಯಾಯದಾನ ಕಾರ್ಯದಲ್ಲಿ ಧರ್ಮಾಧ್ಯಕ್ಷ ಮತ್ತು ಧರ್ಮಕರ್ಣಿಕ ಎನ್ನುವ ಇಬ್ಬರು ಅಧಿಕಾರಿಗಳು ರಾಜನಿಗೆ ಸಹಾಯವನ್ನು ಮಾಡುತ್ತಿದ್ದರು. ಪ್ರಾಂತ್ಯಗಳಲ್ಲಿ ಮಾಂಡಲಿಕರು, ಗ್ರಾಮಗಳಲ್ಲಿ ಗ್ರಾಮ ಸಭೆಗಳು ಇದೇ ರೀತಿಯ ನ್ಯಾಯದಾನವನ್ನು ನೀಡುತ್ತಾ ಇದ್ದುವು. ಅಲ್ಲದೆ ನಗರಸಭೆ, ದಂಡಾಧಿಕಾರಿ, ದಂಡನಾಯಕ ಮತ್ತು ಊರೊಡೆಯರೂ ಕೂಡ ಈ ನ್ಯಾಯದಾನದ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದರು. ದೊಡ್ಡ ಅಪರಾಧಗಳ ಸತ್ಯವನ್ನು ತಿಳಿಯುವುದಕ್ಕಾಗಿ ದಿವ್ಯ ಪರೀಕ್ಷೆ ಅಂದರೆ ಅಗ್ನಿಸ್ಪರ್ಶ, ವಿಷಪ್ರಾಶನ ಮುಂತಾದಂಥವುಗಳನ್ನು ಕೂಡ ಬಳಸುವ ವ್ಯವಸ್ಥೆ ಇತ್ತು. ದಂಡವನ್ನು ವಿಧಿಸುವುದು, ಗಡೀಪಾರು ಮಾಡುವುದು, ಅಂಗಾಂಗಗಳನ್ನು ಕತ್ತರಿಸುವಂಥದ್ದು, ಚಡಿ ಏಟು ನೀಡುವಂಥದ್ದು ಸಾಮಾನ್ಯವಾದಂತಹ ಶಿಕ್ಷೆಗಳಾಗಿ ಕಂಡುಬರ್ತಾ ಇತ್ತು ಈ ಚಾಲುಕ್ಯರ ಕಾಲದಲ್ಲಿ.
ಇನ್ನು ಚಾಲುಕ್ಯರ ಪ್ರಾಂತ್ಯಾಡಳಿತ ವ್ಯವಸ್ಥೆಯನ್ನು ನೋಡುವುದಾದರೆ, ಆಡಳಿತದ ಅನುಕೂಲಕ್ಕಾಗಿ ಚಾಲುಕ್ಯರು ತಮ್ಮ ವಿಶಾಲವಾಗಿದ್ದ ಸಾಮ್ರಾಜ್ಯವನ್ನು ಪ್ರಾಂತೀಯ, ಮಂಡಲ, ನಾಡು, ವಿಷಯ ಮತ್ತು ಗ್ರಾಮ ಎಂಬುದಾಗಿ ವಿಭಜನೆಯನ್ನು ಮಾಡಿಕೊಂಡಿದ್ದರು. ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಮುಖ್ಯವಾಗಿ 6 ಮಂಡಲಗಳು ಇದ್ದುವು ಎಂದು ಶಾಸನಗಳಿಂದ ತಿಳಿಯುತ್ತದೆ. ಈ ಪ್ರಾಂತ್ಯಗಳಿಗೆ ಕೆಲವೊಮ್ಮೆ ಯುವರಾಜರನ್ನು ಕೂಡ ಆಡಳಿತಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗುತ್ತಿತ್ತು. ಮಂಡಲಗಳನ್ನು ವಿಷಯ, ನಾಡು ಎಂದು ಮತ್ತೆ ವಿಭಜಿಸಲಾಗಿತ್ತು. ವಿಷಯಪತಿ ಮತ್ತು ನಾಡಗೌಡರು ಅಲ್ಲಿ ಆಡಳಿತಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಪಟ್ಟಣಗಳ ಆಡಳಿತ ಪಟ್ಟಣಸ್ವಾಮಿಗೂ, ಗ್ರಾಮಗಳ ಆಡಳಿತವು ಗಾವುಂಡನಿಗೂ ಸೇರಿದುದಾಗಿತ್ತು. ಈ ಗೌಡನ ನೆರವಿಗೆ ಕರ್ಣಿಕರು ಗ್ರಾಮ ಮಟ್ಟದಲ್ಲಿ ಸಹಾಯಕರಾಗಿರ್ತಾ ಇದ್ರು. ವೀರ ಬಣಂಜುಗಳು ಎನ್ನುವ ಒಂದು ವರ್ತಕರು ಶ್ರೀಮಂತರಾಗಿದ್ದು ಚಾಲುಕ್ಯರ ಆಡಳಿತದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿದ್ದರು ಎಂದು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬಹುದು. ಇನ್ನು ಅಗ್ರಹಾರಗಳ ಆಡಳಿತ ವ್ಯವಸ್ಥೆಯನ್ನು ನೋಡುವುದಾದರೆ, ಬ್ರಾಹ್ಮಣರಿಗೆ ದತ್ತಿಯಾಗಿ ಬಿಟ್ಟುಕೊಟ್ಟ ಊರುಗಳನ್ನು ಅಗ್ರಹಾರಗಳು ಎಂದು ಕರೆಯಲಾಗುತ್ತಿತ್ತು. ಅಗ್ರಹಾರಗಳ ಸಮಸ್ತ ಹುಟ್ಟುವಳಿಯು ಆ ಅಗ್ರಹಾರದಲ್ಲಿ ನೆಲೆಸಿದ್ದಂಥ ಬ್ರಾಹ್ಮಣರಿಗೆ ಸಂದಾಯವಾಗುತ್ತಿತ್ತು. ಅಗ್ರಹಾರಗಳ ಒಡೆಯನನ್ನು ಮಹಾಜನ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಮಹಾಜನರು ಎಂಬುದು ಅಗ್ರಹಾರಗಳ ಗೃಹಸ್ಥ ಬ್ರಾಹ್ಮಣರ ಸಂಖ್ಯೆಯನ್ನು ಸೂಚಿಸುತ್ತದೆ. ಊರಿನ ಸಮಸ್ತ ಚಟುವಟಿಕೆಗಳನ್ನೆಲ್ಲ ಈ ಮಹಾಜನರು ನಿರ್ವಹಿಸುತ್ತಿದ್ದರು. ಮಹಾಜನರು ಗ್ರಾಮದ ಮುಖಂಡನಾಗಿದ್ದ ಗಾವುಂಡನೊಂದಿಗೆ ಗ್ರಾಮ ಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುತ್ತಿದ್ದರು. ದೇವಾಲಯದ ನಿರ್ಮಾಣ, ವಿದ್ಯಾಭ್ಯಾಸ, ಪೂಜಾ ಕಾರ್ಯಗಳು, ಧಾರ್ಮಿಕ ವಿಧಿಗಳ ಆಚರಣೆ, ಕೆರೆಗಳ ನಿರ್ಮಾಣ ಮುಂತಾದಂಥ ಕಾರ್ಯಗಳನ್ನು ಈ ಮಹಾಜನರು ನಿರ್ವಹಿಸುತ್ತಿದ್ದರು. ಚಾಲುಕ್ಯರು ಬ್ರಾಹ್ಮಣರುಗಳಿಗೆ ಅನೇಕ ಊರುಗಳನ್ನು ದತ್ತಿಯಾಗಿ ಬಿಟ್ಟುಕೊಟ್ಟಿರುವುದು ಶಾಸನಗಳಲ್ಲಿ ಕಂಡುಬರುತ್ತದೆ. ಇನ್ನು ಗ್ರಾಮಾಡಳಿತ ವ್ಯವಸ್ಥೆಯನ್ನು ನೋಡೋಣ. ಗ್ರಾಮವು ಆಡಳಿತದ ಪ್ರಾಥಮಿಕ ಘಟಕವಾಗಿತ್ತು. ಗ್ರಾಮದ ಆಡಳಿತವು ಗ್ರಾಮ ಸಭೆಗೆ ಸೇರಿದುದಾಗಿತ್ತು. ಗಾವುಂಡ ಅಥವಾ ಪ್ರಭು ಗಾವುಂಡ ಈ ಗ್ರಾಮಾಡಳಿತದ ಮುಖ್ಯಸ್ಥನಾಗಿದ್ದನು. ಅವನು ರಾಜರಿಂದ ನೇಮಕವಾದಂಥ ಅಧಿಕಾರಿ ಅಲ್ಲ. ಈ ಗಾವುಂಡನ ಪದವಿಯು ಅನುವಂಶಿಕವಾಗಿ ಬಂದಿದ್ದು ಅವನು ಊರೊಡೆಯನಾಗಿಯೂ ಕೂಡ ಕೆಲವು ಬಾರಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದನು. ಗ್ರಾಮದ ಸಮಸ್ತ ಚಟುವಟಿಕೆಗಳು ಈ ಗ್ರಾಮಾಧಿಕಾರಿಯ ಸಾನ್ನಿಧ್ಯದಲ್ಲಿ ಜರುಗುತ್ತಿದ್ದವು. ಗ್ರಾಮಾಧಿಕಾರಿಗೆ ಸೇನಾಭೋವ ಅಥವಾ ಲೆಕ್ಕಪತ್ರಗಳನ್ನು ಹೊಂದಿದ್ದಂತಹ ಕುಲಕರ್ಣಿ, ನಂತರ ತಳವಾರ, ತೋಟಿಗ, ಮಣಿಕಾರ, ಲೇಖಕ ಎಂಬ ಅಧಿಕಾರಿಗಳು ಸಹಾಯವನ್ನು ಮಾಡ್ತಾ ಇದ್ರು ಆಡಳಿತದ ವಿಚಾರಗಳಲ್ಲಿ. ಕಂದಾಯ ಸಂಗ್ರಹಣೆ, ಗ್ರಾಮ ನೈರ್ಮಲ್ಯ, ನ್ಯಾಯ ಪರಿಪಾಲನೆ, ಕೆರೆ ಕಾಲುವೆಗಳ ನಿರ್ಮಾಣ ಮತ್ತು ದುರಸ್ತಿಗಳು ಈ ಗಾವುಂಡನ ಕರ್ತವ್ಯಗಳಾಗಿ ಮಾರ್ಪಟ್ಟಿದ್ದವು. ಇನ್ನು ಕೆಲವು ಊರುಗಳಲ್ಲಿ ಒಬ್ಬನೇ ಗಾವುಂಡನಿದ್ದರೆ ಮತ್ತೆ ಕೆಲವು ಊರುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಗಾವುಂಡರು ಇರುತ್ತಿದ್ದರು. ಒಬ್ಬ ಗಾವುಂಡನಿದ್ದರೂ ಕೂಡ ಅವನು ನಿರಂಕುಶನಾಗಿ ವರ್ತಿಸುವಂತಿರಲಿಲ್ಲ. ಆತನು ಹಿರಿಯರ ಸಭೆಯನ್ನು ಸೇರಿಸಿ ಅವರೊಡನೆ ಚರ್ಚಿಸಿ ಅವರ ನಿರ್ಧಾರದಂತೆ ಕಾರ್ಯವನ್ನು ಕೈಗೊಳ್ಳಬೇಕಾಗಿತ್ತು. ಗಾವುಂಡನು ರಾಜ ಹಾಗೂ ಗ್ರಾಮಗಳ ನಡುವಿನ ಒಂದು ಸಂಪರ್ಕದ ಸೇತುವೆಯಂತೆ ಕೆಲಸವನ್ನು ನಿರ್ವಹಿಸುತ್ತಿದ್ದ ಗಾವುಂಡ ಅಥವಾ ಗೌಡ. ಗ್ರಾಮ ಸಭೆಯು ಈ ಗಾವುಂಡನ ಅಧ್ಯಕ್ಷತೆಯಲ್ಲಿ ದೇವಾಲಯದಲ್ಲಿ ಸೇರುತ್ತಿತ್ತು. ವಿವಾದಗಳ ತೀರ್ಮಾನ, ರಸ್ತೆ, ಕೆರೆ, ಕಾಲುವೆಗಳ ದುರಸ್ತಿ ಮತ್ತು ನಿರ್ಮಾಣ, ದೇವಾಲಯಗಳ ಆಡಳಿತ, ದಾನ ದತ್ತಿಗಳ ನಿರ್ವಹಣೆ, ತೆರಿಗೆಯನ್ನು ಸಂಗ್ರಹಿಸುವುದು ಇತ್ಯಾದಿ ಇತ್ಯಾದಿ ಈ ಗ್ರಾಮ ಸಭೆಗಳ ಮುಖ್ಯವಾದಂಥ ಕಾರ್ಯಗಳಾಗಿದ್ದವು. ಒಟ್ಟಾರೆ ಆ ಚಾಲುಕ್ಯರ ಕಾಲದಲ್ಲಿ ಇದ್ದಂಥ ಗ್ರಾಮಗಳು ಸ್ವಾಯತ್ತತೆಯನ್ನು ಹೊಂದಿ ಆಧುನಿಕ ಪ್ರಜಾಪ್ರಭುತ್ವದ ಲಕ್ಷಣವನ್ನು ಯಶಸ್ವಿಯಾಗಿ ಹೊಂದಿದ್ವು ಎಂದು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇನ್ನು ನಗರ ಅಥವಾ ಪಟ್ಟಣಗಳ ಆಡಳಿತ ವ್ಯವಸ್ಥೆಗೆ ಬಂದರೆ, ನಗರ ಅಥವಾ ಪಟ್ಟಣಗಳ ಆಡಳಿತವು ನಗರ ಸಭೆಗೆ ಸೇರಿದುದಾಗಿತ್ತು. ಪಟ್ಟಣ ಸ್ವಾಮಿ ಅಥವಾ ಶೇಠಿ
ಈ ನಗರ ಸಭೆಗಳ ಮುಖ್ಯಸ್ಥನಾಗಿದ್ದನು. ಪಟ್ಟಣದಲ್ಲಿ ಶಾಂತಿ ಸ್ಥಾಪನೆ, ಜನಗಣತಿ, ಜನನ ಮರಣಗಳ ದಾಖಲೆಯನ್ನು ಇಡುವುದು, ಆಸ್ಪತ್ರೆಗಳ ಪರಿಪಾಲನೆ, ರಸ್ತೆ ದುರಸ್ತಿ ಮುಂತಾದವು ಈ ಪಟ್ಟಣ ಸ್ವಾಮಿಯ ಕರ್ತವ್ಯಗಳಾಗಿದ್ದುವು. ನಗರಸಭೆಯು ವರ್ತಕ ಶ್ರೇಣಿಗಳ ಕೈಯಲ್ಲಿತ್ತು. ಅವರು ವಾಣಿಜ್ಯ ಸಮಾಜಕ್ಕೆ ಸೇರಿದವರಾಗಿದ್ದರು. ಕಾರ್ಮಿಕರು, ಗಾಣಿಗರು, ಬಿದಿರು ಕೆಲಸದವರು, ಪಂಚಾಚಾರಿಗಳು ಹಾಗೂ ಶಿಲ್ಪಿ ಸಂಘದವರು ಈ ವಣಿಕ ಸಮಾಜದಲ್ಲಿ ಸೇರಿದವರಾಗಿದ್ದರು. ವರ್ತಕರು ತಮ್ಮ ಹಿತಕ್ಕಾಗಿ ವರ್ತಕ ಶ್ರೇಣಿಗಳನ್ನು ರಚನೆ ಮಾಡಿಕೊಂಡಿದ್ದರು. ಅವು ಹಣವನ್ನು ಠೇವಣಿಯಾಗಿ ಪಡೆದು ಬಡ್ಡಿಗೆ ಸಾಲವನ್ನು ನೀಡುವಂತಹ ಕೆಲಸವನ್ನು ನಿರ್ವಹಿಸುತ್ತಿದ್ವು. ನಗರ ದಂಡಾಧಿಕಾರಿಯನ್ನು ನಗರಿಕ ಎನ್ನುವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಹೀಗೆ ನಗರ ಮತ್ತು ಪಟ್ಟಣಗಳು ಸ್ವಾಯತ್ತ ಆಡಳಿತವನ್ನು ಹೊಂದಿದ್ದು ಸಾಮ್ರಾಜ್ಯದ ಒಟ್ಟಾರೆ ಪ್ರಗತಿಗೆ ತಮ್ಮದೇ ಆದ ಕಾಣಿಕೆಗಳನ್ನು ನೀಡಿದ್ದುವು ಈ ನಗರ ಹಾಗೂ ಪಟ್ಟಣಗಳು. ಇನ್ನು ಚಾಲುಕ್ಯರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳನ್ನು ನೋಡುವುದಾದರೆ, ಚಾಲುಕ್ಯರ ಕಾಲದ ಸಮಾಜದಲ್ಲಿ ವರ್ಣಾಶ್ರಮ ಪದ್ಧತಿಯು ಮುಂದುವರಿಯಿತು. ವೇದಾಧ್ಯಯನ, ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಿದ್ದ ಬ್ರಾಹ್ಮಣರಿಗೆ ಸಮಾಜದಲ್ಲಿ ಉನ್ನತವಾದ ಸ್ಥಾನಮಾನಗಳು ಇದ್ವು. ರಾಜರ ಮನ್ನಣೆಯನ್ನು ಪಡೆದಿದ್ದ ಬ್ರಾಹ್ಮಣರು ಸಮಾಜದಲ್ಲಿ ಪ್ರಬಲರಾಗಿದ್ದರು. ಸತಿ ಪದ್ಧತಿಯು ಕಡ್ಡಾಯವಾಗಿರಲಿಲ್ಲ. ಜಾತಿ ಪದ್ಧತಿಯು ರೂಢಿಯಲ್ಲಿತ್ತು. ಸಮಾಜದಲ್ಲಿ ಅನೇಕ ವೃತ್ತಿಪರ ಜಾತಿಗಳಿದ್ವು. ಏಕಪತ್ನಿತ್ವವು ಜನಪ್ರಿಯವಾದುದಾಗಿತ್ತು. ಸಮಾಜದಲ್ಲಿ ಮಹಿಳೆಯರಿಗೆ ಉನ್ನತವಾದ ಸ್ಥಾನಮಾನಗಳಿದ್ವು. ರಾಣಿಯರು ಕಲೆ, ಸಂಗೀತ, ನೃತ್ಯ, ನಾಟಕ, ಪ್ರಾಂತ್ಯಾಡಳಿತ, ದಾನ, ಧರ್ಮ ಮುಂತಾದ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಉದಾಹರಣೆಗೆ 2ನೇ ಪುಲಿಕೇಶಿಯ ಸೊಸೆ ಹಾಗೂ ಚಂದ್ರಾದಿತ್ಯನ ರಾಣಿಯಾಗಿದ್ದ ವಿಜಯಾಂಕ ಅಥವಾ ವಿಜಯ ಮಹಾದೇವಿಯು ಅಂದಿನ ಕಾಲದ ಪ್ರಸಿದ್ಧ ಕವಯಿತ್ರಿಯಾಗಿದ್ದಳು. ವಿನಯಾದಿತ್ಯನ ಮಗಳಾಗಿದ್ದ ಕುಂಕುಮಾದೇವಿಯು ಗುಡಗೇರಿಯಲ್ಲಿ ಜೈನ ಬಸದಿಯೊಂದನ್ನು ನಿರ್ಮಿಸಿದ್ದಳು. ಹಾಗೆ 2ನೇ ವಿಕ್ರಮಾದಿತ್ಯನ ರಾಣಿಯರಾಗಿದ್ದ ಲೋಕಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿಯರು ಪಟ್ಟದಕಲ್ಲಿನಲ್ಲಿ 2 ದೇವಾಲಯಗಳನ್ನು ನಿರ್ಮಿಸಿದ್ದರು. ಇನ್ನು ಆರ್ಥಿಕ ವ್ಯವಸ್ಥೆಯನ್ನು ನೋಡುವುದಾದರೆ, ಸಮಾಜದಲ್ಲಿ ಕೃಷಿಯು ಪ್ರಧಾನ ಕಸುಬಾಗಿತ್ತು. ಜೊತೆಗೆ ಪಶುಪಾಲನೆ, ಕೈಗಾರಿಕೆಗಳು, ಸಾಗರೋತ್ತರ ವ್ಯಾಪಾರ ವಹಿವಾಟುಗಳು ಬಿರುಸಾಗಿ ಜರುಗುತ್ತಿದ್ದುವು ಚಾಲುಕ್ಯರ ಕಾಲದಲ್ಲಿ. ಭೂಕಂದಾಯವು ರಾಜ್ಯದ ಆದಾಯದ ಮುಖ್ಯವಾದಂಥ ಮೂಲವಾಗಿತ್ತು. ಭೂಕಂದಾಯವು ಒಟ್ಟು ಉತ್ಪಾದನೆಯ 1/8 ಇತ್ತು. ಗ್ರಾಮ ಸಭೆಗಳು ಈ ಕಂದಾಯವನ್ನು ಸಂಗ್ರಹಿಸಿ ಕೇಂದ್ರಕ್ಕೆ ಸಲ್ಲಿಸಬೇಕಾಗಿತ್ತು. ದಂಡ, ಆಮದು ಮತ್ತು ರಫ್ತು ಸುಂಕಗಳು, ಉಪ್ಪಿನ ಮೇಲಿನ ತೆರಿಗೆ, ಅರಣ್ಯದ ತೆರಿಗೆ, ಕಪ್ಪ ಕಾಣಿಕೆಗಳು, ಯುದ್ಧ ಕಾಲದ ಲೂಟಿ, ವೃತ್ತಿ ತೆರಿಗೆ ಮುಂತಾದವು ಆದಾಯದ ಇತರೆ ಮೂಲಗಳಾಗಿದ್ದುವು. ಈ ಆದಾಯವನ್ನು ಅರಮನೆಯ ವೆಚ್ಚ, ಸೈನ್ಯ ಹಾಗೂ ಅಧಿಕಾರಿಗಳ ವೇತನ, ಸಾರ್ವಜನಿಕ ಉಪಯುಕ್ತ ಕಾರ್ಯಗಳಿಗಾಗಿ ರಾಜ್ಯದ ಆದಾಯವನ್ನು ಬಳಸಲಾಗುತ್ತಿತ್ತು. ನಿಯಮಿತವಾದ ಭೂಮಾಪನ ಪದ್ಧತಿ ಈ ಚಾಲುಕ್ಯರ ರಾಜ್ಯದಲ್ಲಿ ಜಾರಿಯಲ್ಲಿತ್ತು. ಭೂಮಿಯ ಫಲವತ್ತತೆಗೆ ತಕ್ಕ ಹಾಗೆ ಭೂಮಿಯನ್ನು ವರ್ಗೀಕರಿಸಲಾಗಿತ್ತು. ಗಂಗಾ ಕೋಲು, ಬೇರುಂಡ ಕೋಲು, ಮರ್ಗಂಡಿ ಕೋಲು, ಕಚ್ಚವಿ ಕೋಲು, ಬತ್ತೋಲು ಕೋಲು ಎಂಬ ಭೂಮಾಪನದ ಸಾಧನಗಳನ್ನು ನಾವು ಆ ಕಾಲದಲ್ಲಿಯೇ ಕಾಣಬಹುದಾಗಿದೆ. ಇದೆಲ್ಲವೂ ಕೂಡ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ಈಗ ಇನ್ನು ಧಾರ್ಮಿಕ ವಿಚಾರವನ್ನು ನೋಡಿಕೊಂಡು ಹೋಗೋಣ. ಚಾಲುಕ್ಯರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದು ಶೈವ, ವೈಷ್ಣವ, ಜೈನ ಮತ್ತು ಬೌದ್ಧ ಮತಗಳನ್ನು ಸಮಾನವಾಗಿ ಪೋಷಣೆ ಮಾಡಿದರು. ಈ ಮತಗಳ ನಡುವೆ ಸಾಮರಸ್ಯತೆ ಬೆಳೆದಿತ್ತು. ಆರಂಭದ ಚಾಲುಕ್ಯರು ವೈದಿಕ ಮತಾವಲಂಬಿಗಳಾಗಿದ್ದು ಅನೇಕ ಯಜ್ಞಯಾಗಗಳನ್ನು ಮಾಡಿದರು. ಅವರು ಬ್ರಹ್ಮ, ಮಹೇಶ್ವರ, ವರಾಹ, ನರಸಿಂಹ, ಕಾರ್ತಿಕೇಯ, ಶಕ್ತಿ, ಗಣೇಶ, ಸಪ್ತಮಾತೃಕೆ, ಲಕ್ಷ್ಮಿ ಮುಂತಾದಂತಹ ದೇವಾನುದೇವತೆಗಳನ್ನು ಪೂಜೆ ಮಾಡುತ್ತಿದ್ದರು. ಶ್ರೀವಲ್ಲಭ, ಶ್ರೀ ಪೃಥ್ವಿವಲ್ಲಭ, ಪರಮ ಭಾಗವತ ಎಂಬ ವಿಷ್ಣು ಪಂಥದ ಬಿರುದುಗಳನ್ನು ಈ ಚಾಲುಕ್ಯ ಅರಸರು ಧರಿಸುತ್ತಿದ್ದರು. ವರಾಹ ಲಾಂಛನವನ್ನು ತಮ್ಮ ಮುದ್ರೆಗಳ ಮೇಲೆ ಹಾಕಿಸಿದ್ದರು ಚಾಲುಕ್ಯರು. ಬಾದಾಮಿಯ ಗುಹೆಗಳಲ್ಲಿರುವಂತಹ ಅರ್ಧನಾರೀಶ್ವರ, ನರಸಿಂಹ,
ನಟರಾಜ, ಮಹಿಷಮರ್ಧಿನಿ ಮುಂತಾದ ಮೂರ್ತಿಗಳು ಅವರ ಧಾರ್ಮಿಕ ಸಹಿಷ್ಣುತಾ ಜೀವನದ ಸ್ಪಷ್ಟ ಚಿತ್ರಣವನ್ನು ನಮಗೆ ನೀಡುತ್ತವೆ. ಚಾಲುಕ್ಯರು ಹಿಂದೂ, ಜೈನ, ಬೌದ್ಧ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಚಾಲುಕ್ಯರ ಕಾಲದ ಶಾಸನಗಳು ವರಾಹ ಸ್ತುತಿಯಿಂದ ಆರಂಭವಾಗುತ್ತವೆ. ವಿಗ್ರಹಾರಾಧನೆಗೆ ಒತ್ತು ಕೊಟ್ಟು ದೇವಾಲಯಗಳ ನಿರ್ಮಾಣದ ಕಾರ್ಯವನ್ನು ಆರಂಭ ಮಾಡಿದ್ದವರು ಈ ಚಾಲುಕ್ಯರು. ಚಾಲುಕ್ಯರು ಶಾಸನಗಳಲ್ಲಿ ತಮ್ಮನ್ನು ಮಾನವ್ಯ ಗೋತ್ರಕ್ಕೆ ಸೇರಿದವರೆಂದು, ಹರೀತ ಪುತ್ರರೆಂದು, ಸಪ್ತ ಮಾತೃಕೆಯರಿಂದ ಪೋಷಿಸಲ್ಪಟ್ಟವರು ಎಂದು ಕರೆದುಕೊಂಡಿದ್ದಾರೆ. ಒಟ್ಟಾರೆ ಇವರ ಕಾಲದಲ್ಲಿ ಹಿಂದೂ ಧರ್ಮ ಯಶಸ್ವಿಯಾಗಿ ಚಾಲ್ತಿಯಲ್ಲಿತ್ತು ಎಂದು ಸ್ಪಷ್ಟಪಡಿಸಬಹುದು. ಹಾಗೆ ಚಾಲುಕ್ಯರ ಕಾಲದಲ್ಲಿ ಶೈವ ಧರ್ಮದ ಸ್ಥಿತಿಗತಿಗಳನ್ನು ನೋಡುವುದಾದರೆ, ಚಾಲುಕ್ಯರು ಶೈವ ಪಂಥವನ್ನು ಪೋಷಣೆ ಮಾಡಿದರು. ಪಾಶುಪತ ಮತ್ತು ಕಾಳಾಮುಖ ಎನ್ನುವ ಶೈವ ಪಂಥಗಳು ಅಂದು ಸಮಾಜದಲ್ಲಿ ರೂಢಿಯಲ್ಲಿದ್ದವು. 1ನೇ ವಿಕ್ರಮಾದಿತ್ಯನು ಆ ಎರಡೂ ಪಂಥಗಳನ್ನು ಪಾಲಿಸಿದನು. ನವಸಾರಿ ಶಾಸನವು 1ನೇ ವಿಕ್ರಮಾದಿತ್ಯನನ್ನು ಮಹೇಶ್ವರ ಎಂದು ವರ್ಣಿಸುತ್ತದೆ. ಹಾಗೆ ಮಂಗಳೇಶನು ಪರಮಶಿವ ಭಕ್ತನಾಗಿದ್ದು ಮಹಾಕೂಟೇಶ್ವರ ಎನ್ನುವ ಶೈವ ದೇವಾಲಯವನ್ನು ನಿರ್ಮಾಣ ಮಾಡಿದನು. ವಿಜಯಾದಿತ್ಯನು ಶೈವ ಪಂಥದ ಪೋಷಕನಾಗಿ ಪಟ್ಟದಕಲ್ಲಿನಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸಿದನು. ಬಾದಾಮಿಯ 1ನೇ ಗುಹೆಯು ಶೈವ ಗುಹೆಯಾಗಿದ್ದು ಶಿವನ ವಿವಿಧ ಅವತಾರಗಳ ಶಿಲ್ಪಗಳನ್ನು ಅಲ್ಲಿ ಕೊರೆದು ನಿರ್ಮಿಸಲಾಗಿದೆ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಮತ್ತು ಮಹಾಕೂಟಗಳು ಶೈವ ಪಂಥದ ಪ್ರಮುಖ ಕೇಂದ್ರಗಳಾಗಿದ್ದವು ಎಂದು ನಾವು ಸ್ಪಷ್ಟವಾಗಿ ಹೇಳಬಹುದು. ಇನ್ನು ಚಾಲುಕ್ಯರ ಕಾಲದಲ್ಲಿ ಜೈನ ಧರ್ಮದ ಸ್ಥಿತಿಗಳನ್ನು ನೋಡುವುದಾದರೆ, ಚಾಲುಕ್ಯರ ಕಾಲದಲ್ಲಿ ಜೈನ ಧರ್ಮವೂ ಕೂಡ ರಾಜ್ಯದ ಪೋಷಣೆಯಲ್ಲಿ ಇತ್ತು. 2ನೇ ಪುಲಿಕೇಶಿಯ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿಯು ಜೈನನಾಗಿದ್ದು ಐಹೊಳೆಯಲ್ಲಿ ಜಿನಾಲಯವೊಂದನ್ನು ನಿರ್ಮಾಣ ಮಾಡಿದನು. ಚಾಲುಕ್ಯರು ಜೈನ ಅಗ್ರಹಾರಗಳಿಗೆ, ಜೈನ ಪಂಡಿತರುಗಳಿಗೆ ಮತ್ತು ಬಸದಿಗಳಿಗೆ ಹಲವಾರು ದಾನ ದತ್ತಿಗಳನ್ನು ಉದಾರವಾಗಿ ನೀಡಿದ್ದಾರೆ. ಉದಾಹರಣೆಗೆ ವಿನಯಾದಿತ್ಯನು ಗುಡ್ಡೆಗೆರೆ ಎಂಬ ಹಳ್ಳಿಯನ್ನು ಜೈನ ಅಗ್ರಹಾರಕ್ಕೆ ದತ್ತಿಯಾಗಿ ಬಿಟ್ಟುಕೊಟ್ಟನು. 2ನೇ ವಿಕ್ರಮಾದಿತ್ಯನು ಪುಲಿಗೆರೆ ಜೈನ ಬಸದಿಗೆ ಹಲವು ಹಳ್ಳಿಗಳನ್ನು ದಾನವಾಗಿ ಕೊಟ್ಟನು. ಬಾದಾಮಿಯ 4ನೇ ಗುಹೆಯಲ್ಲಿ ತೀರ್ಥಂಕರರ ವಿಗ್ರಹಗಳನ್ನು ಕೊರೆದು ನಿರ್ಮಿಸಲಾಗಿದೆ. ಎಸ್ ಅಳ್ತೇಕರ್ ಎನ್ನುವ ಇತಿಹಾಸಕಾರರ ಪ್ರಕಾರ ಚಾಲುಕ್ಯರ ರಾಜ್ಯದಲ್ಲಿ 30% ಜನ ಜೈನರಾಗಿದ್ದರು. ಹಾಗೆ ಲಕ್ಷ್ಮೇಶ್ವರ, ಬಾದಾಮಿ, ಐಹೊಳೆಗಳು ಜೈನರ ಕೇಂದ್ರಗಳಾಗಿದ್ದವು ಎಂದು ತಿಳಿಸುತ್ತಾರೆ. ಮುಂದೆ ಬೌದ್ಧ ಧರ್ಮವನ್ನು ನೋಡುವುದಾದರೆ, ಚಾಲುಕ್ಯರ ಕಾಲದಲ್ಲಿ ಬೌದ್ಧ ಧರ್ಮವು ಅವನತಿಯ ಹಾದಿಯನ್ನು ಹಿಡಿದಿತ್ತು. ಬಾದಾಮಿಗೆ ಬಂದಿದ್ದ ಹ್ಯುಯೆನ್ ಸಾಂಗನ ಪ್ರಕಾರ ಅಂದು ಚಾಲುಕ್ಯರ ರಾಜ್ಯದಲ್ಲಿ ಕೇವಲ 100 ಸಂಘಾರಾಮಗಳು, 10,000 ಬೌದ್ಧರು ಇದ್ದರು ಎಂದು, ಅಲ್ಲಿ ಬೌದ್ಧ ಸ್ತೂಪ ಒಂದು ಇತ್ತು ಎಂದು ಈ ಹ್ಯುಯೆನ್ ಸಾಂಗ್ ತಿಳಿಸಿ ಬೌದ್ಧ ಧರ್ಮವು ಅವನತಿಯ ಹಾದಿಯನ್ನು ಹಿಡಿದಿದೆ ಎಂದು ಸ್ಪಷ್ಟಪಡಿಸಿದ್ದಾನೆ. ಇನ್ನು ಚಾಲುಕ್ಯರ ಕಾಲದ ಸಾಹಿತ್ಯದ ಪ್ರಗತಿಯನ್ನು ನೋಡುವುದಾದರೆ, ಚಾಲುಕ್ಯರು ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯವನ್ನು ಪೋಷಿಸಿದರು. ಚಾಲುಕ್ಯರ ಬಹುತೇಕ ಶಾಸನಗಳು ಸಂಸ್ಕೃತ ಭಾಷೆಯಲ್ಲಿವೆ, ಆದರೆ ಲಿಪಿ ಕನ್ನಡದ್ದೇ ಆಗಿದೆ. ಉದಾಹರಣೆಗೆ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನವು ಕನ್ನಡ ಭಾಷೆಯಲ್ಲಿದೆ. 1ನೇ ಕೀರ್ತಿವರ್ಮನ ದಿಗ್ವಿಜಯಗಳನ್ನು ಹೇಳುವ ಮಹಾಕೂಟ ಸ್ತಂಭ ಶಾಸನವು ಸಂಸ್ಕೃತದಲ್ಲಿದೆ. ಅದು ಕಾಳಿದಾಸನ ರಘುವಂಶದ ನಾಯಕ ರಘುವಿನ ದಿಗ್ವಿಜಯದ ಆಧಾರದ ಮೇಲೆ ರಚನೆಯಾಗಿದೆ ಈ ಶಾಸನ. ಮುಂದೆ ಇಮ್ಮಡಿ ಪುಲಿಕೇಶಿಯ ಆಸ್ಥಾನ ಕವಿ ಹಾಗೂ ದಂಡನಾಯಕನೂ ಆಗಿದ್ದ ರವಿಕೀರ್ತಿಯು ರಚಿಸಿದ ಐಹೊಳೆ ಶಾಸನವು ಸಂಸ್ಕೃತ ಭಾಷೆಯಲ್ಲಿದೆ. ಅದು ಚಾಲುಕ್ಯರ ಪೂರ್ವಜರ ಇತಿಹಾಸ ಹಾಗೂ ಪುಲಿಕೇಶಿಯ ದಿಗ್ವಿಜಯಗಳನ್ನು ವಿವರಿಸುತ್ತದೆ. ಈ ಶಾಸನದಲ್ಲಿ ರವಿಕೀರ್ತಿಯು ತನ್ನನ್ನು ಕಾಳಿದಾಸ ಮತ್ತು ಭಾರವಿಗೆ ಹೋಲಿಸಿಕೊಂಡಿದ್ದಾನೆ. ಒಟ್ಟಾರೆ ಈ ಐಹೊಳೆ ಶಾಸನವು ಐಹೊಳೆಯ ಮೇಗುತಿ ಜೈನ ದೇವಾಲಯದ ಮುಂಭಾಗದ ಗೋಡೆಯ ಮೇಲೆ ರಾರಾಜಿಸುತ್ತಾ ಇದೆ. ಮುಂದೆ 1ನೇ ಪುಲಿಕೇಶಿಯ ಸಾಧನೆಯನ್ನು ತಿಳಿಸುವಂತಹ ಬಾದಾಮಿ ಶಾಸನವೂ ಕೂಡ ಸಂಸ್ಕೃತದಲ್ಲಿದೆ. 2ನೇ ಪುಲಿಕೇಶಿಯ ಸೊಸೆ, ಚಂದ್ರಾದಿತ್ಯನ ರಾಣಿ ವಿಜ್ಜಿಕ ಅಥವಾ ವಿಜಯಾಂಕ ವಿಜಯ ಭಟ್ಟಾರಿಕೆಯು
ಕೌಮುದಿ ಮಹೋತ್ಸವ ಎನ್ನುವ ಸಂಸ್ಕೃತ ಕೃತಿಯನ್ನು ರಚನೆ ಮಾಡಿದಳು. ಅದು ಪಾಟಲಿಪುತ್ರದ ರಾಜಕುಮಾರ ಕಲ್ಯಾಣವರ್ಮ ಮತ್ತು ಮಥುರಾದ ರಾಜಕುಮಾರಿ ಕೀರ್ತಿಮತಿಯ ವಿವಾಹದ ಕಥೆಯನ್ನು ಈ ಕೃತಿಯು ವಿವರಿಸುತ್ತದೆ. ಹಾಗೆ ಚಾಲುಕ್ಯರ ಕಾಲದಲ್ಲಿ ಶಿವಭಟ್ಟಾರಕನು ಸಂಸ್ಕೃತದಲ್ಲಿ ಹರಪಾರ್ವತೀಯ ಎನ್ನುವ ಕೃತಿಯನ್ನು ರಚನೆ ಮಾಡಿದನು. ಅರಭಟ್ಟನು ಸಂಸ್ಕೃತದಲ್ಲಿ ಕಲ್ಪಸೂತ್ರಗಳನ್ನು ರಚನೆ ಮಾಡಿದನು. ಪುಲಕೇಶಿಯನ್ನು ಹೊಗಳಿರುವಂತಹ ಅನಾಮಿಕ ಬರಹಗಾರನೋರ್ವನ ಕರ್ನಾಟಕೇಶ್ವರ ಕಥಾ ಕನ್ನಡದಲ್ಲಿ ರಚನೆಯಾದಂತಹ ಆ ಕಾಲದ ಉತ್ತಮವಾದಂತಹ ಕೃತಿಯಾಗಿ ಮಾರ್ಪಟ್ಟಿದೆ. ಇನ್ನು ಕೊನೆಯ ಹಂತವಾಗಿ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋಣ. ಬಾದಾಮಿ ಚಾಲುಕ್ಯರು ಉತ್ತಮವಾದ ಆಡಳಿತಗಾರರು, ಮಹಾನ್ ದಿಗ್ವಿಜಯಿಗಳು ಆಗಿದ್ದ ಹಾಗೆಯೇ ಕಲಾ ಆರಾಧಕರು, ಮಹಾನ್ ನಿರ್ಮಾಪಕರು ಆಗಿದ್ದು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆಯು ಇವತ್ತಿಗೂ ಕೂಡ ಅದ್ವಿತೀಯವಾದುದಾಗಿ ಉಳಿದು ಬಂದಿದೆ. ಚಾಲುಕ್ಯರನ್ನು ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕರು ಎಂದು ಬಣ್ಣಿಸಲಾಗಿದೆ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ದೇವಾಲಯಗಳ ಹುಟ್ಟು ಮತ್ತು ಬೆಳವಣಿಗೆ ಮೊದಲು ಆರಂಭ ಆದದ್ದು ಈ ಚಾಲುಕ್ಯರ ಕಾಲದಲ್ಲಿಯೇ. ಚಾಲುಕ್ಯ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣದಲ್ಲಿ ಒಂದು ಮಹಾನ್ ಪ್ರಗತಿ ಉಂಟಾಯಿತು. ಹಾಗಾಗಿ ಚಾಲುಕ್ಯರ ಕಾಲವನ್ನು ದಕ್ಷಿಣ ಭಾರತದಲ್ಲಿ ವಾಸ್ತುಶಿಲ್ಪದ ಸುವರ್ಣಯುಗ ಎಂದು ಕರೆಯಲಾಗಿದೆ. ಉತ್ತರ ಭಾರತದ ಗುಪ್ತ ಸಾಮ್ರಾಟರ ಹಾಗೆ ಚಾಲುಕ್ಯರು ಸ್ವತಂತ್ರವಾಗಿ ನೂರಾರು ದೇವಾಲಯಗಳನ್ನು ಈ ದಕ್ಷಿಣ ಭಾರತದಲ್ಲಿ ನಿರ್ಮಿಸಿ ಕರ್ನಾಟಕದ ಕೀರ್ತಿಯನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದ್ದಾರೆ ಈ ಚಾಲುಕ್ಯರು. ಚಾಲುಕ್ಯ ಶೈಲಿ ಎಂದು ಹೆಸರುವಾಸಿಯಾಗಿರುವಂತಹ ಈ ಚಾಲುಕ್ಯರ ಕಲೆಗೆ ಭಾರತೀಯ ಕಲಾಕ್ಷೇತ್ರದಲ್ಲಿ ಪ್ರೌಢ ಸ್ಥಾನವನ್ನು ನೀಡಲಾಗಿದೆ. ಜಗತ್ತು ವಿಖ್ಯಾತವಾದ ದೇವಾಲಯಗಳನ್ನು ನಿರ್ಮಿಸುವ ಮೂಲಕ ಚಾಲುಕ್ಯರು ಪಟ್ಟದಕಲ್ಲನ್ನು ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಸೇರಿಸಿದ್ದಾರೆ. ಹಾಗಾಗಿ ಕರ್ನಾಟಕದ ಕಲಾ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯು ಸುವರ್ಣಯುಗವಾಗಿತ್ತು ಎಂಬ ಡಾಕ್ಟರ್ ಶಿವರಾಮ್ ಕಾರಂತರ ಹೇಳಿಕೆಯು ಅರ್ಥಪೂರ್ಣವಾಗಿದೆ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಬನಶಂಕರಿ, ಮಹಾಕೂಟ ಮುಂತಾದವು ಬಾದಾಮಿ ಚಾಲುಕ್ಯರ ಮುಖ್ಯವಾದಂತಹ ಕಲಾ ಕೇಂದ್ರಗಳಾಗಿವೆ. ಇನ್ನು ಈ ಚಾಲುಕ್ಯರ ಕಲೆಯ ಲಕ್ಷಣಗಳನ್ನು ಪಟ್ಟಿ ಮಾಡುವುದಾದರೆ, ಚಾಲುಕ್ಯರ ದೇವಾಲಯಗಳಲ್ಲಿ ಕಂಡುಬರುವಂತಹ ಕಲೆಯ ಮುಖ್ಯವಾದಂತಹ ಲಕ್ಷಣಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಚಾಲುಕ್ಯರ ದೇವಾಲಯಗಳು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿದ್ದು 3 ರಿಂದ 4 ಅಡಿ ಎತ್ತರದ ಒಂದು ವೇದಿಕೆಯ ಮೇಲೆ, ಜಗತಿಯ ಮೇಲೆ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಎರಡನೇದಾಗಿ ಚಾಲುಕ್ಯರ ದೇವಾಲಯಗಳು ಮುಖಮಂಟಪ, ನವರಂಗ, ಮಂಟಪ, ಸುಖನಾಸಿ ಮತ್ತು ಗರ್ಭಗೃಹ ಎನ್ನುವ ರಚನೆಗಳನ್ನು ಹೊಂದಿರುತ್ತವೆ. ಮೂರನೇದಾಗಿ ಚಾಲುಕ್ಯರ ದೇವಾಲಯಗಳು ಮಟ್ಟಸಮವಾದ ಮೇಲ್ಛಾವಣಿಯಿಂದ ಕೂಡಿರುತ್ತವೆ. ನಾಲ್ಕನೇದಾಗಿ ಚಾಲುಕ್ಯರ ಕಾಲದ ದೇವಾಲಯದ ಒಳಭಾಗದಲ್ಲಿಯೇ ಗರ್ಭಗೃಹದ ಸುತ್ತಲೂ ಕೂಡ ಪ್ರದಕ್ಷಿಣಾ ಪಥವನ್ನು ನಿರ್ಮಾಣ ಮಾಡಲಾಗಿರುತ್ತದೆ. ಐದನೇದಾಗಿ ಮೊದಲು ಗರ್ಭಗುಡಿಯ ದೇವಾಲಯದ ಮಧ್ಯಭಾಗದಲ್ಲಿರ್ತಾ ಇತ್ತು. ಕ್ರಮೇಣ ಗರ್ಭಗೃಹವು ಬೇರೆಯಾಗಿ ಆ ಗರ್ಭಗೃಹದ ಮೇಲೆ ಶಿಖರಗಳು ಕಾಣಿಸಿಕೊಂಡವು ಹಾಗೂ ಗರ್ಭಗೃಹಕ್ಕೆ ಸುಖನಾಸಿ ಮತ್ತು ನವರಂಗವನ್ನು ಸೇರಿಸಲಾಯಿತು. ಆರನೇದಾಗಿ ಚಾಲುಕ್ಯರ ಕಾಲದ ದೇವಾಲಯದ ಗೋಡೆಗಳು ವೈವಿಧ್ಯಮಯವಾದಂಥ ಕೆತ್ತನೆಗಳಿಂದ ಕೂಡಿರುತ್ತವೆ. ಮುಂದೆ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಎರಡನ್ನೂ ಸೇರಿಸಿ ಹೊಸದಾದಂತಹ ಒಂದು ಹೊಸ ಶೈಲಿ, ವೇಸರ ಎನ್ನುವಂಥ ಒಂದು ಹೊಸ ಶೈಲಿಯನ್ನು ಚಾಲುಕ್ಯರು ಆವಿಷ್ಕಾರ ಮಾಡಿದ್ರು. ಮರಳು ಕಲ್ಲಿನ ಬದಲಿಗೆ ಪಚ್ಚೆ ಇಲ್ಲವೇ ಕಪ್ಪು ನೀಲಿ ಕಲ್ಲನ್ನು ಬಳಸಿ ವಾಸ್ತುಶಿಲ್ಪಗಳನ್ನು ರಚನೆ ಮಾಡಿರುವುದು ಚಾಲುಕ್ಯ ಕಲೆಯ ಮುಖ್ಯವಾದಂಥ ಲಕ್ಷಣಗಳಾಗಿವೆ. ಈ ಎಲ್ಲ ಲಕ್ಷಣಗಳ ಹಿನ್ನೆಲೆಯಲ್ಲಿ ಚಾಲುಕ್ಯರ ಕೆಲವು ವಾಸ್ತುಕೃತಿಗಳನ್ನು ಈಗ ಅಧ್ಯಯನವನ್ನು ಮಾಡಿಕೊಳ್ತಾ ಹೋಗೋಣ. ಚಾಲುಕ್ಯರ ವಾಸ್ತುಶಿಲ್ಪವನ್ನು ನಾವು 2 ಭಾಗಗಳಾಗಿ ವಿಭಜನೆಯನ್ನು ಮಾಡ್ತೇವೆ. ಒಂದು ಗುಹಾಲಯಗಳು, ಎರಡನೇದಾಗಿ ರಚನಾತ್ಮಕವಾದಂಥ ದೇವಾಲಯಗಳು ಅಂಥೇಳಿ. ಮೊದಲು ಗುಹಾಲಯಗಳನ್ನು ತೆಗೆದುಕೊಳ್ಳೋಣ. ಅಲ್ಲಿ ಬಾದಾಮಿಯ ಗುಹಾಲಯಗಳನ್ನು ನೋಡೋಣ.
ಚಾಲುಕ್ಯರ ರಾಜಧಾನಿಯಾಗಿದ್ದ ಬಾದಾಮಿಯಲ್ಲಿ 4 ಗುಹಾಂತರ ದೇವಾಲಯಗಳಿವೆ. ಆ ಗುಹಾಂತರ ದೇವಾಲಯಗಳನ್ನು 1ನೆಯ ಕೀರ್ತಿವರ್ಮ ಮತ್ತು ಮಂಗಳೇಶರು ನಿರ್ಮಾಣ ಮಾಡಿದರು. ಈ ಗುಹಾಂತರ ದೇವಾಲಯಗಳನ್ನು ಒಂದೇ ಬಂಡಿಯಲ್ಲಿ ಕೊರೆದು ನಿರ್ಮಿಸಲಾಗಿದೆ. ಅವು ವಿಸ್ತಾರದಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ಹೊರನೋಟ ಮತ್ತು ತಳ ವಿನ್ಯಾಸಗಳಲ್ಲಿ ಒಂದೇ ಮಾದರಿಯಲ್ಲಿವೆ ಈ ಗುಹಾಲಯಗಳು. ಪ್ರತಿಯೊಂದು ಗುಹೆಯೂ ಕೂಡ ಮುಖಮಂಟಪ, ರಂಗಮಂಟಪ ಮತ್ತು ಗರ್ಭಗುಡಿಗಳನ್ನು ಹೊಂದಿವೆ. ಬಾದಾಮಿಯ ಮೊದಲನೇ ಗುಹೆಯನ್ನು ನೋಡುವುದಾದರೆ ಬಾದಾಮಿಯ ಮೊದಲನೇ ಗುಹೆಯು ಶೈವ ಗುಹೆಯಾಗಿದೆ. ಇದರ ಜಗಲಿಯು ಇಂಗ್ಲಿಷ್ ಅಕ್ಷರ ಎಲ್ ಆಕಾರದಲ್ಲಿದ್ದು ಸುಂದರವಾದಂಥ ಕೆತ್ತನೆಗಳಿಂದ ಕೂಡಿದ 4 ಕಂಬಗಳನ್ನು ಹೊಂದಿದೆ. ಈ ಕಂಬಗಳು, ಅದರ ಬೋಧಿಗೆಗಳು, ಚಾಚುಪೀಠಗಳು ಮತ್ತು ಮೇಲ್ಛಾವಣಿಯ ಶಿಲ್ಪಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. ಈ ಗುಹೆಯಲ್ಲಿನ ಗಮನಾರ್ಹವಾದಂತಹ ಶಿಲ್ಪಗಳೆಂದರೆ 18 ಕೈಗಳನ್ನು ಹೊಂದಿರುವಂತಹ ನಟರಾಜನ ವಿಗ್ರಹ, ಅರ್ಧನಾರೀಶ್ವರರ ಪ್ರತಿಮೆ, ಮಹಿಷಾಸುರ ಮರ್ಧಿನಿಯ ವಿಗ್ರಹ, ಹಾರುತ್ತಿರುವಂತೆ ಚಿತ್ರಿಸಿರುವಂತಹ ಗಂಧರ್ವರ ವಿಗ್ರಹಗಳು, 5 ಹೆಡೆಗಳನ್ನು ಹೊಂದಿರುವಂತಹ ನಾಗ, ಗಣಪತಿ ಮತ್ತು ಶಿವನ ಬೇರೆ ಬೇರೆ ಲೀಲೆಗಳಿಗೆ ಸಂಬಂಧಿಸಿದಂತಹ ಶಿಲ್ಪಗಳು ಈ 1ನೆಯ ಗುಹೆಯಾದಂತಹ ಶೈವ ಗುಹೆಯಲ್ಲಿ ನಮಗೆ ಕಂಡುಬರುತ್ತವೆ. ಇನ್ನು 2ನೆಯ ಗುಹೆಯನ್ನು ನೋಡೋಣ. 2ನೇ ಗುಹೆಯು ವೈಷ್ಣವ ಗುಹೆಯಾಗಿದೆ. ಇದನ್ನು 60 ಅಡಿ ಉದ್ದದ ಗುಡ್ಡದಲ್ಲಿ ಕೊರೆದು ನಿರ್ಮಿಸಲಾಗಿದೆ. 2ನೆಯ ಗುಹಾಲಯದ ಹಜಾರವು 33 ಅಡಿ ಅಗಲ ಇದ್ದು 4 ಸುಂದರವಾದ ಕೆತ್ತನೆಗಳನ್ನು ಹೊಂದಿರುವ ಕಂಬಗಳನ್ನು ಹೊಂದಿದೆ. ಮುಖಮಂಟಪದ ಗೋಡೆಗಳ ಮೇಲೆ ಅನೇಕವಾದಂತಹ ಆಕರ್ಷಕವಾದಂತಹ ಶಿಲ್ಪಗಳಿವೆ. 2ನೆಯ ಗುಹಾಲಯದ ನವರಂಗದಲ್ಲಿ 4 ಕಂಬಗಳ 5 ಸಾಲುಗಳನ್ನು ಕಾಣುತ್ತೇವೆ. ಮೇಲ್ಛಾವಣಿಯಲ್ಲಿ ಸಣ್ಣದಾದಂತಹ ಶಿಲ್ಪಗಳಿವೆ. ಇಲ್ಲಿ 4 ವರ್ಣಚಿತ್ರಗಳಿವೆ. ಈ 2ನೇ ಗುಹೆಯಲ್ಲಿ ತ್ರಿವಿಕ್ರಮ, ವರಾಹ, ವಾಮನ ಮೊದಲಾದ ವಿಷ್ಣುವಿನ ಲೀಲೆಗಳನ್ನು ಇಲ್ಲಿ ಕೆತ್ತಲಾಗಿದೆ. ಇಲ್ಲಿನ ಅತ್ಯಂತ ಆಕರ್ಷಕವಾದಂಥ 2 ಶಿಲ್ಪಗಳೆಂದರೆ ವಿಷ್ಣು ಪೃಥ್ವಿಯನ್ನು ಎಡಗೈಯಲ್ಲಿ ಎತ್ತಿ ಹಿಡಿದಿರುವಂತಹ ವರಾಹ ಅವತಾರದ ಮೂರ್ತಿ ಮತ್ತು ರಕ್ಕಸನನ್ನು ಮೆಟ್ಟಿ ನಿಂತಿರುವಂತಹ ವರಾಹನ ಬೃಹದಾಕಾರದ ಮೂರ್ತಿಗಳು ಈ 2ನೇ ಗುಹೆಯ ಮುಖ್ಯವಾದಂತಹ ಆಕರ್ಷಣೀಯವಾದಂತಹ ಗುಹೆಗಳಾಗಿವೆ. ಇನ್ನು 3ನೇ ಗುಹಾಲಯವನ್ನು ನೋಡುವುದಾದರೆ 3ನೇ ಗುಹಾಲಯವು ಕೂಡ ವೈಷ್ಣವ ಗುಹಾಲಯವಾಗಿದೆ. ವಿಸ್ತಾರದಲ್ಲಿ ಎಲ್ಲ ಗುಹೆಗಳಿಗಿಂತಲೂ ಕೂಡ ಈ 3ನೇ ಗುಹೆ ಸ್ವಲ್ಪ ದೊಡ್ಡದಾಗಿದೆ. 3ನೆಯ ಗುಹೆಯನ್ನು ಚಾಲುಕ್ಯ ವಾಸ್ತುಶಿಲ್ಪದ ಪಿತೃ ಎನಿಸಿಕೊಂಡಿರುವ ಮಂಗಳೇಶನು ನಿರ್ಮಿಸಿದ್ದಾನೆ ಎಂದು ಅಲ್ಲಿರುವ ಶಾಸನದಿಂದ ತಿಳಿದು ಬರುತ್ತದೆ. ಈ 3ನೇ ಗುಹೆಯು 68 ಅಡಿ ಉದ್ದವಾಗಿದೆ. ಮುಖಮಂಟಪದಲ್ಲಿ 14 ಕಂಬಗಳಿವೆ. ಬಹು ಕೋನಗಳುಳ್ಳ ಕಂಬಗಳ ಬೋಧಿಗೆ ಮತ್ತು ಚಾಚುಪೀಠಗಳನ್ನು ಇಲ್ಲಿ ಹೊಂದಿವೆ. ಮುಖಮಂಟಪದ ಪಶ್ಚಿಮದ ಗೋಡೆಯ ಮೇಲೆ ವಿಷ್ಣು ಮತ್ತು 5 ಹೆಡೆಗಳ ಆದಿಶೇಷನನ್ನು ಕಾಣಬಹುದಾಗಿದೆ. ಈ ಆದಿಶೇಷನನ್ನು ಶೇಷನಾಗ ಎನ್ನುವ ಹೆಸರಿನಿಂದಲೂ ಕರೆಯುತ್ತಾರೆ. ಅದರ ಬಲಗಡೆಗೆ ಗರುಡನಿದ್ದು ಎದುರುಗಡೆ ಲಕ್ಷ್ಮಿಯ ವಿಗ್ರಹ ಇದೆ. ಇಲ್ಲಿಯೂ ಕೂಡ ವರಾಹ, ನರಸಿಂಹ, ವಾಮನ, ಹರಿಹರ, ಭೂದೇವಿ ಮುಂತಾದ ಶಿಲ್ಪಗಳಿದ್ದಾವೆ. ವಾಮನ ಅವತಾರವನ್ನು ತಾಳಿರುವ ವಿಷ್ಣುವಿನ ವಿರಾಟ್ ರೂಪವು ಇಲ್ಲಿ ಅದ್ಭುತವಾಗಿ ಮೂಡಿ ಬಂದಿರುವುದನ್ನು ಕಾಣಬಹುದು ಈ 3ನೇ ಗುಹಾಲಯದಲ್ಲಿ. ಇನ್ನು 4ನೆಯ ಗುಹೆ. 4ನೆಯ ಗುಹೆಯು ಜೈನ ಗುಹೆ ಆಗಿದ್ದು ಪಾರ್ಶ್ವನಾಥನಿಗೆ ಸಂಬಂಧಿಸಿದೆ. ವಿಸ್ತಾರದಲ್ಲಿ ಚಿಕ್ಕದಾಗಿರುವ ಇದನ್ನು ಮೇಘಣ ಬಸದಿ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿ ತಾವರೆಯ ಹೂವಿನ ಮೇಲೆ ನಿಂತಿರುವ ಬಾಹುಬಲಿಯ ಪ್ರತಿಮೆಯು ಭವ್ಯವಾಗಿ ಅದ್ಭುತವಾಗಿ ಮೂಡಿಬಂದಿದೆ. ಈ ಬಾಹುಬಲಿಯ ಕೈಕಾಲುಗಳನ್ನು ಮಾಧವಿ ಲತೆಗಳು ಸುತ್ತಿಕೊಂಡಿವೆ. ಗರ್ಭಗೃಹದಲ್ಲಿ ಸಿಂಹಾಸನದ ಮೇಲೆ ಕುಳಿತ ಮಹಾವೀರನ ವಿಗ್ರಹ ಇದೆ. ಮಂಟಪದ ಗೋಡೆಗಳ ಮೇಲೆ ಮಹಾವೀರನ ಶಿಷ್ಯನಾದಂತಹ ಗೌತಮ ಮತ್ತು 23ನೆಯ ತೀರ್ಥಂಕರನಾದ ಪಾರ್ಶ್ವನಾಥನ ವಿಗ್ರಹಗಳನ್ನು ಕೆತ್ತಲಾಗಿದೆ. ಈ ಗೋಡೆಗಳ ಮೇಲೆ ಅನೇಕ ತೀರ್ಥಂಕರರು, ಯಕ್ಷ ಮತ್ತು ಯಕ್ಷಿಯರ ಮೂರ್ತಿಗಳನ್ನು ಬಿಡಿಸಲಾಗಿದೆ. ಈ ಗುಹಾಂತರ ದೇವಾಲಯಗಳು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಾಚೀನವಾದವು ಎಂದು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ.
ಇನ್ನು ಚಾಲುಕ್ಯ ವಾಸ್ತುಶಿಲ್ಪದ ಎರಡನೆಯ ಹಂತವಾದ ರಚನಾತ್ಮಕ ದೇವಾಲಯಗಳನ್ನು ನೋಡುವುದಾದರೆ, ಆ ರಚನಾತ್ಮಕ ದೇವಾಲಯಗಳನ್ನು ಬಾದಾಮಿ ಚಾಲುಕ್ಯರ ಮುಖ್ಯ ಕಲಾ ಕೇಂದ್ರವಾದ ಐಹೊಳೆಯಿಂದ ಮುಂದುವರಿಸುತ್ತಾ ಹೋಗೋಣ. ಐಹೊಳೆಯ ದೇವಾಲಯಗಳನ್ನು ನೋಡುವುದಾದರೆ, ಐಹೊಳೆ ವಾಸ್ತುಶಿಲ್ಪದ ಬಯಲು ಪ್ರದರ್ಶನ ಶಾಲೆ ಎಂದು ಹೆಸರುವಾಸಿಯಾಗಿದೆ. ಈ ಐಹೊಳೆಗೆ ಆರ್ಯಪುರ ಎನ್ನುವ ಮತ್ತೊಂದು ಹೆಸರು ಕೂಡ ಇತ್ತು. ಐಹೊಳೆಯು ಪ್ರಸಿದ್ಧ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಚಾಲುಕ್ಯರ ಕಾಲದಲ್ಲಿ. ದೇವಾಲಯ ವಾಸ್ತುಶಿಲ್ಪದ ಹುಟ್ಟು ಮತ್ತು ಬೆಳವಣಿಗೆ, ದೇವಾಲಯಗಳ ರಚನೆಯ ಪ್ರಯೋಗಗಳು ಕಂಡುಬಂದದ್ದು ಈ ಐಹೊಳೆಯಲ್ಲಿಯೇ. ಐಹೊಳೆಯಲ್ಲಿ ಚಾಲುಕ್ಯ ಕಲೆಯು ತನ್ನ ಪರಾಕಾಷ್ಠೆಯನ್ನು ತಲುಪಿತ್ತು ಎಂದು ಸ್ಪಷ್ಟವಾಗಿ ಹೇಳಬಹುದು. ದೇವಾಲಯಗಳ ಪಟ್ಟಣ ಎಂದು ಹೆಸರಾದ ಐಹೊಳೆಯಲ್ಲಿ ಸುಮಾರು 125ಕ್ಕೂ ಹೆಚ್ಚು ದೇವಾಲಯಗಳಿದ್ದಾವೆ. ಕಲಾ ವಿಮರ್ಶಕ ಪಾರ್ಸಿ ಬ್ರೌನ್ ರವರು ಐಹೊಳೆಯನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದಿದ್ದಾರೆ. ಇಂತಹ ಐಹೊಳೆಯಲ್ಲಿರುವಂತಹ ಪ್ರಮುಖವಾದ ದೇವಾಲಯಗಳೆಂದರೆ, ಮೊದಲನೇದಾಗಿ ಲಡ್ಖಾನ್ ದೇವಾಲಯ. ಲಡ್ಖಾನ್ ದೇವಾಲಯವು ಐಹೊಳೆಯ ಪ್ರಸಿದ್ಧ ಪ್ರಾಚೀನ ದೇವಾಲಯವಾಗಿದೆ. ಇದು ಬಾದಾಮಿಯ 3ನೇ ಗುಹೆಯನ್ನು ಹೋಲುತ್ತದೆ. ಲಡ್ಖಾನ್ ದೇವಾಲಯವು 5 ಚದುರ ಅಡಿ ವಿಸ್ತಾರವಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಕಂಬಗಳಿಂದ ಕೂಡಿದ ಮುಖಮಂಟಪ ಇದೆ. ಈ ಮುಖಮಂಟಪದ ಎದುರುಗಡೆ ಗರ್ಭಗೃಹ ಇದೆ. ಗರ್ಭಗೃಹದ ಎದುರುಗಡೆ ಕಲ್ಲಿನಲ್ಲಿ ಮೂಡಿಸಿದಂಥ ನಂದಿಯ ವಿಗ್ರಹ ಇದೆ. ಲಡ್ಖಾನ್ ದೇವಾಲಯದ ಕಂಬಗಳು ಚೌಕಾಕಾರ, ದುಂಡಗೆ ಮತ್ತು ಅಷ್ಟಕೋನಾಕಾರವಾಗಿ ಇವೆ. ಆ ಕಂಬಗಳ ಮೇಲೆ ಚಾಚುಪೀಠಗಳಿವೆ. ಕಂಬಗಳ ಮೇಲೆ ಕೆತ್ತನೆಗಳು ಇಲ್ಲ. ಲಡ್ಖಾನ್ ದೇವಾಲಯದಲ್ಲಿ ಶಿಖರವು ಗರ್ಭಗೃಹದ ಮೇಲಿರದೆಯೇ ದೇವಾಲಯದ ಮಧ್ಯಭಾಗದಲ್ಲಿ ಇದೆ. ಇದು ಈ ಲಡ್ಖಾನ್ ದೇವಾಲಯದ ಒಂದು ವಿಶೇಷತೆಯಾಗಿದೆ. ಲಡ್ಖಾನ್ ದೇವಾಲಯದ ಮತ್ತೊಂದು ವೈಶಿಷ್ಟ್ಯವೆಂದರೆ, ಒಂದು ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹವನ್ನು ನಿರ್ಮಾಣ ಮಾಡಿರುವುದು. ಇದೇ ಈ ದೇವಾಲಯಕ್ಕೆ ಒಂದು ಶಿಖರದಂತೆ ಮಾರ್ಪಟ್ಟಿದೆ. ಗರ್ಭಗೃಹದ ಬಾಗಿಲಿನಲ್ಲಿರುವ ಗರುಡನ ಚಿತ್ರವನ್ನು ಆಧರಿಸಿ ಇದು ವಿಷ್ಣುವಿನ ದೇವಾಲಯವಾಗಿತ್ತು ಎಂದು ಕಸಿನ್ಸ್ ಎನ್ನುವಂತಹ ವಿದ್ವಾಂಸರು ಹೇಳಿದ್ದಾರೆ. ಆದರೆ ಗರ್ಭಗೃಹದ ಮುಂದೆ ಪ್ರತಿಷ್ಠಾಪಿಸಿರುವ ನಂದಿಯ ವಿಗ್ರಹವನ್ನು ನೋಡಿ ಅದು ಶೈವ ದೇವಾಲಯ ಎಂದು ಹೇಳುವುದಕ್ಕೆ ಅವಕಾಶ ಇದೆ. ಲಾರ್ಡ್ ಖಾನ್ ಎನ್ನುವ ಮುಸ್ಲಿಂ ಸಾಧು ಈ ದೇವಾಲಯದಲ್ಲಿ ವಾಸವಾಗಿದ್ದರಿಂದ ಈ ದೇವಾಲಯಕ್ಕೆ ಲಡ್ಖಾನ್ ದೇವಾಲಯ ಎನ್ನುವ ಹೆಸರು ಬಂದಿದೆ. ಈ ದೇವಾಲಯವು ಗುಪ್ತರ ಕಲಾಶೈಲಿಯನ್ನು ಹೋಲುತ್ತದೆ ಎಂದು ವಿದ್ವಾಂಸರ ಅಭಿಮತವಾಗಿದೆ. ಇನ್ನು ದುರ್ಗಾ ದೇವಾಲಯವನ್ನು ನೋಡೋಣ. ದುರ್ಗಾ ದೇವಾಲಯವು ಐಹೊಳೆಯ ಅತ್ಯಂತ ವಿಶೇಷವಾದಂಥ ದೇವಾಲಯವಾಗಿದೆ. ಈ ದುರ್ಗಾ ದೇವಾಲಯ ಬೌದ್ಧರ ಚೈತ್ಯಾಲಯವನ್ನು ಹೋಲುತ್ತದೆ. ಚಾಲುಕ್ಯರು ಬೌದ್ಧ ವಾಸ್ತುಶೈಲಿಯನ್ನು ಅಳವಡಿಸಿಕೊಂಡಿದ್ದರು ಎನ್ನುವುದಕ್ಕೆ ಈ ದುರ್ಗಾ ದೇವಾಲಯವೇ ಸಾಕ್ಷಿಯಾಗಿದೆ. ದುರ್ಗಾ ದೇವಾಲಯದ ತಳವಿನ್ಯಾಸವು ಕುದುರೆಯ ಲಾಳದ ಆಕಾರ ಅಥವಾ ಗಜಪ್ರಸ್ಥಾಕಾರವಾಗಿದೆ. ದುರ್ಗಾ ದೇವಾಲಯವು 84 ಅಡಿ ಉದ್ದ, 30 ಅಡಿ ಎತ್ತರ ಇದ್ದು ಎತ್ತರವಾದ ಕಟ್ಟೆಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ಮೆಟ್ಟಿಲನ್ನು ಹತ್ತಿ ಒಳಕ್ಕೆ ನಡೆದರೆ ವೇದಿಕೆ ಸಿಗುತ್ತದೆ. ನಂತರ ಮುಖಮಂಟಪ, ಆನಂತರ ರಂಗಮಂಟಪ, ನಂತರ ಗರ್ಭಗೃಹಗಳು ಈ ದುರ್ಗಾ ದೇವಾಲಯದಲ್ಲಿ ಇದ್ದಾವೆ. ಮುಖಮಂಟಪದಲ್ಲಿ 4 ಕಂಬಗಳಿವೆ. ರಂಗಮಂಟಪದಲ್ಲಿ 2 ಸಾಲು ಕಂಬಗಳಿವೆ. ರಂಗಮಂಟಪ ಮತ್ತು ಗರ್ಭಗುಡಿಗಳ ಸುತ್ತ ಪ್ರದಕ್ಷಿಣಾ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಅದು ಗರ್ಭಗುಡಿ ಹಿಂದೆ ಅರ್ಧವೃತ್ತಾಕಾರವಾಗಿದೆ. ಈ ಸುತ್ತು ಮಂಟಪವನ್ನು 33 ಕಂಬಗಳು ಸುತ್ತುವರೆದಿದ್ದು ಅದೇ ಪ್ರದಕ್ಷಿಣಾ ಪಥ ಆಗಿ ಮಾರ್ಪಟ್ಟಿದೆ. ರಂಗಮಂಟಪದ ಹೊರಗಿನ ಗೋಡೆಗಳ ಗೂಡುಗಳಲ್ಲಿ ನರಸಿಂಹ, ವರಾಹ, ಅರ್ಧನಾರೀಶ್ವರ, ಮಹಿಷಾಸುರ ಮರ್ಧಿನಿ, ಗರುಡ, ವಿಷ್ಣು ಮೊದಲಾದಂಥ ದೇವತಾ ಶಿಲ್ಪಗಳನ್ನು ಕೆತ್ತಲಾಗಿದೆ. ಅಲ್ಲಲ್ಲಿ ದೇವಕೋಷ್ಠಗಳನ್ನು ರಚಿಸಲಾಗಿದೆ. ಗರ್ಭಗೃಹದ ಮೇಲಿನ ಶಿಖರವನ್ನು ನೋಡಿ ಈ ದೇವಾಲಯವು ವೈಷ್ಣವ ದೇವಾಲಯವಾಗಿತ್ತು ಎಂದು ಕಸಿನ್ಸ್ ಎನ್ನುವಂಥ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. R.S.
ಪಂಚಮುಖಿಯವರ ಪ್ರಕಾರ ಇದು ಮೊದಲು ಬೌದ್ಧರ ವಿಹಾರವಾಗಿದ್ದು, ಆನಂತರದ ಕಾಲದಲ್ಲಿ ಜಿನಾಲಯ, ಆನಂತರ ವೈಷ್ಣವ ಗುಡಿಯಾಗಿ ಮಾರ್ಪಟ್ಟಿತು ಎಂದು ಹೇಳುತ್ತಾರೆ. ಇದು ಕೋಟೆಯ ಆವರಣದಲ್ಲಿ ಇದ್ದರಿಂದ ಇದಕ್ಕೆ ದುರ್ಗ ಎಂಬ ಹೆಸರಾಯಿತು ಎಂದು ವಿವರಿಸುತ್ತಾರೆ ಈ ವಿದ್ವಾಂಸರು. ಇನ್ನು ಮತ್ತೊಂದು ಮುಖ್ಯವಾದ ದೇವಾಲಯ ಹುಚ್ಚಿಮಲ್ಲಿ ಗುಡಿ. ದುರ್ಗಾ ದೇವಾಲಯದ ಎಡಕ್ಕೆ ಹುಚ್ಚಿಮಲ್ಲಿ ಗುಡಿ ಇದೆ. ಇದೊಂದು ಶೈವ ದೇವಾಲಯವಾಗಿದೆ. ಮಲ್ಲಿ ಎನ್ನುವ ಹುಚ್ಚಿಯು ಇಲ್ಲಿ ವಾಸವಾಗಿದ್ದರಿಂದ ಇದಕ್ಕೆ ಹುಚ್ಚಿಮಲ್ಲಿ ಗುಡಿ ಎನ್ನುವ ಹೆಸರು ಬಂದಿದೆ. ದುರ್ಗಾ ದೇವಾಲಯದಲ್ಲಿ ಇದ್ದಂತೆ ಪ್ರದಕ್ಷಿಣಾ ಪಥವಾಗಲಿ ಅಥವಾ ಅಲಂಕಾರದ ಕೆತ್ತನೆಗಳಾಗಲಿ ಈ ಹುಚ್ಚಿಮಲ್ಲಿ ಗುಡಿಯಲ್ಲಿ ಇಲ್ಲ. ಬಾಗಿಲಿನ ಮೇಲೆ ಮಾತ್ರ ಸ್ವಲ್ಪ ಕೆತ್ತನೆಗಳನ್ನು ಕಾಣುತ್ತೇವೆ. ಈ ದೇವಾಲಯಕ್ಕೆ ದುರ್ಗಾ ಗುಡಿಯಲ್ಲಿದ್ದಂತೆ ನಾಗರ ಶೈಲಿಯ ಶಿಖರವನ್ನು ಮೂಡಿಸಲಾಗಿದೆ. ಹುಚ್ಚಿಮಲ್ಲಿ ಗುಡಿಯ ಪ್ರವೇಶ ದ್ವಾರದ ಪಶ್ಚಿಮಕ್ಕಿರುವುದೇ ಇದರ ವಿಶೇಷವಾಗಿದೆ. ನಾವು ದೇವಾಲಯಗಳಲ್ಲಿ ಕಾಣುವ ಅಂತರಾಳ ಅಂದರೆ ರಂಗಮಂಟಪ ಮತ್ತು ಗರ್ಭ ಗುಡಿಗಳನ್ನು ಕೂಡಿಸುವಂಥ ಚಿಕ್ಕದಾದ ಮಂಟಪ ಮೊಟ್ಟ ಮೊದಲಿಗೆ ನಿರ್ಮಾಣ ಆಗಿರುವುದು ಈ ಹುಚ್ಚಿಮಲ್ಲಿ ಗುಡಿಯಲ್ಲಿ. ಅಂತರಾಳದ ರಚನೆ ಚಾಲುಕ್ಯರ ಮಹತ್ವದ ಕೊಡುಗೆ ಎಂದು ಪ್ರಸಿದ್ಧ ವಿದ್ವಾಂಸರಾದಂಥ ಕೆ.ವಿ. ಸೌಂದರರಾಜನ್ ಅವರು ಹೇಳಿದ್ದಾರೆ. ಐಹೊಳೆಯ ಮತ್ತೊಂದು ಮುಖ್ಯವಾದಂಥ ದೇವಾಲಯ ಕೊಂಟಿ ಗುಡಿ. ಕೊಂಟಿ ಗುಡಿಯು ಲಡ್ಖಾನ್ ದೇವಾಲಯವನ್ನು ಹೋಲುತ್ತದೆ. ಈ ದೇವಾಲಯದಲ್ಲಿ ಮುಖಮಂಟಪ, ರಂಗಮಂಟಪ ಮತ್ತು ಗರ್ಭಗುಡಿಗಳನ್ನು ಕಾಣುತ್ತೇವೆ. ರಂಗಮಂಟಪದ 4 ಕಂಬಗಳು ಉತ್ತಮವಾದ ಕೆತ್ತನೆಗಳಿಂದ ಕೂಡಿವೆ. ಈ ದೇವಾಲಯದ ಮೇಲ್ಛಾವಣಿಯ ಮೇಲೆ ಶಿಖರವನ್ನು ಮೂಡಿಸಲಾಗಿದೆ. ತ್ರಿಶೂಲ ಧರಿಸಿದ್ದ ಕೊಂಟಿ ಎನ್ನುವ ಸಾಧು ಇಲ್ಲಿ ವಾಸವಾಗಿದ್ದರಿಂದ ಈ ದೇವಾಲಯಕ್ಕೆ ಕೊಂಟಿಗುಡಿ ಎನ್ನುವ ಹೆಸರು ಬಂದಿದೆ. ಇನ್ನು ಮೇಗುತಿ ಜಿನಾಲಯವನ್ನು ನೋಡುವುದಾದರೆ, ಈ ಮೇಗುತಿ ಜಿನಾಲಯವು ಜೈನ ದೇವಾಲಯವಾಗಿದೆ. ಇದನ್ನು 2ನೇ ಪುಲಿಕೇಶಿಯ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿಯು ನಿರ್ಮಿಸಿದ್ದಾನೆ. ಇದು ಐಹೊಳೆಯಲ್ಲಿ ಬೆಟ್ಟದ ಮೇಲೆ ಇದೆ. ಮೇಗುತಿ ಜೈನ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದ್ದು ಮುಖಮಂಟಪ, ರಂಗಮಂಟಪ ಮತ್ತು ಗರ್ಭಗುಡಿ ಎನ್ನುವ 3 ಭಾಗಗಳಿಂದ ಈ ಮೇಗುತಿ ಜಿನಾಲಯ ಕೂಡಿದೆ. ಗರ್ಭಗುಡಿಯ ಸುತ್ತಲೂ ಕೂಡ ಪ್ರದಕ್ಷಿಣಾ ಪಥ ಇದೆ. ಗರ್ಭಗುಡಿಯಲ್ಲಿ ಮಹಾವೀರನ ಬೃಹತ್ ವಿಗ್ರಹವನ್ನು ನಿರ್ಮಿಸಲಾಗಿದೆ. 2ನೇ ಪುಲಿಕೇಶಿಯ ದಿಗ್ವಿಜಯಗಳನ್ನು ವಿವರಿಸುವ ಪ್ರಸಿದ್ಧ ಐಹೊಳೆ ಶಾಸನ ಈ ಜಿನಾಲಯದ ಪೂರ್ವದ ಗೋಡೆಯ ಮೇಲೆ ನಿರ್ಮಾಣವಾಗಿದೆ. ಡಾಕ್ಟರ್ ಬಿ.ಆರ್. ಗೋಪಾಲ್ರವರು ಈ ಮೇಗುತಿ ಜಿನಾಲಯವನ್ನು ಗುಹಾಲಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಐಹೊಳೆಯ ಮತ್ತೊಂದು ದೇವಾಲಯ ರಾಮಲಿಂಗ ದೇವಾಲಯ. ಐಹೊಳೆಗೆ ಅರ್ಧ ಮೈಲಿ ದೂರದಲ್ಲಿ ಮಲ್ಲಪ್ರಭಾ ನದಿಯ ದಂಡೆಯಲ್ಲಿರುವ ರಾಮಲಿಂಗ ದೇವಾಲಯವು ತ್ರಿಕೂಟ ದೇವಾಲಯವಾಗಿದ್ದು 3 ಗರ್ಭಗುಡಿಗಳನ್ನು ಹೊಂದಿದೆ. ಸಿದ್ದೇಶ್ವರ, ರಾಮಲಿಂಗೇಶ್ವರ ಮತ್ತು ಪಾರ್ವತಿಯ ವಿಗ್ರಹಗಳು ಈ ರಾಮಲಿಂಗ ದೇವಾಲಯದಲ್ಲಿ ಇವೆ. ರಾಮಲಿಂಗೇಶ್ವರನ ಎದುರು ನಂದಿ ವಿಗ್ರಹವಿದೆ. ಗುಡಿಗಳ ಮೇಲೆ 3 ದ್ರಾವಿಡ ಶೈಲಿಯ ಶಿಖರಗಳಿವೆ. ಈಗ ಐಹೊಳೆಯಲ್ಲಿ ಪೂಜೆಯು ನಡೆಯುತ್ತಿರುವಂತಹ ಏಕೈಕ ದೇವಾಲಯವೆಂದರೆ ಈ ರಾಮಲಿಂಗ ಗುಡಿ ಅಥವಾ ರಾಮಲಿಂಗ ದೇವಾಲಯ ಮಾತ್ರ. ಜ್ಯೋತಿರ್ಲಿಂಗ, ಮಲ್ಲಿಕಾರ್ಜುನ, ಸಿದ್ದೇಶ್ವರ ಇನ್ನೂ ಮುಂತಾದಂಥ ದೇವಾಲಯಗಳು ಇದೇ ಭಾಗದಲ್ಲಿಯೇ ಇವೆ. ಈಗ ದಿ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಎಂದು ಹೆಸರಾಗಿರುವ ಪಟ್ಟದಕಲ್ಲಿನ ದೇವಾಲಯಗಳನ್ನು ಕುರಿತು ಅಭ್ಯಾಸವನ್ನು ಮಾಡೋಣ. ಬಾದಾಮಿಗೆ 10 ಮೈಲಿ ದೂರದಲ್ಲಿರುವ ಪಟ್ಟದಕಲ್ಲು ಮಲ್ಲಪ್ರಭಾ ನದಿ ದಂಡೆಯಲ್ಲಿದ್ದು ಚಾಲುಕ್ಯ ವಾಸ್ತುಶಿಲ್ಪದ ತವರು ಎಂದು ಹೆಸರಾಗಿದೆ. ಇಲ್ಲಿ ಚಾಲುಕ್ಯ ವಾಸ್ತುಶಿಲ್ಪದ ಪರಾಕಾಷ್ಠೆಯನ್ನು ಕಾಣಬಹುದು. ಚಾಲುಕ್ಯ ರಾಜರಿಗೆ ಇಲ್ಲಿ ಪಟ್ಟಾಭಿಷೇಕ ಆಗುತ್ತಾ ಇದ್ದದ್ದರಿಂದಾಗಿ ಈ ಊರಿಗೆ ಪಟ್ಟದಕಲ್ಲು ಎಂದು ಹೆಸರು ಬಂದಿದೆ. ವಿಶ್ವಸಂಸ್ಥೆಯು 1987ರಲ್ಲಿ ಈ ಪಟ್ಟದಕಲ್ಲನ್ನು ವಿಶ್ವ ಪರಂಪರೆಯ ತಾಣ ಎಂದು ಅಂಗೀಕರಿಸಿದೆ. ಈ ಪಟ್ಟದಕಲ್ಲಿನಲ್ಲಿ ವಿಜಯಾದಿತ್ಯ ಮತ್ತು 2ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ನಿರ್ಮಾಣಗೊಂಡಂತಹ ಸುಮಾರು 10 ದೇವಾಲಯಗಳನ್ನು ಕಾಣಬಹುದು. ಅವುಗಳಲ್ಲಿ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಮಿಲನವಾಗಿ ಸುಂದರವಾದಂತಹ ವೇಸರ ಅಥವಾ ಚಾಲುಕ್ಯ ಶೈಲಿಯ ಸೃಷ್ಟಿಯಾಗಿರುವುದನ್ನು ಗುರುತಿಸಬಹುದು.
ಪಟ್ಟದಕಲ್ಲಿನ ಮುಖ್ಯವಾದಂಥ ದೇವಾಲಯಗಳನ್ನು ಎರಡು ಭಾಗಗಳಾಗಿ ಮಾಡಬಹುದು. ಒಂದು ದ್ರಾವಿಡ ಶೈಲಿಯ ದೇವಾಲಯಗಳು, ಎರಡನೇದಾಗಿ ನಾಗರ ಶೈಲಿಯ ದೇವಾಲಯಗಳು. ಶ್ರೀ ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಸಂಗಮೇಶ್ವರ ಅಥವಾ ವಿಜಯೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಜೈನ ನಾರಾಯಣಗುಡಿ, ಷಣ್ಮತೇಶ್ವರ ದೇವಾಲಯ ಇವು ದ್ರಾವಿಡ ಶೈಲಿಯ ದೇವಾಲಯಗಳಾದರೆ, ಪಾಪನಾಥ ದೇವಾಲಯ, ಕಾಶಿನಾಥ ದೇವಾಲಯ, ಜಂಬುಲಿಂಗೇಶ್ವರ ದೇವಾಲಯ, ಕರಿಸಿದ್ದೇಶ್ವರ ದೇವಾಲಯ ಇವು ಮುಖ್ಯವಾಗಿ ನಾಗರ ಶೈಲಿಯ ದೇವಾಲಯಗಳಾಗಿವೆ. ವಿರೂಪಾಕ್ಷ ಅಥವಾ ಲೋಕೇಶ್ವರ ದೇವಾಲಯವು ಪಟ್ಟದಕಲ್ಲಿನ ಒಂದು ಪ್ರಸಿದ್ಧ ದೇವಾಲಯವಾಗಿದೆ. ಈಗ ಅದರ ಬಗ್ಗೆ ನೋಡುತ್ತಾ ಹೋಗೋಣ. ಲೋಕೇಶ್ವರ ದೇವಾಲಯ ಎಂದು ಕರೆಯಲ್ಪಟ್ಟಿರುವ ವಿರೂಪಾಕ್ಷ ದೇವಾಲಯವು ಪಟ್ಟದಕಲ್ಲಿನ ಅತ್ಯಂತ ದೊಡ್ಡದಾದಂಥ ದೇವಾಲಯವಾಗಿದೆ. ಪೂರ್ವಕ್ಕೆ ಮುಖ ಮಾಡಿರುವಂತಹ ಈ ಲೋಕೇಶ್ವರ ದೇವಾಲಯವು 224 ಅಡಿ ಉದ್ದ ಮತ್ತು 105 ಅಡಿ ಅಗಲ ಇದೆ. ಈ ವಿರೂಪಾಕ್ಷ ದೇವಾಲಯವನ್ನು 2ನೇ ವಿಕ್ರಮಾದಿತ್ಯನ ರಾಣಿ ಲೋಕಮಹಾದೇವಿಯು ತನ್ನ ಪತಿ ಪಲ್ಲವರ ಮೇಲೆ ಗಳಿಸಿದ ವಿಜಯದ ನೆನಪಿಗಾಗಿ ನಿರ್ಮಿಸಿದ್ದಾಳೆ. ಇದು ದ್ರಾವಿಡ ಶೈಲಿ ಇದೆ. ಈ ದೇವಾಲಯದ ಸ್ಥಪತಿಗಳು ಸರ್ವಸಿದ್ಧಿ ಮತ್ತು ಗುಂಡಾಚಾರಿ. ವಿರೂಪಾಕ್ಷ ದೇವಾಲಯವು ಕಂಚಿಯ ಕೈಲಾಸನಾಥ ದೇವಾಲಯವನ್ನು ಹೋಲುತ್ತದೆ. ವಿರೂಪಾಕ್ಷ ದೇವಾಲಯವು ನಂದಿ ಮಂಟಪ, ಮುಖಮಂಟಪ, ಮಹಾಮಂಟಪ, ಸುಖನಾಸಿ, ಗರ್ಭಗೃಹ ಎಂಬ ಬೇರೆ ಬೇರೆ ಭಾಗಗಳಿಂದ ಕೂಡಿದೆ. ಇಲ್ಲಿನ ಪ್ರವೇಶ ದ್ವಾರದ ದ್ವಾರಪಾಲಕರ ಶಿಲ್ಪಗಳು ಅದ್ಭುತವಾಗಿ ನಿರ್ಮಾಣವಾಗಿವೆ. ವಿರೂಪಾಕ್ಷ ದೇವಾಲಯದ ಮಹಾಮಂಟಪದಲ್ಲಿ ಕೆತ್ತನೆಯಿಂದ ಕೂಡಿರುವ 18 ಕಂಬಗಳಿದ್ದಾವೆ. ಮಹಾಮಂಟಪದ ಮೇಲ್ಛಾವಣಿಯಲ್ಲಿ ಸೂರ್ಯನ ವಿಗ್ರಹ ಇದೆ. ಮುಖ್ಯ ಗರ್ಭಗುಡಿಯ ಎಡ ಬಲಗಳಲ್ಲಿ ಮತ್ತೆ 2 ಗರ್ಭಗುಡಿಗಳಿವೆ. ಈ ಗರ್ಭಗುಡಿಯ ಮುಂದೆ ಸುಖನಾಸಿ ಇದೆ. ಗರ್ಭಗುಡಿಯ ಸುತ್ತಲೂ ಸಹ ಪ್ರದಕ್ಷಿಣಾ ಪಥ ಇದ್ದು ಗುಡಿಯ ಮೇಲೆ ದ್ರಾವಿಡ ಶೈಲಿಯ ಶಿಖರವನ್ನು ನಿರ್ಮಾಣ ಮಾಡಲಾಗಿದೆ. ವಿರೂಪಾಕ್ಷ ದೇವಾಲಯದ ಹೊರಗೋಡೆಗಳು ರಾಮಾಯಣ ಮತ್ತು ಮಹಾಭಾರತದ ಸುಂದರವಾದ ದೃಶ್ಯಗಳ ಕೆತ್ತನೆಗಳಿಂದ ಕೂಡಿವೆ. ದೇವಾಲಯವನ್ನು ಆನೆಗಳು ಹೊತ್ತು ನಿಂತಿರುವಂತೆ ನಿರ್ಮಿಸಲಾಗಿದೆ. ಪಾರ್ಸಿ ಬ್ರೌನ್ ಎನ್ನುವಂತಹ ಮಹಾನ್ ವಿದ್ವಾಂಸರು ಈ ವಿರೂಪಾಕ್ಷ ದೇವಾಲಯವನ್ನು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕಲಾಕೃತಿ ಎಂದು ಕರೆದಿದ್ದಾರೆ. ಪಟ್ಟದಕಲ್ಲಿನ ಮತ್ತೊಂದು ಪ್ರಸಿದ್ಧ ದೇವಾಲಯ ಮಲ್ಲಿಕಾರ್ಜುನ ಅಥವಾ ತ್ರೈಲೋಕೇಶ್ವರ ದೇವಾಲಯ. ತ್ರೈಲೋಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇವಾಲಯವು ಶೈವ ದೇವಾಲಯವಾಗಿದೆ. ಇದು ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿಯೇ ಇದ್ದು ಹೆಚ್ಚು ಕಮ್ಮಿ ವಿರೂಪಾಕ್ಷ ದೇವಾಲಯದ ಮಾದರಿಯಲ್ಲಿಯೇ ರಚನೆಯಾಗಿದೆ. ತ್ರೈಲೋಕೇಶ್ವರ ದೇವಾಲಯವನ್ನು 2ನೇ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕ ಮಹಾದೇವಿಯು ತನ್ನ ಪತಿ ಪಲ್ಲವರ ಮೇಲೆ ಪಡೆದ ವಿಜಯದ ನೆನಪಿಗಾಗಿ ನಿರ್ಮಿಸಿದ್ದಾಳೆ. ಇದೂ ಕೂಡ ದ್ರಾವಿಡ ಶೈಲಿಯಲ್ಲಿದೆ. ತ್ರೈಲೋಕೇಶ್ವರ ದೇವಾಲಯದ ಗೋಡೆಗಳು ಹಾಗೂ ಕಂಬಗಳು ಪಂಚತಂತ್ರದ ಕಥೆಗಳನ್ನು ಹೇಳುವಂತಹ ವೈವಿಧ್ಯಮಯವಾದ ಕೆತ್ತನೆಗಳಿಂದ ಕೂಡಿವೆ. ಪಟ್ಟದಕಲ್ಲು ಶೈವರ ಪುಣ್ಯಕ್ಷೇತ್ರವಾಗಿದ್ದು ಇದನ್ನು ಶಿವನಿಗೆ ಅರ್ಪಣೆ ಮಾಡಲಾಗಿದೆ. ಹಾಗೆ ಪಟ್ಟದಕಲ್ಲಿನ ಮತ್ತೊಂದು ಪ್ರಸಿದ್ಧ ದೇವಾಲಯ ಸಂಗಮೇಶ್ವರ ದೇವಾಲಯ. ಸಂಗಮೇಶ್ವರ ದೇವಾಲಯವನ್ನು ವಿಜಯಾದಿತ್ಯನು ನಿರ್ಮಿಸಿದನು. ಇದರ ಪ್ರವೇಶ ದ್ವಾರವು ಉತ್ತರ ದಿಕ್ಕಿಗೆ ಇದೆ. ಹೊರಗೋಡೆಗಳ ಮೇಲೆ ಶಿವ, ವಿಷ್ಣು, ವರಾಹ, ಗಜಾಸುರ ಮೊದಲಾದ ಶಿಲ್ಪಗಳು ಇವೆ. ಇದರ ಗರ್ಭಗುಡಿಯ ಮೇಲೆ ದ್ರಾವಿಡ ಶೈಲಿಯ ಶಿಖರವನ್ನು ಕೆತ್ತಲಾಗಿದೆ. ಮತ್ತೊಂದು ಮುಖ್ಯವಾದ ದೇವಾಲಯ ಪಾಪನಾಥ ದೇವಾಲಯ. ಮಲಪ್ರಭಾ ನದಿ ದಡದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಂತಿರುವ ವಿಶಾಲವಾದಂತಹ ಈ ಪಾಪನಾಥ ದೇವಾಲಯವನ್ನು ಎತ್ತರವಾದ ಕಟ್ಟೆಯ ಮೇಲೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 80 ಅಡಿ ಉದ್ದ ಇದೆ ಈ ದೇವಾಲಯ. ಇದು ಮುಖಮಂಟಪ, ರಂಗಮಂಟಪ, ಅಂತರಾಳ, ಗರ್ಭಗುಡಿ ಮತ್ತು ಶಿಖರಗಳನ್ನು ಹೊಂದಿದೆ. ಪಾಪನಾಥ ದೇವಾಲಯದ ಗರ್ಭಗುಡಿಯ ಸುತ್ತಲೂ ಕೂಡ ಪ್ರದಕ್ಷಿಣಾ ಪಥವನ್ನು ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿ ನಾಗರ ಶೈಲಿಯ ಶಿಖರವನ್ನು ರೂಪಿಸಲಾಗಿದೆ. ಗರ್ಭಗುಡಿಯ ಮುಂದೆ ನಂದಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ.
ಹೊರಗೋಡೆಗಳ ಮೇಲೆ ಶಿವ, ಪಾರ್ವತಿ, ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ಶಿಲ್ಪ, ಮಹಿಷಾಸುರ ಮರ್ಧಿನಿ, ತ್ರಿವಿಕ್ರಮ, ಗಜೇಂದ್ರ ಮೋಕ್ಷ, ವಿಷ್ಣು ಮೊದಲಾದ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇದರಿಂದ ಚಾಲುಕ್ಯರು ಶಿವ, ವಿಷ್ಣು ಎಂದು ಭೇದ ಭಾವವನ್ನು ಮಾಡಿರಲಿಲ್ಲ, ಎಲ್ಲ ಧರ್ಮದವರಿಗೂ ಸಮಾನವಾದ ಆದ್ಯತೆಯನ್ನು ಕೊಟ್ಟಿದ್ದರು ಎಂದು ತಿಳಿಯುತ್ತದೆ. ಹಾಗೆ ಪಟ್ಟದಕಲ್ಲಿನ ಇನ್ನೊಂದು ಪ್ರಸಿದ್ಧವಾದ ದೇವಾಲಯ ಗಳಗನಾಥ ದೇವಾಲಯ. ಸಂಗಮೇಶ್ವರ ದೇವಾಲಯದ ಎಡಭಾಗಕ್ಕೆ ಗಳಗನಾಥ ದೇವಾಲಯ ಇದೆ. ಈ ದೇವಾಲಯಕ್ಕೆ ನಾಗರ ಶೈಲಿಯ ಶಿಖರವನ್ನು ಮೂಡಿಸಲಾಗಿದೆ. ಗಳಗನಾಥ ದೇವಾಲಯದ ಮೇಲ್ಭಾಗದಲ್ಲಿ ಕಳಶವನ್ನು ರೂಪಿಸಿದ್ದಾರೆ. ಗರ್ಭಗುಡಿಯಲ್ಲಿ ಕರಿಯ ಕಲ್ಲಿನ ಲಿಂಗವಿದೆ. ಮುಖಮಂಟಪದಲ್ಲಿನ ಅಂಧಕಾಸುರಾಂತಕ ಶಿವನ ಮೂರ್ತಿ, ಕಂಬಗಳಲ್ಲಿರುವಂತಹ ಸಿಂಹಗಳು ಬಹಳ ಸುಂದರವಾದಂತಹ ಶಿಲ್ಪಗಳಾಗಿವೆ. ಈ ಗಳಗನಾಥ ಗುಡಿಯ ಸಮೀಪದಲ್ಲಿ ಜಂಬುಲಿಂಗೇಶ್ವರ ಮತ್ತು ಕರಸಿದ್ದೇಶ್ವರ ಎನ್ನುವಂಥ ದೇವಾಲಯಗಳು ಕೂಡ ಇದ್ದಾವೆ. ಇಲ್ಲಿನ ಮತ್ತೊಂದು ದೇವಾಲಯ ಜೈನ ನಾರಾಯಣ ದೇವಾಲಯ. ಇದು ಜೈನರ ದೇವಾಲಯವಾಗಿದೆ. ಇದರ ರಂಗಮಂಟಪದಲ್ಲಿ 4 ಕಂಬಗಳ ಒಂದು ಹಜಾರವನ್ನು ರೂಪಿಸಲಾಗಿದೆ. ಗರ್ಭಗುಡಿಯ ಸುತ್ತಲೂ ಕೂಡ ಪ್ರದಕ್ಷಿಣಾ ಪಥ ಇದೆ. ಇಲ್ಲಿ ಗರ್ಭಗುಡಿಯ ಮೇಲೆ ಮತ್ತೊಂದು ಗರ್ಭಗುಡಿಯನ್ನು ಈ ಜೈನ ನಾರಾಯಣ ಗುಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಅವೆರಡೂ ಕೂಡ ಬರಿದಾಗಿದ್ದಾವೆ. ಹೊರಗೋಡೆಗಳಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಶಿಲ್ಪಗಳನ್ನು ಮೂಡಿಸಲಾಗಿದೆ. ಹೀಗೆ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಈ ಎಲ್ಲ ಉದಾಹರಣೆಗಳ ಮೂಲಕ, ಈ ಎಲ್ಲ ದೇವಾಲಯಗಳನ್ನು ನೋಡುವುದರ ಮೂಲಕ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ಚಾಲುಕ್ಯರು ಕರ್ನಾಟಕದ ಮೊದಲ ಸಾಮ್ರಾಟರಾಗಿ ಸುಮಾರು 200 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ದಕ್ಷ ಆಡಳಿತಗಾರರಾಗಿ ಕಲೆ, ಸಾಹಿತ್ಯ ಮತ್ತು ಧರ್ಮಗಳ ಮಹಾನ್ ಪೋಷಕರಾಗಿ ಕರ್ನಾಟಕದ ಕೀರ್ತಿಯನ್ನು ಭಾರತದಲ್ಲೆಲ್ಲ ಹರಡಿ ಪ್ರಸಿದ್ಧರಾಗಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೇ ಹಾಗೂ ಇತಿಹಾಸಕ್ತರೇ, ಬಾದಾಮಿ ಚಾಲುಕ್ಯರೆನ್ನುವ ಒಂದು ದೊಡ್ಡದಾದ ಅಧ್ಯಾಯವನ್ನು ಈಗ ಸುಮಾರು 1 ಗಂಟೆ ಸಮಯದಲ್ಲೇ ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಇದು ಪದವಿ ವಿದ್ಯಾರ್ಥಿಗಳ ಪರೀಕ್ಷೆಯ ದೃಷ್ಟಿಯಿಂದ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದ ವಿಚಾರವಾಗಿದೆ. ಇದನ್ನು ತರಗತಿಗಳಲ್ಲಿ, ಸಾಮಾನ್ಯವಾದ ತರಗತಿಗಳಲ್ಲಿ 6-7 ಗಂಟೆಗಳಲ್ಲಿ ಬೋಧಿಸಬಹುದು. ಈಗ ಇದನ್ನು ಸುಮಾರು 1-1.5 ಗಂಟೆಯಲ್ಲಿ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಈ ವಿಷಯದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಗೊಂದಲಗಳೇನಾದರೂ ಇದ್ದಲ್ಲಿ ಈ PPTಯಲ್ಲಿ ನಿಮಗೆ ನನ್ನ ಹೆಸರು, ನನ್ನ ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. ದಯಮಾಡಿ ನೀವು ನನಗೆ ಕರೆ ಮಾಡಿದರೆ ನಿಮ್ಮ ಗೊಂದಲವನ್ನು ನಿವಾರಿಸಿ ಸ್ಪಷ್ಟತೆಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಎಂದು ಹೇಳಿ ಎಲ್ಲರಿಗೂ ಕೂಡ ವಂದಿಸ್ತಿದ್ದೇನೆ. ನಮಸ್ಕಾರ.